ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ಪ್ರೇರಣಾ ಅಕಾಡೆಮಿಯಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಕ್ಲಾಸಲ್ಲಿ ನಾವು PSI ಮೊದಲನೇ ಪತ್ರಿಕೆಗೆ ನಮ್ಮ ತಯಾರಿ ಯಾವ ರೀತಿ ಇರಬೇಕು ಅನ್ನೋಂಥ ವಿಷಯದ ಬಗ್ಗೆ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸ್ಪೆಷಲಿ ಮುಂಬರುವಂಥ PSI ಸಿವಿಲ್ ನೇಮಕಾತಿ ಏನಿದೆ ಅಲ್ವಾ, ಆ ನೋಟಿಫಿಕೇಷನನ್ನು ಹೆಚ್ಚು ಕೇಂದ್ರೀಕರಿಸಿ ನಿಮ್ಮೊಂದಿಗೆ ನಾನು ಈ ವಿಷಯವನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸ್ಪೆಷಲಿ ಯಾರೆಲ್ಲ PSI ಹುದ್ದೆಗೆ ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರಲ್ವ, ಆ ಎಲ್ಲ ಆಸ್ಪಿರೆಂಟ್ಸ್ಗಳನ್ನು ಅತ್ಯಂತ ಪ್ರಮುಖವಾಗಿ ಎರಡು ವರ್ಗಗಳಾಗಿ ಅಥವಾ ಎರಡು ಗುಂಪುಗಳಾಗಿ ಗುರುತಿಸ್ಬೋದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 5-6 ತಿಂಗಳುಗಳಿಂದ PSI ಹುದ್ದೆಗಾಗಿ ಏನು ತಯಾರಿ ನಡೆಸ್ತಾ ಇದ್ದಾರಲ್ವ, ಆ ಆಸ್ಪಿರೆಂಟ್ಸ್ಗಳನ್ನು ಬಿಗಿನರ್ಸ್ ಅಂತ ಗುರುತಿಸ್ಬೋದು. ಅಂದರೆ ಇತ್ತೀಚೆಗೆ ಡಿಗ್ರಿ ಪಾಸ್ಔಟ್ ಆಗಿರುವಂಥ ಆಸ್ಪಿರೆಂಟ್ಸ್ ಆಗಿರ್ಬೋದು, ಅಥವಾ ಪ್ರೆಸೆಂಟ್ ಫೈನಲ್ ಸೆಮ್ಮಲ್ಲಿ ಸ್ಟಡಿ ಮಾಡ್ತಾ ಇರುವಂತಹ ಏನು ಸ್ಪರ್ಧಾರ್ಥಿಗಳಿದ್ದಾರಲ್ವ, ಅವರನ್ನು ಬಿಗಿನರ್ಸ್ ಅಂತ ಗುರುತಿಸ್ಬೋದು. ಅವರ ಜೊತೆ ಇನ್ನೊಂದು ವರ್ಗದ ಸ್ಪರ್ಧಾರ್ಥಿಗಳು ಕೂಡ ಇದೇ PSI ಹುದ್ದೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಕಳೆದ ಒಂದು 3-4 ವರ್ಷಗಳಿಂದ ತಯಾರಿ ನಡೆಸ್ತಾ ಇರುವಂಥ ಆಸ್ಪಿರೆಂಟ್ಸ್ಗಳನ್ನು ಕೂಡ ನಾವು ಗುರುತಿಸ್ಬೋದಾಗಿದೆ. ಈ ರೀತಿ ಎರಡು ವರ್ಗದ ಸ್ಪರ್ಧಾರ್ಥಿಗಳನ್ನು ನಾವು ನಮ್ಮ ಸ್ಟೇಟಲ್ಲಿ ನೋಡ್ತೇವೆ. ಎರಡು ವರ್ಗದ ಸ್ಪರ್ಧಾರ್ಥಿಗಳು ಕೂಡ PSI ಹುದ್ದೆಗಾಗಿ ತಯಾರಿ ನಡೆಸ್ತಾ ಇದ್ದಾರೆ. ಮತ್ತು ಎರಡು ವರ್ಗದ ಸ್ಪರ್ಧಾರ್ಥಿಗಳಿಗೂ ಕೂಡ ಅವ್ರದ್ದೇ ಆದಂತಹ ಅನೇಕ ಡೌಟ್ಸ್ಗಳು ಮೊದಲನೇ ಪತ್ರಿಕೆಗೆ ರಿಲೇಟೆಡ್ ಆಗಿರೋದು ಕಂಡುಬರುತ್ತೆ. ಅಂದರೆ ಬಿಗಿನರ್ಸ್ಗೆ ಇರುವಂಥ ಡೌಟ್ಸ್ಗಳು ಒಂದು ರೀತಿ ಆಗಿದ್ದರೆ, ಆಲ್ರೆಡಿ ಕಾಂಪಿಟೇಟಿವ್ ಫೀಲ್ಡಲ್ಲಿರುವಂಥ ಸ್ಪರ್ಧಾರ್ಥಿಗಳಿಗಿರುವಂಥ ಡೌಟ್ಸ್ಗಳೇ ಬೇರೆ ಬೇರೆ ಆಗಿರ್ತವೆ. ಹಾಗಾಗಿ ಈ ಎರಡು ವರ್ಗದ ಸ್ಪರ್ಧಾರ್ಥಿಗಳನ್ನು ಗಮನದಲ್ಲಿ ಇಟ್ಕೊಂಡು ನಾನು ಈ ಕ್ಲಾಸಲ್ಲಿ PSI ಸಿವಿಲ್ ಹುದ್ದೆ ನೇಮಕಾತಿಯಲ್ಲಿ ಬಂದಾಗ ಮೊದಲನೇ ಪತ್ರಿಕೆ ಯಾವ ರೀತಿ ಇರುತ್ತೆ ಮತ್ತು ಮೊದಲನೇ ಪತ್ರಿಕೆಗೆ ನಿಮ್ಮ ತಯಾರಿ ಯಾವ ರೀತಿ ಇರಬೇಕನ್ನೋಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸ್ಪೆಷಲಿ PSI ಸಿವಿಲ್ ನೇಮಕಾತಿ ಅಂತ ಬಂದಾಗ ಇದು 3 ಹಂತಗಳಲ್ಲಿ ನಡೆಯುವಂಥ ನೇಮಕಾತಿ ಆಗಿದೆ. ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಅಂತ ಗುರುತಿಸೋದು. ಸ್ಪೆಷಲಿ ಮೊದಲ 2 ಪರೀಕ್ಷೆಗಳು ನಾವು ಭಾಳ ಇಂಪಾರ್ಟೆಂಟ್ ಅಂತ ಗುರುತಿಸೋದು. ವೈದ್ಯಕೀಯ ಪರೀಕ್ಷೆ ಅಂತ ಬಂದಾಗ ಅಷ್ಟೇನಿದು ಕ್ರಿಟಿಕಲ್ ಆದಂತಹ ಒಂದು ಪರೀಕ್ಷೆ ಏನಲ್ಲ. ಇದು ಬಂದಾಗ ಒಬ್ಬ ಸಾಮಾನ್ಯವಾಗಿ ಆರೋಗ್ಯವಂತವಾಗಿರುವಂತಹ ಅಭ್ಯರ್ಥಿ ಈಸಿಯಾಗಿ ವೈದ್ಯಕೀಯ ಪರೀಕ್ಷೆನ ನಾವು ಕ್ಲಿಯರ್ ಮಾಡ್ಕೊಳ್ಬೋದು. ಇಂಡಿಯನ್ ಆರ್ಮಿ ಅಥವಾ ಇಂಡಿಯನ್ ಪ್ಯಾರಾಮಿಲಿಟರಿ ಫೋರ್ಸ್ ಏನಿದಲ್ವ, ಅಲ್ಲಿ ನಡೆಯುವಷ್ಟು ವೈದ್ಯಕೀಯ ಪರೀಕ್ಷೆ ಇಲ್ಲಿ ಅಷ್ಟೊಂದು ಆಳವಾಗೇನಿರೋದಿಲ್ಲ. ಕಾಮನ್ ಆಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಆಗಿದ್ರೆ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದಾಗಿದೆ. ಹಾಗಾಗಿ ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದಾಗಿದೆ. ದೈಹಿಕ ಪರೀಕ್ಷೆಗೆ ಯಾರು ಅರ್ಹರಾಗಿರ್ತಾರೆ ಅಂತ ನೋಡ್ತಾ ಹೋದಾಗ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿರೋ PSI ನೋಟಿಫಿಕೇಶನ್ ಆದಾಗ, PSI ಸಿವಿಲ್ ಹುದ್ದೆಗೆ ನೋಟಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ಯಾರೆಲ್ಲ ನೀವು ಅರ್ಜಿ ಸಲ್ಲಿಸ್ತಿರೋ ಅವರೆಲ್ಲರೂ ಕೂಡ ದೈಹಿಕ ಪರೀಕ್ಷೆಗೆ ಅರ್ಹರಾಗಿರ್ತೀರ. ಆಲ್ರೆಡಿ ಗೊತ್ತು, ದೈಹಿಕ ಪರೀಕ್ಷೆಯಲ್ಲಿ ನಿಮ್ಮ ಹೈಟನ್ನು ಟೆಸ್ಟ್ ಮಾಡ್ತಾರೆ. ರನ್ನಿಂಗ್ ಇರ್ಬೋದು ಅಥವಾ ಶಾರ್ಟ್ ಫುಟ್ ಆಗಿರ್ಬೋದು, ಲಾಂಗ್ ಜಂಪ್, ಹೈ ಜಂಪ್ ಎರಡರಲ್ಲಿ ಒಂದು ಕ್ಲಿಯರ್ ಮಾಡ್ಕೊಳ್ಬೇಕು. ಈ ರೀತಿ ದೈಹಿಕ ಪರೀಕ್ಷೆ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯವಾಗಿದೆ. ಯಾರು ದೈಹಿಕ ಪರೀಕ್ಷೆನ ಕ್ಲಿಯರ್ ಮಾಡ್ಕೊಳ್ತೀರೋ ಅವರು ನೆಕ್ಸ್ಟ್ ಲಿಖಿತ ಪರೀಕ್ಷೆಗೆ ಅರ್ಹತೆಯನ್ನು ಪಡ್ಕೊಳ್ತೀರಾ. ಹಾಗಾಗಿ PSI ಸಿವಿಲ್ ಅಂತ ಬಂದಾಗ ಮೊದಲಿಗೆ ದೈಹಿಕ ಪರೀಕ್ಷೆ ನಡೆಯುತ್ತೆ. ಯಾರು ಫಿಸಿಕಲ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ತೀರೋ ಅವರು ರಿಟರ್ನ್ ಎಕ್ಸಾಮ್ಗೆ ನೀವು ಅರ್ಹತೆಯನ್ನು ಪಡ್ಕೊಳ್ತೀರಾ. ದೈಹಿಕ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂತಹ ಸ್ಪರ್ಧಾರ್ಥಿಗಳಿಗೆ ಮಾತ್ರ ಲಿಖಿತ ಪರೀಕ್ಷೆಗೆ ಅವಕಾಶ ಕಲ್ಪಿಸ್ಕೊಡ್ಲಾಗುತ್ತೆ. ಸ್ಪೆಷಲಿ 3 ಹಂತದಲ್ಲಿ ನೇಮಕಾತಿ ನಡೆಯುತ್ತೆ ಅಂತ ನಾನು ಹೇಳಿದೆ. ಅದರಲ್ಲಿ ಸ್ಪೆಷಲಿ ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸೋದು ಲಿಖಿತ ಪರೀಕ್ಷೆ. ಕೊನೆಯವರೆಗೂ ಅಥವಾ ಕೊನೆಯದಾಗಿ ನೀವು PSI ಸಿವಿಲ್ ಹುದ್ದೆಗೆ ನೇಮಕಾತಿ ಆಗ್ತೀರಾ ಇಲ್ಲ ಅನ್ನೋದೆಲ್ಲ ಡಿಸೈಡ್ ಆಗೋದು ನೀವು ರಿಟರ್ನ್ ಟೆಸ್ಟಲ್ಲಿ ಅಥವಾ ರಿಟರ್ನ್ ಎಕ್ಸಾಮಲ್ಲಿ ಮಾಡ್ಕೊಂಡಿರುವಂಥ ಸ್ಕೋರೇ ಇಲ್ಲಿ ಭಾಳ ಡಿಸೈಡೇಬಲ್ ಆಗುತ್ತೆ. ದೈಹಿಕ ಪರೀಕ್ಷೆ ಕ್ಲಿಯರ್ ಮಾಡ್ಕೊಳ್ಬೋದು. ಲಿಖಿತ ಪರೀಕ್ಷೆ ಅಂತ ಬಂದಾಗ ಅಲ್ಲಿ ನೀವು ಕೇವಲ ಎಕ್ಸಾಮ್ ಅಟೆಂಡ್ ಮಾಡೋದಷ್ಟೇ ಅಲ್ಲ, ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ತೀರೋ ಆ ಬೇಸ್ ಮೇಲೆ ನೀವು ನಿಮ್ಮ ಪಾಯಿಂಟ್ ಅಲ್ಲಿ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಲಿಖಿತ ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದು. ಆಮೇಲೆ ವೈದ್ಯಕೀಯ ಪರೀಕ್ಷೆ ಆಲ್ರೆಡಿ ನಾನು ಹೇಳಿದಾಗೆ ಬಹಳ ಸಿಂಪಲ್ ಆಗಿರುವಂಥ ಪರೀಕ್ಷೆ ಆಗಿರುತ್ತೆ. ಆರೋಗ್ಯವಂತ ವ್ಯಕ್ತಿ ಆಗಿದ್ರೆ ನೀವು PSI ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮದು ಮ್ಯಾಕ್ಸಿಮಮ್ ವೈದ್ಯಕೀಯ ಪರೀಕ್ಷೆ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ 3 ಹಂತಗಳಲ್ಲಿ ಬಂದಾಗ ದೈಹಿಕ ಪರೀಕ್ಷೆ ಫಸ್ಟ್ ಕ್ಲಿಯರ್ ಮಾಡ್ಕೊಂಡು ನೀವು ರಿಟರ್ನ್ ಎಕ್ಸಾಮ್ಗೆ ಹೋಗಬೇಕು. ರಿಟರ್ನ್ ಎಕ್ಸಾಮ್ ಸ್ಕೋರ್ ಮಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಕೋರ್ ಮೇಲೆ ಕಂಪ್ಲೀಟ್ ನಿಮ್ಮ ನೇಮಕಾತಿ ಡಿಸೈಡ್ ಆಗೋದಂತ ಹೇಳ್ಬೋದಾಗಿದೆ. ಸ್ಪೆಷಲಿ ಲಿಖಿತ ಪರೀಕ್ಷೆ ಅಂತ ಬಂದಾಗ 2 ಪತ್ರಿಕೆಗಳು ಇರೋದು ಕಂಡುಬರುತ್ತೆ. PSI ಸಿವಿಲ್ ಅಂತ ಬಂದಾಗ ಅಥವಾ RSI ಆಗಿರೋ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಈವನ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಲಿಖಿತ ಪರೀಕ್ಷೆ ಆಗಿರ್ಬೋದು, KSRP ಲಿಖಿತ ಪರೀಕ್ಷೆ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಅಲ್ಲಿ 2 ಪತ್ರಿಕೆಗಳಿರೋದು ಕಂಡುಬರುತ್ತೆ. ಪ್ರಥಮ ಪತ್ರಿಕೆ ಮತ್ತು ದ್ವಿತೀಯ ಪತ್ರಿಕೆ, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ಅಂತ ನಾವು ಗುರುತಿಸ್ತೇವೆ. ಫಸ್ಟ್ ಪೇಪರ್ಗೆ 50 ಮಾರ್ಕ್ಸ್ ಅಂತ ಗೊತ್ತುಪಡಿಸಲಾಗಿದೆ. ಸೆಕೆಂಡ್ ಪೇಪರ್ಗೆ 150 ಮಾರ್ಕ್ಸ್ ಅಂತ ಗೊತ್ತುಪಡಿಸಲಾಗಿದೆ. ಓಕೆ, ಅಂಕಗಳು ಗೊತ್ತಾಯಿತು. ಟೋಟಲ್ PSI ನೇಮಕಾತಿ ಅಂತ ಬಂದಾಗ ಸಿವಿಲ್ ಆಗಿರ್ಬೋದು, DR ಅಥವಾ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, KSRP ಆಗಿರ್ಬೋದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಬಂದಾಗ ಟೋಟಲ್ 200 ಮಾರ್ಕ್ಸ್ಗಳಿಗೆ 200 ಮಾರ್ಕ್ಸ್ಗೆ ನಡೆಯುವಂಥ ನೇಮಕಾತಿ ಪ್ರಕ್ರಿಯೆ ಆಗಿದೆ. 200 ಮಾರ್ಕ್ಸ್ಗೆ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ತೀರೋ ಅವ್ರು ನೀವು ಅಪಾಯಿಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ಪೆಷಲಿ ಈ ಪತ್ರಿಕೆಗಳು ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದು ಬಿಗಿನರ್ಸ್ಗಿರುವಂಥ ಡೌಟ್ಸ್. ಆಲ್ರೆಡಿ ಯಾರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರುತ್ತೋ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಯಾವ ಪೇಪರ್ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟೆಷ್ಟು ವೇಟೇಜ್ ಅಂತ. ಆದರೆ ಯಾರು ಬಿಗಿನರ್ಸ್ ಇದ್ದರೂ ಅವ್ರ ಸಲುವಾಗಿ ಒಂದು ನಾನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ವಿಚಾರ, ಪತ್ರಿಕೆಗಳ ಸ್ವರೂಪ ಅಂತ ಬಂದಾಗ 2 ಪತ್ರಿಕೆಗಳಿದ್ದಾವೆ. 2 ಪತ್ರಿಕೆಗಳು ಬೇರೆ ಸ್ವರೂಪದಲ್ಲಿರೋದು ಕಂಡುಬರುತ್ತೆ, ಬೇರೆ ಮೋಡಲ್ಲಿರೋದು ಕಂಡುಬರುತ್ತೆ. ಅಂದರೆ
ವಿವರಣಾತ್ಮಕವಾಗಿರುತ್ತೋ ಪತ್ರಿಕೆ ಅಥವಾ MCQ ಮಾಡೆಲಲ್ಲಿರುತ್ತಾ ಅನ್ನೋಂಥ ಡೌಟ್ ನಿಮಗೆ ಇರ್ಬೋದು. ಸ್ಪೆಷಲಿ ಮೊದಲ ಪತ್ರಿಕೆ ಏನಿದೆ ಅಲ್ವಾ, ಮೊದಲ ಪತ್ರಿಕೆ ಅದು ಡಿಸ್ಕ್ರಿಪ್ಟಿವ್ ಮಾಡೆಲಲ್ಲಿರುತ್ತೆ ಅಥವಾ ಡಿಸ್ಕ್ರಿಪ್ಟಿವ್ ಮೋಡಲ್ ಇರುತ್ತೆ ಅಂತ ಹೇಳ್ಬೋದು. ವಿವರಣಾತ್ಮಕವಾಗಿರುವಂಥ ಪತ್ರಿಕೆ ಆಗಿರುತ್ತೆ. ಅಂದರೆ ಅಲ್ಲಿ ನಾವು ಬರೀಬೇಕು, ಓಕೆ, ಬರವಣಿಗೆ ರೂಪದ ಒಂದು ಪತ್ರಿಕೆ ಅಂತ ಗುರುತಿಸ್ಬೋದು. ಸೆಕೆಂಡ್ ಪೇಪರ್ ಏನಿದೆ ಅಲ್ವಾ, ಅದು ಕಂಪ್ಲೀಟಾಗಿ ವಸ್ತುನಿಷ್ಠ ಮಾದರಿ ಅಂತ ಗುರುತಿಸ್ಬೋದು. ಸ್ಪೆಷಲಿ ನಾನು ಇಲ್ಲಿ ಹೆಚ್ಚು ಫೋಕಸ್ ಮಾಡ್ತಾ ಇರೋದು PSI ಸಿವಿಲ್ ಹುದ್ದೆ ನೇಮಕಾತಿ ಅಂತ ಬಂದಾಗ 2 ಪತ್ರಿಕೆಗಳು, ಮೊದಲ ಪತ್ರಿಕೆ ವಿವರಣಾತ್ಮಕ ಪತ್ರಿಕೆ ಆಗಿದ್ದರೆ ಸೆಕೆಂಡ್ ಪೇಪರ್ MCQ ವಸ್ತುನಿಷ್ಠ ಮಾದರಿ. ಅಂದರೆ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಪ್ರಥಮ ಪತ್ರಿಕೆ ಯಾವ ರೀತಿ ನೀವು ಡಿಗ್ರಿಯಲ್ಲಿ ಸೆಮಿಸ್ಟರ್ ಎಕ್ಸಾಮ್ ಬರೆದಿರ್ತಾರಲ್ವ, ಆ ರೀತಿ ಆನ್ಸರ್ ಶೀಟ್ ಕೊಡ್ತಾರೆ, ನಿಮಗೆ ಬುಕ್ಲೆಟ್ ಕೊಡ್ತಾರೆ, ಆ ಬುಕ್ಲೆಟಲ್ಲಿ ನೀವು ಆನ್ಸರನ್ನು ಬರಿತಾ ಹೋಗಬೇಕಾಗುತ್ತೆ. ಈ ರೀತಿ ಪತ್ರಿಕೆಗಳಿಗಿರುವಂಥ ಅಂಕ ಎಷ್ಟು ಅಂತ ಗೊತ್ತಾಯಿತು, ಅದರ ಸ್ವರೂಪ ಕೂಡ ಗೊತ್ತಾಯಿತು. ಸ್ಪೆಷಲಿ ಈ ಪತ್ರಿಕೆಗಳಿಗೆ ರಿಲೇಟೆಡ್ ಆಗಿ ಬಂದಾಗ, ಮೊದಲನೇ ಪತ್ರಿಕೆಗೆ ಅಂತ ಬಂದಾಗ ಆಲ್ಮೋಸ್ಟ್ ಆಲ್ 2 ವರ್ಗದ ಸ್ಪರ್ಧಾರ್ಥಿಗಳಿಗೆ ಕೂಡ ಸಾಕಷ್ಟು ಡೌಟ್ಸ್ಗಳಿರ್ತವೆ. ಅಂದರೆ ಬಿಗಿನರ್ಸಿಗಿರುವಂಥ ಡೌಟ್ಸ್ಗಳೇನು, ಎಷ್ಟು ಮಾರ್ಕ್ಸ್ಗಳಿಗಿರುತ್ತೆ, ಯಾವ ಸ್ವರೂಪದಲ್ಲಿರುತ್ತೆ, ಮತ್ತು ಫಸ್ಟ್ ಪೇಪರಲ್ಲಿ ಏನಾದರೂ ಬೈಫರ್ಗೇಷನ್ ಆಗಿರುತ್ತಾ, ಎಷ್ಟೆಷ್ಟು ಅಂಕಗಳಿಗೆ ಯಾವುದ್ಯಾವುದೋ ವಿಭಾಗ ಗುರುತಿಸಲಾಗಿರುತ್ತೆ, ಈ ರೀತಿ ಎಲ್ಲ ಕೇಳುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಡೌಟ್ಸ್ಗಳಿರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆಲ್ರೆಡಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರೋರಿಗೆ ಆಲ್ರೆಡಿ ಆ ವಿಚಾರಕ್ಕೆ ಗೊತ್ತಿರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾನು ಈ ಕ್ಲಾಸಲ್ಲಿ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಬಿಗಿನರ್ಸಿಗಿರುವಂಥ ಡೌಟ್ಸ್ ಏನಂದರೆ, ಈ ಪತ್ರಿಕೆ ಒಟ್ಟು ಅಂಕಗಳೆಷ್ಟು, ಈ ಪತ್ರಿಕೆಗೆ ನಿಗದಿಪಡಿಸಿರುವಂಥ ಕಾಲಾವಧಿ, ಅಂದರೆ ಎಕ್ಸಾಮ್ ಡ್ಯೂರೇಷನ್ ಎಷ್ಟಿರುತ್ತೆ ಫಸ್ಟ್ ಪೇಪರ್ಗೆ ಅಂತ ಬಂದಾಗ, ಫಸ್ಟ್ ಪೇಪರ್ ಯಾವ ಸ್ವರೂಪದಲ್ಲಿರುತ್ತೆ ಆಲ್ರೆಡಿ ಕ್ಲಿಯರ್ ಆಗಿದೆ ನಿಮಗೆ. ಈ ಪತ್ರಿಕೆಯಲ್ಲಿ ಏನಾದರೂ ಮಾರ್ಕ್ಸ್ ಡಿವೈಡ್ ಆಗಿರುತ್ತಾ, ಅಂದರೆ 50 ಮಾರ್ಕ್ಸನ್ನು ಏನಾದರೂ ಡಿವೈಡ್ ಮಾಡಿರ್ತಾರೆ, ಇಂತಿಷ್ಟು ಮಾರ್ಕ್ಸ್ ಅಂತ ಏನಾದರೂ ಡಿವೈಡ್ ಮಾಡಿರ್ತಾರಾ ಅಥವಾ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೌಟ್ ನಿಮಗೆ ಇರ್ಬೋದು. ಹಾಗಾಗಿ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆಲ್ರೆಡಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರೋರಿಗಿರುವಂಥ ಡೌಟ್ಸ್ ಏನಂದರೆ, ಪ್ರಥಮ ಪತ್ರಿಕೆಗೆ ನಮ್ಮ ತಯಾರಿ ಯಾವ ರೀತಿ ಇದ್ದರೆ ಬೆಟರ್ ಅನ್ನೋದು. ಆಲ್ರೆಡಿ 3-4 ವರ್ಷಗಳಿಂದ ನೀವು ತಯಾರಿ ಮಾಡ್ತಾ ಇರ್ತೀರಾ. ಆಲ್ರೆಡಿ ನೀವು 402 ಎಕ್ಸಾಮ್ ಕೂಡ ಬರೆದಿರ್ಬೋದು ಅಥವಾ 545 ಎಕ್ಸಾಮ್ ಕೂಡ ಬರೆದಿರ್ಬೋದು. ಕೆಲವೊಬ್ಬರು ಅಲ್ಲಿ ಸ್ಕೋರ್ ಆಗದೇ ಇರಬಹುದು ಅಥವಾ ಅಲ್ಲಿ ನಾವು ಕೆಲವೊಂದು ಕಾರಣಕ್ಕಾಗಿ ನಾವು ಅಲ್ಲಿ ಫೇಲ್ಯೂರ್ ಆಗಿರ್ಬೋದು. ಹಾಗಾಗಿ ಪ್ರಥಮ ಪತ್ರಿಕೆ ನಮ್ಮ ತಯಾರಿ ಯಾವ ರೀತಿ ಇದ್ದರೆ ಬೆಟರ್ ಅನ್ನೋಂಥ ಒಂದು ಡೌಟ್ಸ್ ಇರ್ಬೋದು. ಮತ್ತು ಉತ್ತಮ ಸ್ಕೋರ್ಗೆ ನಾವು ಏನು ಪ್ಲ್ಯಾನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡಬೇಕು. ಈ ಡೌಟ್ಸ್ ಆಲ್ರೆಡಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರೋರಿಗೆ ಇರುವಂಥ ಡೌಟ್ಸ್ಗಳಾಗಿದ್ದಾವೆ. ಹಾಗಾದರೆ ಬನ್ನಿ, ಮೊದಲನೇದಾಗಿ ಪ್ರಥಮ ಪತ್ರಿಕೆಗೆ ಇರುವಂಥ ಮಾರ್ಕ್ಸ್ ಎಷ್ಟು ಅನ್ನೋದು ಆಲ್ರೆಡಿ ಕ್ಲಿಯರ್ ಆಗಿದೆ. ಡ್ಯೂರೇಷನ್ ಅಂತ ಬಂದಾಗ 90 ನಿಮಿಷ ಇರುತ್ತೆ. ಬಂದಾಗ 1.5 ಗಂಟೆಗಳ ಕಾಲಾವಧಿ ಇರುತ್ತೆ. 50 ಅಂಕಗಳಿಗಿರುವಂಥ ಪತ್ರಿಕೆ ಇದಾಗಿರುತ್ತೆ. ಅಂದರೆ 90 ನಿಮಿಷದಲ್ಲಿ ನೀವು 50 ಅಂಕಗಳಿಗಿರುವಂಥ ಫಸ್ಟ್ ಪೇಪರನ್ನು ನೀವು ಹ್ಯಾಂಡಲ್ ಮಾಡಬೇಕು. 90 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಓಕೆ, ಪ್ರಥಮ ಪತ್ರಿಕೆಯಲ್ಲಿ ಏನಾದರೂ ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರಾ ಅಥವಾ ಹೆಂಗಿರುತ್ತೆ ಇದು ಮಾಡೆಲ್, ಅಂದರೆ ಆಲ್ರೆಡಿ ಗೊತ್ತಾಗಿದೆ ವಿವರಣಾತ್ಮಕ ಸ್ವರೂಪದಲ್ಲಿರುತ್ತೆ, ಡಿಸ್ಕ್ರಿಪ್ಟಿವ್ ಮಾಡೆಲಲ್ಲಿರುತ್ತೆ ಅಂತ ಗೊತ್ತಾಯಿತು. ಸ್ಪೆಷಲಿ ಏನಾದರೂ ಇಲ್ಲಿ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ ಅಂತ ಬಂದಾಗ ಖಂಡಿತ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ. ಆ್ಯಕ್ಚುಲಿ ಸೆಕೆಂಡ್ ಪೇಪರ್ಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಪೇಪರ್ ಬಹಳ ಈಸಿ ಅಂತ ಗುರುತಿಸ್ಬೋದು. ಅಂದರೆ ಆಲ್ರೆಡಿ ಬ್ಲೂ ಪ್ರಿಂಟ್ ಇರುತ್ತೆ ಇಲ್ಲಿ ಬಂದಾಗ, ಎಲ್ಲೆಲ್ಲಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಆಲ್ರೆಡಿ ಕ್ಲಿಯರ್ ಕಟ್ಟಾಗಿ ನೋಟಿಫಿಕೇಷನಲ್ಲಿ ಅವ್ರು ಕ್ಲಿಯರ್ ಮಾಡಿರ್ತಾರೆ. ಸೆಕೆಂಡ್ ಪೇಪರಲ್ಲಿ ಬಂದಾಗ ಅದು MCQ ಮಾಡೆಲಲ್ಲಿರುತ್ತೆ ಅನ್ನೋದು ಆಲ್ರೆಡಿ ಗೊತ್ತು, 100 ಕ್ವಶನ್ಸ್ ಇರ್ತಾವೆ ಅನ್ನೋದು ಕೂಡ ಗೊತ್ತು. ಆದರೆ ಯಾವ ಸಬ್ಜೆಕ್ಟಿಂದ ಎಷ್ಟು ಕ್ವಶನ್ಸ್ ಬರ್ತಾವೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಈಗ ಕೆಲವೊಂದು ಸರಿ ಒಂದೊಂದು ಸಬ್ಜೆಕ್ಟಿಂದಲೇ ಜಾಸ್ತಿ ಕ್ವಶನ್ ಬರುತ್ತೆ, ಕೆಲವೊಂದು ಸಬ್ಜೆಕ್ಟನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿರ್ತಾರೆ. ಆದರೆ ಇಲ್ಲ ಹಾಗಲ್ಲ, ನಿಮಗೆ ಕಂಪ್ಲೀಟಾಗಿ ಫಸ್ಟ್ ಪೇಪರ್ 50 ಮಾರ್ಕ್ಸಿಗೆ ಏನೇನು ಬರುತ್ತೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಬಿಫೋರೇ ನಿಮಗೆ ನೀಡಿರ್ತಾರೆ. ಹಾಗಾಗಿ ಇದು ಸ್ಕೋರ್ ಮಾಡ್ಕೊಳ್ಳಿಕ್ಕೆ ಬಹಳ ಈಸಿ ಅಂತ ಗುರುತಿಸ್ಬೋದು. ಓಕೆ, ಸಿವಿಲ್ ಮತ್ತು ರಿಸರ್ವ್ ಅಂತ ಬಂದಾಗ, PSI ಮತ್ತು RSI ಅಂತ ಬಂದಾಗ ಅಲ್ಲಿ ಒಂದು ರೀತಿಯ ಮಾರ್ಕ್ಸ್ ಡಿವೈಡ್ ಇರೋದು ಕಂಡುಬರುತ್ತೆ. KSRP ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರಲ್ಲಿ ಒಂದು ರೀತಿ ಡಿವೈಡ್ ಆಗಿರೋದು ಕಂಡುಬರುತ್ತೆ. ಸ್ಪೆಷಲಿ PSI ಮತ್ತು ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅಂತ ಬಂದಾಗ ಮೊದಲ ಪತ್ರಿಕೆನ 50 ಮಾರ್ಕ್ಸಿಗಿದೆಯಲ್ವ, 50 ಮಾರ್ಕ್ಸಿಗಿರುವಂಥ ಮೊದಲ ಪತ್ರಿಕೆಯಲ್ಲಿ ಒಟ್ಟು 3 ಭಾಗಗಳಾಗಿ ಆ ಪತ್ರಿಕೆಯಲ್ಲಿ 50 ಮಾರ್ಕ್ಸನ್ನು ಡಿವೈಡ್ ಮಾಡಿರೋದು ಕಂಡುಬರುತ್ತೆ. ಅಂದರೆ ಎಸ್ಸೆ ಬರೀಬೇಕು ನೀವು ಅಲ್ಲಿ ಬಂದಾಗ, ಅದಕ್ಕೆ ಇಂತಿಷ್ಟು ಮಾರ್ಕ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ಭಾಷಾಂತರ ಇರುತ್ತೆ, ಟ್ರಾನ್ಸ್ಲೇಷನ್ ಮಾಡಬೇಕು ನೀವು ಅಲ್ಲಿ ಬಂದಾಗ, ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ 2 ಟ್ರಾನ್ಸ್ಲೇಷನ್ ಮಾಡಬೇಕು. ಅದರ ಜೊತೆಗೆ ಸಾರಾಂಶ ಬರವಣಿಗೆ ಅಂತ ಇರುತ್ತೆ, ಪ್ರೀಸಿ ರೈಟಿಂಗ್ ಅಂತ ಗುರುತಿಸಲಾಗುತ್ತೆ. ಈ ರೀತಿ ಮೊದಲ ಪತ್ರಿಕೆಯಲ್ಲಿ ಬಂದಾಗ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, PSI ಸಿವಿಲಲ್ಲಿ ಬಂದಾಗ 50 ಮಾರ್ಕ್ಸನ್ನು ಈ ರೀತಿ 3 ಭಾಗಗಳಾಗಿ ನಾವು ಡಿವೈಡ್ ಮಾಡ್ಬೋದು. ಅಂದರೆ ಆಲ್ರೆಡಿ ನಿಮಗೆ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಎಸ್ಸೆ ಬರುತ್ತೆ ಅನ್ನೋದು ಆಲ್ರೆಡಿ ಗೊತ್ತಾಗಿದೆ ನಿಮಗೆ, ಭಾಷಾಂತರ ಇರುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ, ಅದರ ಜೊತೆಗೆ ಸಾರಾಂಶ ಬರವಣಿಗೆ ಕೂಡ ನಾವು ಮಾಡಬೇಕಾಗುತ್ತೆ. ಇದಿಷ್ಟು ನೀವು ಪರ್ಫೆಕ್ಟ್ ಆಗಿಬಿಟ್ರೆ 50 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ನೀವು ಸ್ಕೋರ್ ಮಾಡ್ಕೋಬೋದು. ಎಷ್ಟಾಗುತ್ತೋ ಅಷ್ಟು ಉತ್ತಮವಾದಂಥ ಸ್ಕೋರ್ ಮಾಡ್ಕೊಳ್ಬೋದು. ಮತ್ತು ಇದು ಫಿಕ್ಸ್ ಆಗಿರೋದು, ಯಾವುದೇ ಕಾರಣಕ್ಕೂ ಇದರಲ್ಲಿ ಬದಲಾವಣೆ ಇರೋದಿಲ್ಲ. ಸೆಕೆಂಡ್ ಪೇಪರ್ ಬಹಳಷ್ಟು ಸ್ಪರ್ಧಾರ್ಥಿಗಳು ಮಾಡುವಂಥ ತಪ್ಪೇನೆಂದರೆ, ಸೆಕೆಂಡ್ ಪೇಪರ್ಗೆ ಹೆಚ್ಚು ಫೋಕಸ್ ಮಾಡ್ತಾರೆ, ಫಸ್ಟ್ ಪೇಪರನ್ನು ಬಹಳ
ಕೇರ್ಲೆಸ್ ಮಾಡ್ತಾರೆ ಪ್ರಿಪ್ರೇಷನ್ ಅಂತ ಬಂದಾಗ. ಹಾಗಾಗಿ ಸೆಕೆಂಡ್ ಪೇಪರಲ್ಲಿ ಚೆನ್ನಾಗಿ ಸ್ಕೋರ್ ಆಗಿ ಫಸ್ಟ್ ಪೇಪರಲ್ಲಿ ನಿಮ್ಗೆ ಸ್ಕೋರ್ ಆಗಲಿಲ್ಲ ಅಂದರೂ ಕೂಡ ಟೋಟಲ್ ನಿಮ್ಮ ಸ್ಕೋರ್ ಏನಾಗ್ತಾ ಹೋಗುತ್ತೆ ಅಲ್ಲಿ ಕಡಿಮೆ ಆಗಿಬಿಡುವಂಥ ಸಾಧ್ಯತೆ ಇರುತ್ತೆ. ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಾಗ ನೀವು ಸ್ಕಿಪ್ ಆಗುವಂಥ ಸಾಧ್ಯತೆ ಬಹಳಷ್ಟಿರುತ್ತೆ. ಮತ್ತು ಇನ್ನೊಂದು ಬಿಗಿನರ್ಸ್ಗೆ ಡೌಟ್ಸ್ ಇರ್ಬೋದು. ಮೊದಲ ಪತ್ರಿಕೆ 50 ಮಾರ್ಕ್ಸಿಗೆ ಅಂತ ಹೇಳ್ತಾ ಇದ್ದೇವೆ, ಸೆಕೆಂಡ್ ಪೇಪರ್ 150 ಮಾರ್ಕ್ಸಿಗೆ ಅಂತ ಹೇಳ್ತಾ ಇದ್ದೇವೆ. ಅಲ್ಲೇನಾದರೂ ಮಿನಿಮಮ್ ಮಾರ್ಕ್ಸ್ ತೊಲೇಬೇಕಾ ಈ ಪ್ರತಿ ಪೇಪರಲ್ಲೂ? ಏನಾದರೂ ಟಿ ಇ ಟಿಯಲ್ಲಿ ಇರುತ್ತಲ್ವ ಆ ರೀತಿ ಫಸ್ಟ್ ಮಿನಿಮಮ್ ಸ್ಕೋರ್ ಮಾಡ್ಕೊಂಡು ಮುಂದೆ ಹೋಗಬೇಕಾ, ಅಥವಾ ಎಷ್ಟಾದರೂ ಸ್ಕೋರ್ ಆದರೂ ನಡೆಯುತ್ತಾ ಅಂತ ಬಂದಾಗ ಫಸ್ಟ್ ಪೇಪರ್ ಆಗಿರ್ಬೋದು ಸೆಕೆಂಡ್ ಪೇಪರ್ ಆಗಿರ್ಬೋದು ಎರಡೂ ಪತ್ರಿಕೆಗೆ ಯಾವುದೇ ರೀತಿ ಮಿನಿಮಮ್ ಸ್ಕೋರ್ ಅಂತೇನಿಲ್ಲ. ಎರಡೂ ಕೂಡ ನೀವು ಕೌಂಟ್ ಆಗ್ತಾ ಹೋಗುತ್ತೆ. ಮಿನಿಮಮ್ ಸ್ಕೋರ್ ಅಂತ ಯಾವುದೋ ಅಲ್ಲಿ ಗೊತ್ತುಪಡಿಸಿರಲ್ಲ. ಎಷ್ಟಾದರೂ ಸ್ಕೋರ್ ಆಗಿರ್ಬೋದು, ಒಟ್ಟಿನಲ್ಲಿ ಆ ಸ್ಕೋರ್ ನಿಮಗೆ ಮೆರಿಟ್ನಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ಓಕೆ, ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಬರಬೇಕು ನಮಗೆ. PSI ಆಗಿರ್ಬೋದು, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅಂತ ಬಂದಾಗ ಪ್ರಬಂಧಕ್ಕೆ 20 ಮಾರ್ಕ್ಸನ್ನು ಗೊತ್ತುಪಡಿಸಿರ್ತಾರೆ ಅವರು. ಎಸ್ಸೆಗೆ 20 ಮಾರ್ಕ್ಸ್ ಗೊತ್ತುಪಡಿಸಿದ್ದಾರೆ. ಟ್ರಾನ್ಸ್ಲೇಷನ್ಗೆ 20 ಮಾರ್ಕ್ಸ್ ಇರುತ್ತೆ. 2 ಟ್ರಾನ್ಸ್ಲೇಷನ್ ಇರುತ್ತೆ ಆ್ಯಕ್ಚುಲಿ ಬಂದಾಗ. ಭಾಷಾಂತರದಲ್ಲಿ ಬಂದಾಗ ಕನ್ನಡದಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅಥವಾ ಒಂದು ವಿಷಯ ವಸ್ತು ಕೊಟ್ಟಿರ್ತಾರೆ ಅಥವಾ ಗದ್ಯಾಂಶ ಕೊಟ್ಟಿರ್ತಾರೆ, ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು, ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು, ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಈ ರೀತಿ ಭಾಷಾಂತರದಲ್ಲಿ 2, ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ 10+10 ಅಂತ ಒಟ್ಟು 20 ಮಾರ್ಕ್ಸ್ ಇರೋದು ಕಂಡುಬರುತ್ತೆ. ಮತ್ತು ಸಾರಾಂಶ ಬರವಣಿಗೆಗೆ 10 ಮಾರ್ಕ್ಸ್ ಇರುತ್ತೆ ನಿಮಗೆ. ಈ ರೀತಿ PSI ಸಿವಿಲ್ ಆಗಿರ್ಬೋದು, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಬಂದಾಗ 50 ಮಾರ್ಕ್ಸನ್ನು ಈ ರೀತಿ 3 ಭಾಗಗಳಾಗಿ ಡಿವೈಡ್ ಮಾಡಿರ್ತಾರೆ. ಆಲ್ರೆಡಿ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆನೇ ಕ್ಲಿಯರ್ ಕಟ್ಟಾಗಿ ಗೊತ್ತಿರುತ್ತೆ ನಿಮಗೆ. ಒಂದು ಎಸ್ಸೆ ಬರೀಬೇಕು, 2 ಟ್ರಾನ್ಸ್ಲೇಷನ್ ಮಾಡಬೇಕು ಮತ್ತು ಒಂದು ಸಾರಾಂಶ ಬರವಣಿಗೆ ಇರುತ್ತೆ ಅನ್ನೋದು ಆಲ್ರೆಡಿ ನೀವು ಹೋಗೋದಕ್ಕಿಂತ ಮುಂಚೆನೇ ನೀವು ಮೈಂಡ್ಸೆಟ್ಟಲ್ಲಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರುತ್ತೆ. ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಪದಗಳಲ್ಲಿ ಬರೀಬೇಕು, ಅವೆಲ್ಲ ಕಂಡೀಷನ್ಸ್ ಆಲ್ರೆಡಿ ಬಿಫೋರಾಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಹೇಳೋದು ಇದು ನಿಮ್ಮ ಪಾಕೆಟಲ್ಲಿರುವಂಥ ಮಾರ್ಕ್ಸ್ ಅಂತ ಗುರುತಿಸ್ತಾ ಇರೋದು. ಆ್ಯಕ್ಚುಲಿ ಸೆಕೆಂಡ್ ಪೇಪರ್ ನಾವು ಎಷ್ಟೇ ಬಿಲೀವ್ ಮಾಡಿ ಹೋದರೂ ಕೂಡ ನಾವು ಅಂದ್ಕೊಂಡಷ್ಟು ಸ್ಕೋರ್ ಮಾಡಲಿಕ್ಕೆ ಬಹಳಷ್ಟು ಸರಿ ಆಗೋದಿಲ್ಲ. ಅಲ್ಲಿ ಯಾವುದೇ ರೀತಿ ವೇಟೇಜ್ ಇಲ್ಲ. ಅಲ್ಲಿ ಹಿಸ್ಟ್ರಿಯಿಂದ ಎಷ್ಟು ಬರುತ್ತೋ, ಪಾಲಿಟಿಯಿಂದ ಎಷ್ಟು ಬರುತ್ತೋ, ಜಾಗ್ರಫಿಯಿಂದ ಎಷ್ಟು ಬರುತ್ತೋ, ಸೈನ್ಸಿಂದ ಎಷ್ಟು ಬರುತ್ತೋ ಅಥವಾ ಬರೋದೇ ಇಲ್ವಾ, ಇವ್ಯಾವ ನಾವು ಕ್ಲಿಯರ್ ಕಟ್ಟಾಗಿ ಹೇಳೋಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ಬಂದಾಗ ಆ ರೀತಿ ಇಲ್ಲ, ಕ್ಲಿಯರ್ ಕಟ್ಟಾಗಿ ಮೊದಲೇ ಗೊತ್ತಿರುತ್ತೆ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ಇಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ ನೀವು ಮಾಡ್ಕೋಬೋದಾಗಿದೆ. ಓಕೆ, ಸ್ವಲ್ಪ KSRP ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರಲ್ಲಿ ಬಂದಾಗ ಮೊದಲ ಪತ್ರಿಕೆಯಲ್ಲಿ ಬಂದಾಗ 2 ರೀತಿ ಡಿವೈಡ್ ಆಗಿರೋದು ಕಂಡುಬರುತ್ತೆ. ಹಿಂದಿನ ನೋಟಿಫಿಕೇಶನ್ ನೋಡಿದಾಗ ಈಗ ನೆಕ್ಸ್ಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ನೋಟಿಫಿಕೇಶನ್ ಆಗ್ತಾ ಇದೆ ಬಂದಾಗ ಈ ಸರಿ ಏನು ಬದಲಾವಣೆ ಮಾಡ್ತಾರೋ ಇನ್ನೂ ನಾವು ನೋಟಿಫಿಕೇಶನ್ ಆದಾಗ ನೋಡಬೇಕು. ಪ್ರೀವಿಯಸ್ ನೋಟಿಫಿಕೇಶನ್ ಅಂತ ನೋಡಿದಾಗ ಇಲ್ಲಿ 2 ರೀತಿ 50 ಮಾರ್ಕ್ಸನ್ನು 2 ಭಾಗಗಳಾಗಿ ಡಿವೈಡ್ ಮಾಡಿರೋದು ಕಂಡುಬರುತ್ತೆ. ಪ್ರಬಂಧಕ್ಕೆ 30 ಮಾರ್ಕ್ಸ್ ಇರುತ್ತೆ, ಟ್ರಾನ್ಸ್ಲೇಷನ್ಗೆ 20 ಮಾರ್ಕ್ಸ್ ಇರುತ್ತೆ. ಸಾರಾಂಶ ಬರವಣಿಗೆ ಇಲ್ಲಿ ಇನ್ನೂ ಕೊಟ್ಟಿಲ್ಲ ಹಿಂದಿನ ಎಕ್ಸಾಮ್ ಅಂತ ನೋಡಿದಾಗ. ಮುಂಬರುವಂಥ ದಿನಗಳಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಒಟ್ಟಲ್ಲಿ ನಾವು ಫೈನಲಾಗಿ ಕ್ಲಿಯರ್ ಆಗಿರಬೇಕು. 50 ಮಾರ್ಕ್ಸಿಗೆ ಇರುತ್ತೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಂತ ಬಂದಾಗ, ಯಾವುದೇ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು. ಸೊ ಅದು ಸ್ವಲ್ಪ ಬೈಫರ್ಕೇಷನಲ್ಲಿ ಬಂದಾಗ ಸಾರಾಂಶ ಬರವಣಿಗೆ ಕೆಲವೊಂದರಲ್ಲಿದೆ, ಕೆಲವೊಂದರಲ್ಲಿ ಇಲ್ಲ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಪ್ರಿಪ್ರೇಷನ್ ಮಾತ್ರ ಖಂಡಿತ ನೀವು ಯಾವುದೇ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ ಹೋದರೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಬೆಸ್ಟ್ ಸ್ಕೋರ್ ಅಂದರೆ ಎಷ್ಟು PSI ಮೊದಲನೇ ಪತ್ರಿಕೆಯಲ್ಲಿ ಅನ್ನೋದ್ರ ಬಗ್ಗೆ ಡೌಟ್ ಇರುತ್ತೆ ನಿಮಗೆ. ಓಕೆ, ಬೆಸ್ಟ್ ಸ್ಕೋರ್ ಎಷ್ಟು ಅಂತ ಹೇಳೋದು ಕಷ್ಟ ಆಗುತ್ತೆ ಆ್ಯಕ್ಚುಲಿ ಬಂದಾಗ. ಆದರೆ ಎಷ್ಟು ಸಾಧನೆ ಅಷ್ಟು ಚೆನ್ನಾಗಾದರೆ ನನ್ನ ಪ್ರಕಾರ ನೀವು ಸೇಫ್ ಆಗ್ತಾ ಹೋಗ್ತೀರಾ. ಅದು ನಮಗೆ ಕ್ಲಿಯರ್ ಆಗಿರಬೇಕು. ಯಾಕಂದರೆ ಇದು ಸೆಮೆಸ್ಟರ್ ಎಕ್ಸಾಮ್ ಅಲ್ಲ ಬಂದಾಗ. ಇಲ್ಲೆಲ್ಲರೂ ಡಿಸ್ಟಿಂಕ್ಷನ್ನೇ ಬರ್ತಾರೆ ಅಥವಾ ಎಲ್ಲರೂ ನಾವು ಫಸ್ಟ್ ಕ್ಲಾಸೇ ಬರ್ತೀವಿ, ಇದು ಯಾವುದೂ ಕೌಂಟ್ ಆಗಲ್ಲ. ನಿಮ್ಮ ಸ್ಕೋರ್ ಎಷ್ಟು ಬೆಟರ್ ಆಗುತ್ತೆ ಅಥವಾ ಎಷ್ಟು ಬೆಸ್ಟ್ ಇರುತ್ತೋ ಅಷ್ಟು ನೀವು ಆ ಪಾಯಿಂಟಲ್ಲಿ ಹೆಚ್ಚು ಸೇಫ್ ಆಗ್ತಾ ಹೋಗ್ತೀರ ಅಂತ ಹೇಳ್ಬೋದು. ನನ್ನ ಪ್ರಕಾರ 30 ಆದರೆ ಗುಡ್ ಸ್ಕೋರ್ ಅಂತ ಹೇಳೋದು. 30 ಆದರೂ ಪರವಾಗಿಲ್ಲ, ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು. ಆದರೆ ಬೆಟರ್ ಸ್ಕೋರ್ ಅಂದರೆ 35 ಅನ್ನೋದು ನನ್ನ ಅಭಿಪ್ರಾಯ. ಇದು ನನ್ನ ಪರ್ಸನಲ್ ಒಪಿನಿಯನು. ಬೆಸ್ಟ್ ಸ್ಕೋರ್ ಅಂದರೆ 35+ ಆದರೆ ಬೆಟರ್. ನನ್ನ ಪ್ರಕಾರ 35 to 40 ಇನ್ ಬಿಟ್ವೀನ್ ಏನಿದೆ ಅಲ್ವ, ಅದು ಬೆಟರ್ ಸ್ಕೋರ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಅಂದರೆ ನೀವು ಸೀರಿಯಸ್ ಆಗಿ ಕಾಂಪಿಟೇಷನ್ ಕೊಡ್ಬೋದು ಮತ್ತು ಅಷ್ಟು ಈಸಿಯಾಗಿ ನೀವು ಹೊರಗಡೆ ಬರಲಿಕ್ಕೆ ಸಾಧ್ಯ ಇರಲ್ಲ ಆ ಸ್ಕೋರನ್ನು ನೀವು ಮಾಡ್ಕೊಂಡಾಗ. ಹಾಗಾಗಿ ನನ್ನ ಪ್ರಕಾರ ನಿಮ್ಮ ಟಾರ್ಗೆಟು ಒಂದು 40ಗೆ ಅರೌಂಡ್ ಇಟ್ಕೊಂಡು ನೀವು ಟಾರ್ಗೆಟ್ ಮಾಡ್ತಾ ಹೋಗಬೇಕು ಮೊದಲನೇ ಪತ್ರಿಕೆಯಲ್ಲಿ ಬಂದಾಗ. ಕೆಲವೊಂದು ಕಾರಣಕ್ಕಾಗಿ 35+ ಸ್ಕೋರ್ ಆಗದೇ ಇರ್ಬೋದು. ಯಾವ ಕಾರಣಕ್ಕಾಗಿ ನೋಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ಸರಿ ನಾವು ನಿರೀಕ್ಷೆ ಮಾಡದೇ ಇರುವಂಥ ಎಸ್ಸೆಗಳು ಬಂದುಬಿಡ್ಬೋದು. ಕೆಲವೊಂದು ಸರಿ ಭಾಷಾಂತರದಲ್ಲಿ ಬಂದಾಗ ಬಹಳ ಸ್ಟ್ಯಾಂಡರ್ಡ್ ಆಗಿರುವಂಥ ಇಂಗ್ಲೀಷ್ ವರ್ಡ್ಸ್ಗಳಿರುವಂಥ ಏನು ಪ್ಯಾಸೇಜ್ ಕೊಟ್ಟಾಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅದು ಸಾಧ್ಯವಾಗದೇ ಇರಬಹುದು. ಬೇರೆ ಬೇರೆ ಕಾರಣಗಳಿಂದ ಕೆಲವೊಂದು ಸರಿ ಆಗಲ್ಲ. ಆ ರೀತಿ ಆದಾಗ ಎಲ್ಲರ ಸ್ಕೋರು ಸ್ವಲ್ಪ ವೀಕೇ ಆಗುತ್ತೆ, ಆಗಲ್ಲ ಅಂತ ಹೇಳೋಂಗಿಲ್ಲ. ಆದರೆ ನನ್ನ ಪ್ರಕಾರ ನೀವು ಮಿನಿಮಮ್ ಒಂದು 40+ ಅಂತ ಇಟ್ಕೊಂಡೆ ನೀವು ಇದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಹೋಗಬೇಕು. ಅಟ್ಲೀಸ್ಟ್ 35+ ಬಂದರೆ ನೀವು ಸೀರಿಯಸ್ ಆಗಿ ಖಂಡಿತ ನೀವು ಅಪಾಯಿಂಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಅಂತ ಗುರುತಿಸ್ಬೋದು. ಅದ್ರ ಜೊತೆಗೆ ಯಾವಾಗ ನೀವು ಫಸ್ಟ್ ಪೇಪರಲ್ಲಿ ಇಷ್ಟೊಂದು ಸ್ಕೋರ್ ಮಾಡುವಂಥ ಸಾಮರ್ಥ್ಯ ಗಳಿಸ್ತೀರೋ ಅವಾಗ ಸೆಕೆಂಡ್ ಪೇಪರಲ್ಲಿ ಕೂಡ ನಿಮ್ಮ ಸ್ಕೋರ್ ಚೆನ್ನಾಗೇ ಇರುತ್ತೆ. ಅದು ಕೂಡ ನಿಮ್ಗೆ ಕ್ಲಿಯರ್ ಆಗಿರಬೇಕು. ಬಹಳಷ್ಟು ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ, ಸೆಕೆಂಡ್ ಪೇಪರ್ಗೆ ಟಾರ್ಗೆಟ್ ಮಾಡ್ತಾರೆ, ಫಸ್ಟ್ ಪೇಪರನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿರ್ತಾರೆ. ಆದರೆ ಗೊತ್ತಿರಲಿ, ಯಾರು ಫಸ್ಟ್ ಪೇಪರಲ್ಲಿ ಚೆನ್ನಾಗಿ ಗ್ರಿಪ್ ತೆಗೆದುಕೊಳ್ತೀರಲ್ವ ಅವರು ನಿಮ್ಮ ಸೆಕೆಂಡ್ ಪೇಪರ್ ಕೂಡ ಚೆನ್ನಾಗೇ ಸ್ಕೋರ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ 35+ ವರೆಗೂ ಸ್ಕೋರ್ ಮಾಡೋಷ್ಟು ನಿಮ್ಮಲ್ಲಿ ಕೆಪಾಸಿಟಿ ಇದೆ ಅಂದರೆ ಅಲ್ಲೂ ಕೂಡ ನಿಮ್ಮ ಸ್ಕೋರ್ ಚೆನ್ನಾಗಿ
ಚೆನ್ನಾಗಿರುತ್ತೆ, ಅವಾಗ ನೀವು ಟಾಪಲ್ಲಿ ಅಪಾಯಿಂಟ್ ಆಗುವಂಥ ಸಾಧ್ಯತೆ ಬಹಳಷ್ಟಿರುತ್ತೆ. ಮತ್ತು ಈ ಸ್ಕೋರ್ ಫೈನಲ್ ಅನ್ನೋಂಗಿಲ್ಲ, ಕೆಲವೊಂದು ಸರಿ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ, ಆ ವಿಷಯದ ಮೇಲೆ ಸ್ವಲ್ಪ ಅಲ್ಲೂ 3-4 ಮಾರ್ಕ್ಸ್ ಪ್ಲಸ್ ಆರ್ ಮೈನಸ್ ಆಗ್ಬೋದು. ನಿಮ್ಮ ಪ್ರಯತ್ನ ಪ್ರಿಪ್ರೇಷನ್ ಅಂತ ಬಂದಾಗ 40+ ಇರೋದು ನನ್ನ ಪ್ರಕಾರ ಬೆಸ್ಟ್ ಅನಿಸುತ್ತೆ. ಓಕೆ, ಪ್ರಥಮ ಪತ್ರಿಕೆಗೆ ತಯಾರಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಡೌಟ್ಸ್ ಇರೋಂಥ ನಮಗೆ ಮೇಜರ್ ಆಗಿ, ಅಂದರೆ ಎಸ್ಸೆಗೆ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡಬೇಕು, ಟ್ರಾನ್ಸ್ಲೇಷನ್ಗೆ ನಮ್ಮ ತಯಾರಿ ಯಾವ ರೀತಿ ಇರಬೇಕು, ಮತ್ತು ಪ್ರೀಸಿ ರೈಟಿಂಗ್ಗೆ ನಮ್ಮ ತಯಾರಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ಸ್ ಇರ್ಬೋದು. ಆ ಡೌಟ್ಸನ್ನು ನಿಮ್ಮ ಜೊತೆ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ಒಂದೊಂದಾಗೆ ತೆಗೆದುಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಎಸ್ಸೆಗೆ ನಮ್ಮ ತಯಾರಿ ಯಾವ ರೀತಿ ಇರಬೇಕು ಅಂತ. ಪ್ರಬಂಧಕ್ಕೆ ಸಂಬಂಧಿಸಿದಂತೆ ಎಸ್ಸೆಗೆ ರಿಲೇಟೆಡ್ ಆಗಿ ಆಸ್ಪಿರೆಂಟ್ಸಲ್ಲಿರುವಂಥ ಗೊಂದಲಗಳು ಏನಂತ ನೋಡ್ತಾ ಹೋದರೆ, ನಾವು ಎಂಥ ವಿಷಯಗಳ ಮೇಲೆ ಎಸ್ಸೆಯನ್ನು ರೆಡಿ ಮಾಡ್ಕೊಳ್ಬೇಕು, ಎಂಥ ವಿಷಯಗಳ ಮೇಲೆ ನಾವು ಎಸ್ಸೆ ತಯಾರಿ ನಡೆಸ್ಕೊಳ್ಬೇಕು, ಮನೆಯಲ್ಲಿ ಬಂದಾಗ ಎಷ್ಟು ಪ್ರಬಂಧಗಳನ್ನ ನಾವು ಸಿದ್ಧಪಡಿಸ್ಕೊಳ್ಬೇಕು, ನಾವು ಎಕ್ಸಾಮ್ಗಿಂತ ಬಿಫೋರ್ ಆಗಿ ಬಂದಾಗ ಎಷ್ಟು ಎಸ್ಸೆಗಳನ್ನ ನಾನು ರೆಡಿ ಮಾಡ್ಕೊಳ್ಬೇಕು, ಉತ್ತಮ ಪ್ರಬಂಧ ಅಥವಾ ಒಂದು ಬೆಸ್ಟ್ ಎಸ್ಸೆ ಅಂದರೆ ಅದರಲ್ಲಿ ಏನೆಲ್ಲ ಇರಬೇಕು ಅನ್ನೋ ಬಗ್ಗೆ ಡೌಟ್ಸ್ ಇರುತ್ತೆ. ರೆಡಿಮೇಡ್ ಪ್ರಬಂಧಗಳು ಅಂದರೆ ಆಲ್ರೆಡಿ ಮಾರ್ಕೆಟಲ್ಲಿ ಸುಮಾರು ಬುಕ್ಸ್ಗಳು ಸಿಗ್ತಾವೆ ನಿಮಗೆ ಎಸ್ಸೆಗೆ ರಿಲೇಟೆಡ್ ಆಗಿ ಬಂದಾಗ, ಅಂತಹ ಬುಕ್ಸ್ಗಳನ್ನು ತೆಗೆದುಕೊಂಡು ಅವುಗಳನ್ನೇ ನಾನು ಯಥಾವತ್ತಾಗಿ ಬೈಪಾಠ ಮಾಡ್ಕೊಂಡು ಹೋಗಿ ಬರಿಬೋದಾ, ಬರೆದ್ರೆ ಹೆಂಗಿರುತ್ತೆ ಅನ್ನೋದಾಗಿರ್ಬೋದು, ಅಥವಾ ಸ್ವತಃ ನಾನೇ ಪ್ರಬಂಧಗಳನ್ನು ಸಿದ್ಧಪಡಿಸ್ಕೊಳ್ಳೋದು ಸೂಕ್ತನಾ, ಅಥವಾ ರೆಡಿಮೇಂಟಾಗಿ ಬುಕ್ಸ್ ಏನು ಪ್ರಿಂಟೆಡ್ ಮೆಟೀರಿಯಲ್ಸ್ ಆಗಿ ಸಿಗ್ತಾವಲ್ವ ಅಂಥ ಎಸ್ಸೆನೇ ನಾನು ಇಟ್ಕೊಳ್ಬೋದಾ ಅನ್ನೋದ್ರ ಬಗ್ಗೆ ಡೌಟ್ಸ್ ಇರ್ಬೋದು ನಿಮಗೆ. ಬರವಣಿಗೆ ಬಹಳ ದುಂಡಾಗಿರಬೇಕಾ, ಅಂದರೆ ಭಾಳ ಅಕ್ಷರಗಳು ನೀಟಾಗಿರಬೇಕಾ, ಪದಗಳ ಬಳಕೆ ಸೀಮಿತವಾಗಿರಲೇಬೇಕಾ, ಅಂದರೆ 600 ಪದಗಳಿಗೆ ಮೀರದಂತೆ ಅಂತ ಈ ರೀತಿ ಕೊಟ್ಟಿರ್ತಾರಲ್ವ ಅಷ್ಟು ಒಳಗಡೆನೇ ಇರಬೇಕಾ, ಅಥವಾ ಅದನ್ನು ಕ್ರಾಸಾಗಿ ನಾವು ಹೋಗ್ಬೋದಾ, ಪ್ರಬಂಧ ಬರೆಯಲು ಎಷ್ಟು ಟೈಮ್ ನಾವು ಇಟ್ಕೊಳ್ಬೇಕು ಎಕ್ಸಾಮಲ್ಲಿ ಬಂದಾಗ, ಈ ರೀತಿ ಸಾಕಷ್ಟು ಡೌಟ್ಸ್ಗಳು ನಿಮಗೆ ಇರ್ಬೋದು. ಓಕೆ, ಆಲ್ರೆಡಿ ನಿಮಗೆ ಗೊತ್ತಿದೆ, ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ಅಬ್ಸರ್ವ್ ಮಾಡಿರ್ತೀರ. ಸಾಮಾನ್ಯವಾಗಿ PSI ಫಸ್ಟ್ ಪೇಪರಲ್ಲಿ ಎಸ್ಸೆ ಅಂತ ಬಂದಾಗ ನಿಮಗೆ 5 ಎಸ್ಸೆಗಳನ್ನು ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ 5 ಎಸ್ಸೆಗಳನ್ನು ಕೊಟ್ಟಿರ್ತಾರೆ ಫಸ್ಟ್ ಪತ್ರಿಕೆಯಲ್ಲಿ ಬಂದಾಗ. 5ರಲ್ಲಿ ಯಾವುದಾದ್ರೂ ಒಂದು ಎಸ್ಸೆಯನ್ನು ಬರೀಬೇಕು ನಿಮಗೆ, ಮತ್ತು 5 ಕೊಡಬೇಕಂತೇನಿಲ್ಲ, ಎಕ್ಸ್ಟ್ರಾ ನೋಟಿಫಿಕೇಶನ್ ಆ ರೀತಿಯೇನು ಇರಲ್ಲ. ಬಟ್ ಅಲ್ಲಿ ಎಸ್ಸೆ ಅಂತ ಇರುತ್ತೆ ಬಂದಾಗ ಕೆಲವೊಮ್ಮೆ 4, 3 ಕೊಡ್ಬೋದು, ಹೇಳೋಕ್ಕಾಗಲ್ಲ. ಹೀಗೆ ಅಂತ ನೀವು ನಿರೀಕ್ಷೆ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಲ್ಲಿ ಎಸ್ಸೆ ಅಂತೂ ಇರುತ್ತೆ. ನೀವು ಆಲ್ರೆಡಿ 2020 KS ಎಕ್ಸಾಮ್ ನೋಡಿರ್ಬೋದು, ನಿಮಗೆ ಅಲ್ಲಿ ಬಂದಾಗ 2 ಎಸ್ಸೆಗಳನ್ನು ಕೊಟ್ಬಿಟ್ಟಿದ್ರು ಅವರು. ಮುಂಚೆ ಆದರೆ ಅಲ್ಲೂ ಕೂಡ 4 ಎಸ್ಸೆಗಳು ಕೊಡ್ತಾಯಿದ್ರು. ಪಾರ್ಟ್ ಎದಲ್ಲಿ 4, ಪಾರ್ಟ್ ಬಿದಲ್ಲಿ 4 ಕೊಡ್ತಾಯಿದ್ರು. ಪಾರ್ಟ್ ಎದಲ್ಲಿ 4ರಲ್ಲಿ 1 ಎಸ್ಸೆ ಬರೀಬೇಕು, ಪಾರ್ಟ್ ಬಿದಲ್ಲಿ 4ರಲ್ಲಿ 1 ಎಸ್ಸೆ ಬರೀಬೇಕಾಗಿತ್ತು. ಆದರೆ 2020ರಲ್ಲಿ ಬಂದಾಗ ಒಂದೊಂದೇ ಎಸ್ಸೆ ಕೊಟ್ಬಿಟ್ಟಿದ್ರು ಬಂದಾಗ. ಹಾಗಾಗಿ ಒಟ್ಟಿನಲ್ಲಿ ಎಸ್ಸೆ ಅಂತೂ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಕ್ಯಾಸುವಲ್ ಆಗಿ ನಾವು ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದಾಗ 5 ಎಸ್ಸೆಗಳು ಕೊಟ್ಟಿರ್ತಾರೆ. 5ರಲ್ಲಿ ಯಾವುದಾದ್ರೂ 1 ಎಸ್ಸೆ ನಾನು ಬರೀಬೇಕು. ಕಾಮನ್ ಆಗಿ ಎಂತಹ ಎಸ್ಸೆಗಳು ಕೊಡ್ತಾರೆ ಅಂತ ನೋಡ್ತಾ ಹೋದರೆ, ನಾನೊಬ್ಬ ಆಸ್ಪಿರೆಂಟ್ಸ್ ಆಗಿ ನಾನೊಂದು 2-3 ರೀತಿಯ ಎಸ್ಸೆಗಳನ್ನು ನಾನು ಎಕ್ಸಾಮಲ್ಲಿ ಕೇಳಿರೋದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಕೆಲವೊಂದು ಎಸ್ಸೆಗಳು ಎವರ್ಗ್ರೀನ್ ಎಸ್ಸೆಗಳಂತಲೇ ಗುರುತಿಸ್ತೇವೆ. ಕೆಲವೊಂದು ವಿಷಯಗಳ ಮೇಲೆ ಎಷ್ಟೇ ವರ್ಷ ಆದರೂ ಕೂಡ ಆ ಟಾಪಿಕ್ ಹಳೇದಂತ ಹೇಳೋಂಗಿಲ್ಲ ನಾವು, ಅದು ಎವರ್ಗ್ರೀನ್ ಆಗೇ ಇರುತ್ತೆ. ಸದಾ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳೇನಿದ್ದಾವಲ್ವ ಅಂತಹ ವಿಷಯಗಳ ಮೇಲೆ ಕೇಳುವಂಥ ಎಸ್ಸೆಗಳಿಗೆ ಎವರ್ಗ್ರೀನ್ ಟಾಪಿಕ್ಸ್ ಅಂತ ಗುರುತಿಸ್ಬೋದು. ಮತ್ತು ಕೆಲವೊಂದು ಎಕ್ಸಾಮ್ ನಡೆಯುವಂತಹ ವರ್ಷದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂತಹ ವಿಷಯಗಳಿಗೆ ರಿಲೇಟೆಡ್ ಆಗಿ ನಿಮ್ಮ ಒಪಿನಿಯನ್ ಏನಿದೆ, ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ರೆ, ನೀವೆಷ್ಟು ಅದ್ರ ಬಗ್ಗೆ ಗಮನ ಹರಿಸಿದ್ದೀರಾ ಅನ್ನುವಂಥ ವಿಷಯದ ಮೇಲೆ ಕೆಲವೊಂದು ಎಸ್ಸೆಗಳು ಕೇಳ್ತಾರೆ. ಅಂತಹ ಎಸ್ಸೆ ಟಾಪಿಕ್ಸ್ಗೆ ಟ್ರೆಂಡಿಂಗ್ ಟಾಪಿಕ್ಸ್ ಅಂತ ಗುರುತಿಸ್ಬೋದು. ಇದು ಸುಮ್ಮನೆ ನಾನು ಬೈಫರ್ಗೇಷನ್ ಮಾಡ್ತಾ ಇರೋದು. ನೀವು ಈ ರೀತಿ ಕೆಟಗರೈಸ್ ಮಾಡ್ಕೋಬೋದು ಎಸ್ಸೆಗಳನ್ನು. ಮತ್ತು ಎಥಿಕಲ್ ಟಾಪಿಕ್ಸ್ ಅಂತ ಗುರುತಿಸ್ಬೋದು. ಕೆಲವೊಂದು ಎಥಿಕಲ್ ಇಟ್ಕೊಂಡು, ನೈತಿಕತೆ ಆಗಿರ್ಬೋದು, ಮೌಲ್ಯಗಳನ್ನು ಇಟ್ಕೊಂಡು ಕೆಲವೊಂದು ಎಸ್ಸೆಗಳು ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಈ ರೀತಿ ನಮ್ಮ PSI ಹುದ್ದೆ ನೇಮಕಾತಿಯಲ್ಲಿ ಬಂದಾಗ ಕೇಳಿರುವಂಥ ಎಸ್ಸೆಗಳನ್ನ ನಾವು ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ಬೋದಾಗಿದೆ. ಎವರ್ಗ್ರೀನ್ ಟಾಪಿಕ್ಸ್ ಅಂದರೆ ಯಾವಿರ್ಬೋದು ಅಂತ ನೋಡ್ತಾ ಹೋದರೆ, ಎನ್ವೈರ್ಮೆಂಟ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸನ್ನು ಎವರ್ಗ್ರೀನ್ ಟಾಪಿಕ್ಸಲ್ಲಿ ನಾವು ಗುರುತಿಸ್ಬೋದಾಗಿದೆ. ಅದರ ಜೊತೆಗೆ ಮಹಿಳೆಯರ ಸ್ಥಾನಮಾನ ಆಗಿರ್ಬೋದು, ಪೊಲೀಸ್ ಇಲಾಖೆಗೆ ರಿಲೇಟೆಡ್ ಆಗಿರುವಂಥ ವಿಷಯಗಳಾಗಿರ್ಬೋದು, ಜಲ ವಿವಾದ ಆಗಿರ್ಬೋದು, ಗಡಿ ವಿವಾದ ಆಗಿರ್ಬೋದು, ನಾಡು ನುಡಿಗೆ ರಿಲೇಟೆಡ್ ಆಗಿರುವಂಥ ವಿಷಯಗಳಾಗಿರ್ಬೋದು, ಭ್ರಷ್ಟಾಚಾರಕ್ಕೆ ರಿಲೇಟೆಡ್ ಆಗಿರುವಂಥ ವಿಷಯಗಳಾಗಿರ್ಬೋದು, ಇವು ಯಾವಾಗಲೂ ಸುದ್ದಿಯಲ್ಲಿರುವಂಥ ವಿಷಯಗಳಾಗಿದ್ದಾವೆ. ಓಕೆ, ಒಂದು 10 ವರ್ಷದ ಹಿಂದೆ ಹೋದರೂ ಸುದ್ದಿಯಲ್ಲಿದ್ದಾವೆ, ಪ್ರೆಸೆಂಟ್ ಸುದ್ದಿಯಲ್ಲಿರುವಂಥ ವಿಷಯಗಳೇ. ಹಾಗಾಗಿ ಇಂಥ ವಿಷಯಗಳನ್ನು ನಾವು ಎವರ್ಗ್ರೀನ್ ಟಾಪಿಕ್ಸ್ ಅಂತ ಗುರುತಿಸ್ಬೋದಾಗಿದೆ. ಇವುಗಳ ಮೇಲೆ ಆಲ್ಮೋಸ್ಟ್ ಆಲ್ ಎಸ್ಸೆ ಬರುವಂಥ ಸಾಧ್ಯತೆ ಬಹಳಷ್ಟಿರುತ್ತೆ. ಇವಿಷ್ಟ್ರ ಮೇಲೆ ಬರುತ್ತೆ ಅಂದರೆ ಇವಿಷ್ಟ್ರ ಮೇಲೂ ಇಲ್ಲ, ಇದರಲ್ಲಿ ಯಾವುದಾದ್ರೂ 1 or 2 ವಿಷಯಗಳನ್ನು ಇಟ್ಕೊಂಡು ಆಲ್ಮೋಸ್ಟ್ ಆಲ್ ಪ್ರತಿ ಸರಿ ಎಸ್ಸೆ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ರಿಪೀಟ್ ಆಗೇ ಆಗುತ್ತೆ ಅಂತ ಹೇಳಲ್ಲ ನಾನು, ಆ್ಯಕ್ಚುಲಿ ಬಂದಾಗ ಆ ರೀತಿ ನಾವು ಊಹೆ ಮಾಡಲಿಕ್ಕೂ ಆಗಲ್ಲ. ಪಾಸಿಬಿಲಿಟಿ ಬಹಳ ಇರುತ್ತೆ ಇವುಗಳ ಮೇಲೆ. ಹಾಗಾಗಿ ಇಂತಹ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಇಂತಹ ವಿಷಯಗಳ ಮೇಲೆ ನೀವು ಎಸ್ಸೆ ರೆಡಿ ಮಾಡ್ಕೊಂಡಿರಬೇಕು. ಸ್ಪೆಷಲಿ ಪರಿಸರ ಅಂತ ಬಂದರೆ, ಪರಿಸರಕ್ಕೆ ರಿಲೇಟೆಡ್ ಆಗಿ ವೆಸ್ಟರ್ನ್ ಘಾಟ್ಸ್ ಗೊತ್ತು ನಿಮಗೆ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯವಾಗಿದೆ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ಇತ್ತೀಚಿನ ದಿನದಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಬಂದಾಗ ಮಳೆಗಾಲ ಬಂದರೆ ಭೂಕುಸಿತ ಆಗ್ತಾ ಇದೆ. ಆಲ್ರೆಡಿ ಲಾಸ್ಟ್ ಇಯರ್
ರೇನಿ ಸೀಸನಲ್ಲಿ ನೋಡಿದೇವೆ ನಾವು ಕೇರಳದ ವಯನಾಡಿನಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು, ಭೂಕುಸಿತ ಆಗಿರೋದು ಕಂಡುಬರುತ್ತೆ. ಮತ್ತು ವೆಸ್ಟರ್ನ್ ಘಾಟ್ಸ್ನಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ ಗೊತ್ತು. ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಬಂದಾಗ ವೆಸ್ಟರ್ನ್ ಘಾಟ್ಸಲ್ಲಿ ಕೂಡ ಬೇಸಿಗೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ಬಂದಾಗ ವೆಸ್ಟರ್ನ್ ಘಾಟ್ಸ್ನಲ್ಲಿ ಅದರದ್ದೇ ಆದ ಸಮಸ್ಯೆಗಳಿದ್ದಾವೆ. ಅಲ್ಲಿ ಅಭಿವೃದ್ಧಿ ದೃಷ್ಟಿಕೋನದಿಂದ ನಾವೇನೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೋ ಅಭಿವೃದ್ಧಿ ಮಾಡಬೇಕಂತ, ಅದು ಅಲ್ಲಿರುವಂಥ ವೆಸ್ಟರ್ನ್ ಘಾಟ್ಸ್ನ ಅಸ್ತಿತ್ವಕ್ಕೆ ಧಕ್ಕೆ ತರ್ತಾ ಇದೆ. ಹಾಗಾಗಿ ವೆಸ್ಟರ್ನ್ ಘಾಟ್ಸ್ ಅನ್ನೋದು ಎನ್ವೈರ್ಮೆಂಟ್ ವಿಷಯ ಅಂತ ಬಂದಾಗ ಯಾವಾಗಲೂ ಹೆಚ್ಚು ಸುದ್ದಿಯಲ್ಲಿರುವ ಅಥವಾ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಅಂತ ಗುರುತಿಸ್ಬೋದು. ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಋತುಮಾನಗಳು ಬದಲಾಗ್ತಾ ಇದ್ದಾವೆ ಅನ್ನೋಂಥ ಒಂದು ಚರ್ಚೆ ನಡೀತಾ ಇದೆ. ಬಂದಾಗ ಅಂಥ ವಿಷಯಗಳಾಗಿರ್ಬೋದು, ನೈಸರ್ಗಿಕ ವಿಕೋಪಗಳಾಗಿರ್ಬೋದು, ಅಂದರೆ ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಇಂಥ ಅನೇಕ ನೈಸರ್ಗಿಕ ವಿಕೋಪಗಳು ಮೇಲಿನ ಮೇಲೆ ಸಂಭವಿಸ್ತಾ ಇದ್ದಾವೆ. ಇಂತಹ ವಿಷಯಗಳು ನಾವು ಎವರ್ಗ್ರೀನ್ ಅಂತ ಗುರುತಿಸ್ಬೋದು. ಇಂತಹ ವಿಷಯಕ್ಕೆ ರಿಲೇಟೆಡ್ ಆಗಿ ನೀವು ಆಲ್ರೆಡಿ ಎಸ್ಸೆ ರೆಡಿ ಮಾಡ್ಕೊಂಡಿರಬೇಕು. ಇವುಗಳ ಮೇಲೆ ಎಸ್ಸೆ ಕೇಳುವಂಥ ಸಾಧ್ಯತೆ ಬಹಳಷ್ಟಿರುತ್ತೆ. ಇಲ್ಲಿ ಸುಮಾರು ವಿಷಯಗಳು ಬರ್ತಾ ಇದ್ದಾವೆ, ಇವಿಷ್ಟೇ ಅನ್ನಂಗಿಲ್ಲ, ಇದ್ರ ಜೊತೆ ಇನ್ನೂ ಕೆಲವೊಂದು ಆ್ಯಡ್ ಮಾಡ್ಬೋದು. ಇಂಥ ವಿಷಯಗಳ ಬಗ್ಗೆ ನಿಮಗೆ ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ನೀವು ಎಸ್ಸೆ ರೆಡಿ ಮಾಡ್ಕೊಂಡಿರ್ಬೇಕು. ಇಂಥ ವಿಷಯಗಳ ಬಗ್ಗೆ ನಿಮಗೆ ನಾಲೆಜ್ ಇರಲೇಬೇಕು. ಇನ್ನು ಮಹಿಳೆಯರ ಸ್ಥಾನಮಾನಕ್ಕೆ ರಿಲೇಟೆಡ್ ಆಗಿ ಬಂದಾಗ ಮಹಿಳಾ ಸಬಲೀಕರಣ ಅನ್ನೋದು ಕೂಡ ಎವರ್ಗ್ರೀನ್ ಆಗಿರುವಂಥ ಒಂದು ಟಾಪಿಕ್. ಯಾವಾಗಲೂ ಕೂಡ ಮಹಿಳಾ ಸಬಲೀಕರಣಕ್ಕೆ ರಿಲೇಟೆಡ್ ಆಗಿ ಎಸ್ಸೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇದು ಆ ವರ್ಷ ಸುದ್ದಿಯಲ್ಲಿ ಪ್ರಚಲಿತ ಘಟನೆಯಲ್ಲಿ ಸುದ್ದಿಯಲ್ಲಿ ಇರ್ಬೋದು, ಇಲ್ಲದೇನೂ ಇರಬಹುದು. ಆದರೆ ಎವರ್ಗ್ರೀನ್ ಟಾಪಿಕ್ ಅಂದರೆ ಏನಿದು, 10 ವರ್ಷದ ಹಿಂದೆನೂ ಈ ಟಾಪಿಕ್ ಇಂಪಾರ್ಟೆಂಟು, ಇವತ್ತು ಕೂಡ ಇಂಪಾರ್ಟೆಂಟ್. ಇವತ್ತಿಗೂ ಕೂಡ ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇರ್ತೇವೆ. ಬರೀ ಇದೊಂದು 2024, 25 ಅಷ್ಟೇ ಅಂತಲ್ಲ, ನಾವು 2000 ಮಾತಾಡಿದ್ದೇವೆ, 2010 ಆಗಿದೆ, 2030 ಇನ್ನೂ ನಾವು ಮಹಿಳಾ ಸಬಲೀಕರಣ ಸಾಧಿಸಬೇಕಾಗಿದೆ. ಹಾಗಾಗಿ ಮಹಿಳಾ ಸಬಲೀಕರಣ ಅನ್ನೋದು ಒಂದು ರೀತಿ ಎವರ್ಗ್ರೀನ್ ಟಾಪಿಕ್ ಅಂತ ಗುರುತಿಸೋದು. ಮಹಿಳಾ ಮೀಸಲಾತಿ ಈಗ ಪ್ರೆಸೆಂಟ್ ಹೆಚ್ಚು ಸುದ್ದಿಯಲ್ಲಿರುವ ವಿಷಯವಾಗಿದೆ. ಬಿಕಾಸ್ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನಲ್ಲಿ ಬಂದಾಗ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡಲಿಕ್ಕೆ 106ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಜಾರಿಗೆ ತಂದಿದ್ದೇವೆ. ಹಾಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಅಂತಾದ್ರೂ ಗುರುತಿಸಬಹುದು, ಅಥವಾ ಮಹಿಳಾ ಸಬಲೀಕರಣದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಮಹಿಳೆಯರ ಬದಲಾಗುತ್ತಿರುವಂಥ ಪಾತ್ರದ ಬಗ್ಗೆ ಕೂಡ ಕೇಳ್ಬೋದು. ಅಂದರೆ ಮಹಿಳೆ ಇವತ್ತಿನ ದಿನದಲ್ಲಿ ಬಂದಾಗ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ. ನಾವು ಹಿಂದಿನ ನಮ್ಮ ಇತಿಹಾಸ ನೋಡಿದಾಗ, ಭಾರತ ಇತಿಹಾಸ ನೋಡಿದಾಗ ಮಹಿಳೆಯನ್ನು ಎಲ್ಲೋ ಒಂದು 4 ಗೋಡೆಗೆ ಸೀಮಿತಗೊಳಿಸಿದ್ದೇವೆ. ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಪುರುಷರಿಗೆ ಸರಿ ಸಮಾನವಾಗಿ ಪುರುಷರಿಗಿಂತ ಹೆಚ್ಚು ಸಾಧನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮಹಿಳೆಯರ ಬದಲಾಗುತ್ತಿರುವ ಪಾತ್ರವು ಕೂಡ ಎವರ್ಗ್ರೀನ್ ಟಾಪಿಕ್ ಅಂತ ಗುರುತಿಸ್ಬೋದು. ಈ ರೀತಿ ನೀವೇ ಊಹೆ ಮಾಡ್ತಾ ಹೋಗ್ಬೋದು ಯಾವ ವಿಷಯಗಳು ಎವರ್ಗ್ರೀನ್ ವಿಷಯಗಳಾಗಿದ್ದಾವೆ. ಅಂಥ ವಿಷಯಗಳಿಗೆ ರಿಲೇಟೆಡ್ ನಿಮಗೊಂದು ಸ್ವಲ್ಪ ಅದರ ನಾಲೆಜ್ ಇರಬೇಕು, ಒಂದು ಸ್ವಲ್ಪ ಐಡಿಯಾ ಇರಲೇಬೇಕು. ಇನ್ನು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್ ಆಗಿ ಕೂಡ ಕೆಲವೊಂದು ವಿಷಯಗಳ ಮೇಲೆ ಎಸ್ಸೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಪೊಲೀಸ್ ಇಲಾಖೆಗೆ ಅಗತ್ಯವಾಗಿರುವಂಥ ಸುಧಾರಣೆಗಳು, ಅಂದರೆ ಯಾವ ರಿಫಾರ್ಮ್ಸ್ ತರಬೇಕಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅನ್ನೋದು, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ ಏನಾಗಿದೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಮತ್ತು ಆಧುನಿಕತೆ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂತಹ ವಿಷಯದ ಮೇಲೂ ಕೂಡ ನೀವು ಎಸ್ಸೆಗಳನ್ನು ರೆಡಿ ಮಾಡ್ಕೊಂಡಿರಬೇಕು. ಅದರ ಜೊತೆಗೆ ಜಲ ವಿವಾದ, ಗಡಿ ವಿವಾದ ಆಗಿರ್ಬೋದು, ನಾಡು ನುಡಿ ಸಂಸ್ಕೃತಿ ಆಗಿರ್ಬೋದು ಅಥವಾ ನಮ್ಮ ಸಂಸ್ಕೃತಿ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಇಂಥ ವಿಷಯಗಳನ್ನೆಲ್ಲ ಕೂಡ ನಾವು ಎವರ್ಗ್ರೀನ್ ಟಾಪಿಕ್ಸ್ ಅಂತ ಗುರುತಿಸ್ಬೋದು. ಇಂಥ ವಿಷಯಗಳ ಮೇಲೆ ಎಸ್ಸೆ ಕೇಳುವಂಥ ಸಾಧ್ಯತೆ ಬಹಳಷ್ಟಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಟ್ರೆಂಡಿಂಗ್ ಟಾಪಿಕ್ಸ್ ಅಂದರೆ ಏನು ಅಂತ ನೋಡ್ತಾ ಹೋದರೆ, ಸಿಂಪಲ್ ಆಗಿ ನಿಮ್ಮ ನೋಟಿಫಿಕೇಶನ್ ಆದಂಥ ವರ್ಷದಲ್ಲಿ ಅಥವಾ ನಿಮ್ಮ ಎಕ್ಸಾಮ್ ನಡೆಯುವಂತಹ ವರ್ಷದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂಥ ವಿಷಯಗಳ ಬಗ್ಗೆ ನಿಮಗೇನು ಗೊತ್ತಿದೆ, ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿರಬಹುದು ಅನ್ನುವಂತಹ ವಿಷಯಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಎಸ್ಸೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ನಾವೇನೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವ, ಇದಿಷ್ಟು ಕಂಟೆಂಟ್ ರಿಲೇಟೆಡ್ ಆಗಿ ಎಕ್ಸಾಮಲ್ಲಿ ಕೇಳುವಂಥದ್ದು 4 ಅಥವಾ 5, ಅಥವಾ ಕ್ಯಾಸುವಲ್ ಆಗಿ ಬಂದಾಗ 5 ಎಸ್ಸೆಗಳನ್ನೇ ಕೇಳೋದು. 5ರಲ್ಲಿ ಇವೆಲ್ಲವೂ ಇರಬಹುದು ಅಂತ ನಾವು ಗೆಸ್ ಮಾಡ್ತಾ ಇರೋದು. ಈ ಗೆಸ್ಸನ್ನು ಇಟ್ಕೊಂಡೆ ನಾವು ವರ್ಕ್ ಮಾಡ್ತಾ ಹೋದರೆ ಅವಾಗ ಸ್ವಲ್ಪ ಈಸಿ ಆಗುತ್ತೆ ಸ್ಕೋರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬೋದು. ಸ್ಪೆಷಲಿ ಸೈಬರ್ ಕ್ರೈಮ್ ಇದು ಕೂಡ ಟ್ರೆಂಡಿಂಗ್ ಟಾಪಿಕ್ಸ್. ಇತ್ತೀಚಿನ ವರ್ಷಗಳಲ್ಲಿ ಬಂದಾಗ ಹೆಚ್ಚು ಸುದ್ದಿಯಲ್ಲಿರುವಂಥ ವಿಷಯ ಸೈಬರ್ ಕ್ರೈಮ್. ಅಂದರೆ ನಿಮಗೆ ದಿನ ಬೆಳಗಾದರೆ ಪೇಪರ್ ನ್ಯೂಸಲ್ಲಿ ಸುದ್ದಿಯಲ್ಲಿರ್ತಾ ಇರುತ್ತೆ. ಈವನ್ ಪೊಲೀಸ್ ಇಲಾಖೆ ಕೂಡ ಸೈಬರ್ ಕ್ರೈಮ್ಗೆ ರಿಲೇಟೆಡ್ ಬಂದಾಗ ಸಾಕಷ್ಟು ಜಾಗೃತಿ ಮೂಡಿಸ್ತಾ ಇದೆ, ಸಾಕಷ್ಟು ಅದಕ್ಕೆ ರಿಲೇಟೆಡ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡ್ತಾ ಇದೆ. ಈವನ್ ಇತ್ತೀಚಿನ ವರ್ಷಗಳಲ್ಲಿ ಬಂದಾಗ ಅಥವಾ ಇತ್ತೀಚಿನ ದಿನಗಳಲ್ಲಿ ಬಂದಾಗ ಯಾರಿಗೆ ನೀವು ಕಾಲ್ ಮಾಡಿದ್ರು ಕೂಡ ಸೈಬರ್ ಕ್ರೈಮ್ಗೆ ರಿಲೇಟೆಡ್ ಒಂದು ರೀತಿ ಅಲರ್ಟ್ ಮಾಡುವಂಥ ಒಂದು ಟ್ಯೂನ್ ಕೂಡ ಹಲೋ ಟ್ಯೂನ್ ಆಗಿ ಇರೋದು ಕಂಡು ಬರ್ತಾ ಇದೆ. ಆನ್ಲೈನ್ ಗೇಮ್ಸ್ ಬಹಳ ಸುದ್ದಿಯಲ್ಲಿರುವಂಥ ಇದೆ. ಆನ್ಲೈನ್ ಬೆಟ್ಟಿಂಗ್ ಆಗಿರ್ಬೋದು, ಗೇಮ್ಸ್ಗಳಾಗಿರ್ಬೋದು, ಅವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರಗಳು ಪ್ರಯತ್ನ ಪಡ್ತಾ ಇದ್ದಾವೆ. ಸಾಕಷ್ಟು ಜನ ಆನ್ಲೈನ್ ಗೇಮ್ಸಲ್ಲಿ ಹೆಚ್ಚು ಹಣವನ್ನು ಬೇಗ ಸಂಪಾದನೆ ಮಾಡ್ಬೋದು ಅನ್ನೋಂಥ ಕಾರಣಕ್ಕಾಗಿ ಅವುಗಳಿಗೆ ಬಲಿ ಆಗ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಜನ ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗ್ತಾ ಇದೆ. ಮೊಬೈಲ್ಗೆ ಅವರೊಂದು ರೀತಿ ದಾಸರಾಗಿ ಅದಕ್ಕೆ ಒಳಪಡ್ತಾ ಇದ್ದಾರೆ, ಅಥವಾ ಮೊಬೈಲ್ನ ಗೀಳಿಗೆ ಒಳಪಡ್ತಾ ಇದ್ದಾರೆ. ಇಂತಹ ವಿಷಯಗಳು ಈ ವರ್ಷ ಹೆಚ್ಚು ಸುದ್ದಿಯಲ್ಲಿರುವಂಥ ವಿಷಯಗಳಾಗಿದ್ದಾವೆ. ಇಂತಹ ವಿಷಯಗಳನ್ನು ನೀವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಬರೀ ಇವಿಷ್ಟಲ್ಲಿ ಇದರ ಜೊತೆ ಇನ್ನೂ ಕೆಲವೊಂದು ಆ್ಯಡ್ ಮಾಡ್ಬೋದು. ಭಾರತ ಮತ್ತು ನೆರೆಹೊರೆ ರಾಷ್ಟ್ರಗಳ ನಡುವಿನ ಸಂಬಂಧ,
ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ಅಸ್ತಿತ್ವವಾಗಿ ಬಂದಿದೆ. ಆ ಸರ್ಕಾರ ಚೀನಾ ಜೊತೆ ಹೆಚ್ಚು ಕ್ಲೋಸ್ ಆಗ್ತಾ ಇದೆ, ಭಾರತದಿಂದ ದೂರ ಸರಿತಾ ಇದೆ ಬಾಂಗ್ಲಾದೇಶ. ಆ್ಯಕ್ಚುಲಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ಅಸ್ತಿತ್ವವಾಗಿ ಬರಲಿಕ್ಕೆ ಭಾರತನೇ ಕಾರಣವಾಗಿದ್ದರೂ ಕೂಡ ಬಾಂಗ್ಲಾದೇಶ ಇವತ್ತಿನ ದಿನದಲ್ಲಿ ಬಂದಾಗ ಭಾರತದಿಂದ ದೂರ ಸರಿದು ಚೀನಾಗೆ ಹೆಚ್ಚು ಆಪ್ತ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ ಮತ್ತು ನೆರೆಹೊರೆ ರಾಷ್ಟ್ರಗಳ ನಡುವಿನ ಸಂಬಂಧದ ಬಗ್ಗೆ ಎಸೆ ಕೇಳುವಂಥ ಸಾಧ್ಯತೆ ಇರುತ್ತೆ. ರಾಜ್ಯಪಾಲರ ಹುದ್ದೆ ಇತ್ತೀಚಿನ ವರ್ಷಗಳಲ್ಲಿ ಬಂದಾಗ ಹೆಚ್ಚು ಸುದ್ದಿಯಲ್ಲಿದೆ. ಎಸ್ಪೆಷಲಿ ತಮಿಳುನಾಡಲ್ಲಿ ಬಂದಾಗ ತಮಿಳುನಾಡು ಸರ್ಕಾರ ತಮಿಳುನಾಡು ರಾಜ್ಯಪಾಲರ ನಡುವೆ ಸಾಕಷ್ಟು ವಾದ ವಿವಾದಗಳು ಹೆಚ್ಚು ಸುದ್ದಿಯಲ್ಲಾಗಿತ್ತು. ಇವನ್ ಕರ್ನಾಟಕದಲ್ಲಿ ಬಂದಾಗಲೂ ಕೂಡ ಕರ್ನಾಟಕ ಸರ್ಕಾರ ಕಳಿಸುವಂಥ ಸಾಕಷ್ಟು ಮಸೂದೆಗಳನ್ನು ರಾಜ್ಯಪಾಲರು ಪುನರ್ ಪರಿಶೀಲನೆ ಕಳಿಸ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ವೆಸ್ಟ್ ಬೆಂಗಾಲಲ್ಲೂ ಆ ರೀತಿ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ರಾಜ್ಯಪಾಲರ ಹುದ್ದೆ ಹೆಚ್ಚು ಸುದ್ದಿಯಲ್ಲಿದೆ. ಹಾಗಾಗಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ಸಂಬಂಧ ಆಗಿರ್ಬೋದು, ಅಥವಾ ರಾಜ್ಯಪಾಲರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯದಲ್ಲಿ ಯಾವ ರೀತಿ ಅವರು ಸಮನ್ವಯ ಸಾಧಿಸಿಕೊಂಡು ಅವರು ಸಮತೋಲನದಿಂದ ಕಾರ್ಯನಿರ್ವಹಿಸಬೇಕು, ಇಂಥ ವಿಷಯಗಳ ಬಗ್ಗೆ ಎಸೆ ಕೇಳುವಂಥ ಸಾಧ್ಯತೆ ಇರ್ಬೋದು. ಒಂದು ರಾಷ್ಟ್ರ ಒಂದು ಚುನಾವಣೆ ಗೊತ್ತು ನಿಮಗೆ ಹೆಚ್ಚು ಸುದ್ದಿಯಲ್ಲಿರುವಂಥ ವಿಚಾರ ಆಗಿದೆ. ಪ್ರೆಸೆಂಟ್ ವರ್ಷ ಅಂತ 2024ರಲ್ಲಿ ಬಂದಾಗ ಏಕರೂಪ ನಾಗರಿಕ ಸಂಹಿತೆ ಕೂಡ ಹೆಚ್ಚು ಸುದ್ದಿಯಲ್ಲಿದೆ ಬಂದಾಗ. ಅದರ ಜೊತೆಗೆ ಒಳ ಮೀಸಲಾತಿ 2024ರಲ್ಲಿ ಆಗಿರ್ಬೋದು, 2025ರಲ್ಲೂ ಸುದ್ದಿಯಲ್ಲಿರುವಂಥ ವಿಚಾರ ಬಂದಾಗ ಪ್ರೆಸೆಂಟ್ ಕರ್ನಾಟಕದಲ್ಲಿ ಕೂಡ ಒಳ ಮೀಸಲಾತಿಗೆ ರಿಲೇಟೆಡ್ ಆಗಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ವರ್ಕ್ ಮಾಡ್ತಾ ಇದೆ. ಇಂತಹ ವಿಷಯಗಳನ್ನ ನೀವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಅಂದರೆ ಕಳೆದ ಒಂದು ವರ್ಷ ಆಗಿರ್ಬೋದು ಅಥವಾ ನಿಮ್ಮ ನೋಟಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ಕಳೆದ ಒಂದು ವರ್ಷದಲ್ಲಿ ಯಾವ್ಯಾವ ವಿಷಯಗಳು ಹೆಚ್ಚು ಸುದ್ದಿಯಲ್ಲಿದ್ದಾವೆ ಅಂತಹ ವಿಷಯಗಳ ಬಗ್ಗೆ ನೀವು ಎಸ್ಸೆಗಳನ್ನು ರೆಡಿ ಮಾಡ್ಕೊಂಡಿರಬೇಕು. ನಕ್ಸಲೈಟ್ ಕೂಡ ನಿಮಗೆ ಗೊತ್ತು ಇತ್ತೀಚಿನ ದಿನದಲ್ಲಿ ಬಂದಾಗ ಹೆಚ್ಚು ಸುದ್ದಿಯಲ್ಲಿದೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಜನ ನಕ್ಸಲೈಟನ್ನು ತೊರೆದು ಮುಖ್ಯವಾಹಿನಿಗೆ ಬಂದಿರೋದು ನೋಡ್ತೇವೆ. ಸರ್ಕಾರಕ್ಕೆ ಅವರು ಶರಣಾಗಿರೋದು ನಾವು ನೋಡ್ತಾ ಇದ್ದೇವೆ. ಅಂಥ ವಿಷಯದ ಬಗ್ಗೆ ಕೇಳ್ಬೋದು. ಸರ್ಕಾರದ ಉಚಿತ ಯೋಜನೆಗಳ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇದೆ. ಅಂದರೆ ಅದರ ಸಾಧಕಗಳೇನು, ಅದರ ಬಾಧಕಗಳೇನು ಅನ್ನೋದು, ಇಂತಹ ವಿಷಯಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದು ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ಬೆಲೆ ಏರಿಕೆ ಹೆಚ್ಚು ಸುದ್ದಿಯಲ್ಲಿರ್ಬೋದು. ಇಸ್ರೋ ಸಾಧನೆ ಆಲ್ಮೋಸ್ಟ್ ಇದು ಎವರ್ಗ್ರೀನ್ ಟಾಪಿಕ್ಸಲ್ಲೇ ಸೇರಿಸ್ಬೋದು ನೀವು ಬೇಕಾದರೆ. ಅದಕ್ಕೆ ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಇಂತಹ ವಿಷಯಗಳನ್ನ ನಾವು ಟ್ರೆಂಡಿಂಗ್ ಟಾಪಿಕ್ಸ್ ಅಂತ ಗುರುತಿಸ್ಬೋದಾಗಿದೆ. ಇನ್ನು ಬಿಟ್ಟರೆ ನೆಕ್ಸ್ಟ್ ಎಥಿಕಲ್ ಟಾಪಿಕ್ಸ್ ಅಂತ ಗುರುತಿಸ್ಬೋದು. ಕೆಲವೊಂದು ವಿಷಯಗಳನ್ನು ಎಥಿಕಲ್ ಟಾಪಿಕ್ಸಲ್ಲಿ ಗುರುತಿಸ್ಬೋದು. ಫಾರ್ ಎಕ್ಸಾಂಪಲ್ ಯುವ ಜನತೆಯಲ್ಲಿ ಕುಸಿಯುತ್ತಿರುವಂತಹ ಮೌಲ್ಯಗಳು, ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಂದಾಗ ಯುವ ಜನತೆಯಲ್ಲಿ ಮೌಲ್ಯಗಳು ಏನಾಗ್ತಾ ಇದ್ದಾವೆ, ಕಡಿಮೆ ಆಗ್ತಾ ಇದ್ದಾವೆ. ಇದಕ್ಕೆ ರಿಲೇಟೆಡಾಗಿ ಎಸೆ ಕೇಳ್ಬೋದು. ನಿಮಗೆ ಬೇರೆ ಯಾವುದೋ ರೀತಿಯಲ್ಲಿ ಇದನ್ನು ಲಿಂಕ್ ಮಾಡ್ಬೋದು. ನಿಮಗೆ ಇದೇ ರೀತಿ ನೇರವಾಗಿರೋದಿಲ್ಲ, ಲಿಂಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ನೈತಿಕ ಶಿಕ್ಷಣದ ಪ್ರಾಮುಖ್ಯತೆ ಏನಿದೆ ಎಜುಕೇಷನಲ್ಲಿ ಬಂದಾಗ, ಪ್ರಸ್ತುತ ಸಮಾಜದಲ್ಲಿ ಹೆಚ್ಚುತ್ತಿರುವಂಥ ಅಪರಾಧಗಳ ಸಂಖ್ಯೆ, ಇದಕ್ಕೇನು ಕಾರಣ ಇರ್ಬೋದು. ಒಂದು ಕಡೆ ಸಾಕ್ಷರತೆ ಪ್ರಮಾಣ ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆಗೆ ಅಪರಾಧಗಳ ಸಂಖ್ಯೆ ಕೂಡ ಏನಾಗ್ತದೆ, ಹೆಚ್ಚಾಗ್ತಾ ಇದೆ. ಆ್ಯಕ್ಚುಲಿ ಸಾಕ್ಷರರಾದಂಗೆ ಅಪರಾಧಗಳ ಸಂಖ್ಯೆ ಕಡಿಮೆ ಆಗಬೇಕು, ಆದರೆ ಸಾಕ್ಷರತೆ ಯಾವ ರೀತಿ ಹೆಚ್ಚಾಗ್ತಾ ಇದೆಯೋ ಅಪರಾಧಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೇನು ಕಾರಣಗಳಿರ್ಬೋದು, ಇವೆಲ್ಲ ಸ್ವಲ್ಪ ಎಥಿಕಲ್ ಆಗಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಈ ರೀತಿ ಸಾಕಷ್ಟು ಬೇರೆ ಬೇರೆ ವರ್ಗಗಳಾಗಿ ನಾವು ಎಸ್ಸೆಗಳನ್ನು ಗುರುತಿಸ್ಬೋದಾಗಿದೆ. ಹಾಗಾಗಿ ಎಂಥ ವಿಷಯಗಳ ಮೇಲೆ ನಾವು ಪ್ರಬಂಧವನ್ನು ರೆಡಿ ಮಾಡಿಕೊಳ್ಬೇಕು ಅಂತ ನೋಡ್ತಾ ಹೋದರೆ ಎವರ್ಗ್ರೀನ್ ಟಾಪಿಕ್ಸ್ ಅಂತ ಗುರುತಿಸ್ಬೋದು, ಟ್ರೆಂಡಿಂಗ್ ಟಾಪಿಕ್ಸ್ ಅಂತ ಗುರುತಿಸ್ಬೋದು, ಎಥಿಕಲ್ ಟಾಪಿಕ್ಸ್ ಅಂತ ಈ ರೀತಿ ನೀವು ಗುರುತಿಸ್ಕೊಂಡು ಅದರಲ್ಲಿ ಯಾವ್ಯಾವ ಬರಬಹುದು ಅಂತ ನೀವೇ ಗೆಸ್ ಮಾಡ್ತಾ ಹೋಗಬೇಕು. ಓಕೆ, ಹಾಗಾದರೆ ಎಷ್ಟು ಪ್ರಬಂಧ ಸಿದ್ಧಪಡಿಸ್ಕೋಬೇಕು? ಸುಮಾರು ನಾನೇ ಒಂದು 15ರಿಂದ 20 ಟಾಪಿಕ್ಸ್ ಹೇಳಿದೆ ನಿಮಗೆ. ಓಕೆ, ಎಷ್ಟು ಪ್ರಬಂಧ ಸಿದ್ಧಪಡಿಸ್ಕೊಳ್ಬೇಕು, ಉತ್ತಮ ಪ್ರಬಂಧದಲ್ಲಿ ಏನಿರಬೇಕು ಅನ್ನೋ ಬಗ್ಗೆ ಡೌಟ್ ಇರ್ಬೋದು. ನನ್ನ ಪ್ರಕಾರ ಒಂದು 15ರಿಂದ 20 ಎಸ್ಸೆಗಳನ್ನು ನೀವು ರೆಡಿ ಮಾಡ್ಕೊಂಡಿರಬೇಕು. ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಗಿ ಬಂದಾಗ ನಾವು ಸಜೆಸ್ಟ್ ಮಾಡೋದು 8ರಿಂದ 10 ಎಸ್ಸೆ ರೆಡಿ ಮಾಡ್ಕೋಬೇಕು. ಇದು ಯಾವಾಗ ಫೈನಲ್ ಸ್ಟೇಜ್ ಅಂತ ಬಂದಾಗ, ಇನ್ನೇನು ನೋಟಿಫಿಕೇಶನ್ ಆಗಿ ಇನ್ನೇನು ಎಕ್ಸಾಮ್ ಡೇಟ್ ಫಿಕ್ಸ್ ಆಗುತ್ತಲ್ವ, ಆ ಸಮಯದಲ್ಲಿ ಬಂದಾಗ ಮತ್ತೆ ನೀವು ಸಾರ್ಟ್ ಔಟ್ ಮಾಡ್ತಾ ಹೋಗಬೇಕು. ಅಂದರೆ ಹೆಚ್ಚು ಸುದ್ದಿಯಲ್ಲಿರುವಂಥದ್ದು ಯಾವುದು ಅಂತ ನೋಡ್ತಾ ಹೋದರೆ 8ರಿಂದ 10 ಎಸ್ಸೆ ಅಂತ ಗುರುತಿಸ್ಬೋದು. ಆದರೆ ಪ್ರಿಪ್ರೇಷನ್ ಅಂತ ಬಂದಾಗ ಈಗೇನು ನೋಟಿಫಿಕೇಶನ್ ಆಗಿಲ್ಲ, ಇನ್ನು ನೋಟಿಫಿಕೇಶನ್ ಆಗಲಿಕ್ಕೆ ಇನ್ನೂ ಟೈಮ್ ಇದೆ. ನೋಟಿಫಿಕೇಶನ್ ಆದಮೇಲೆ ಫಿಸಿಕಲ್ ಆಗಬೇಕು, ಆಮೇಲೆ ನೀವು ರಿಟರ್ನ್ ಎಕ್ಸಾಮ್ಗೆ ಹೋಗ್ತೀರಾ, ಇನ್ನೂ ಟೈಮ್ ಇದೆ. ಈ ಹಂತದಲ್ಲಿ ಬಂದಾಗ ನನ್ನ ಪ್ರಕಾರ ಕನಿಷ್ಠ ಒಂದು 15ರಿಂದ 20 ಎಸ್ಸೆಗಳನ್ನು ನೀವು ರೆಡಿ ಮಾಡ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ಓಕೆ, ವಾರಕ್ಕೆ ಒಂದು ಎಸ್ಸೆ ಅಂತ ನೀವು ರೆಡಿ ಮಾಡ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ವಾರಕ್ಕೆ ಒಂದು ಎಸ್ಸೆ ಅಂದರೆ ಒಂದು 20 ಎಸ್ಸೆ ರೆಡಿ ಮಾಡ್ಕೊಳ್ಳೋಕ್ಕೆ, ತಿಂಗಳಿಗೆ 4 ಎಸ್ಸೆ ಅಂದರೆ ಒಂದು 20 ಎಸ್ಸೆ ರೆಡಿ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 5ರಿಂದ 6 ತಿಂಗಳ ಕಾಲ ಬೇಕಾಗುತ್ತೆ. ಅಥವಾ ತಿಂಗಳಿಗೆ ಒಂದು 3 ಎಸ್ಸೆಗಳು ರೆಡಿ ಮಾಡ್ಕೋಬೋದು ನೀವು. ಈ ರೀತಿ ಒಂದು ಪ್ಲ್ಯಾನಲ್ಲಿ ವರ್ಕ್ ಮಾಡಬೇಕು. ಅಂದರೆ ಎಸ್ಸೆಗಳನ್ನೆಲ್ಲ ಒಂದೇ ದಿನ ಕೂತ್ಕೊಂಡು ಒಂದು 10 ಎಸ್ಸೆ ಬರೆಯೋದಲ್ಲ ನನ್ನ ಪ್ರಕಾರ. ಎಸ್ಸೆ ಬರೀಬೇಕಾದ್ರೆ ಟೈಮ್ ಬೇಕು. ಅದಕ್ಕೆ ನೀವು ಮೆಂಟಲಿ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಬೇಕು. ಅಂದರೆ ಒಂದು ಮೂವಿ ರೆಡಿ ಮಾಡ್ದಂಗೆ, ಅಂದರೆ ಮೂವಿಯಲ್ಲಿ ಏನಿರಬೇಕು, ಯಾವ ರೀತಿ ಇದ್ದರೆ ಬೆಟರು, ಈ ರೀತಿ ಒಂದು ಎಸ್ಸೆಯನ್ನು ಏನು ಮಾಡಬೇಕು, ಒಂದು ಬೀಜವಾಗಿ ಮೊಳಕೆ ಹೊಡಿಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಫಸ್ಟ್ ವಿಷಯವನ್ನು ಬಿತ್ಕೋಬೇಕು. ಆಮೇಲೆ ಆ ವಿಷಯದಲ್ಲಿ ಏನೇನು ಇರಬೇಕು, ಯಾವ ವಿಷಯ ಸೇರಿಸಬೇಕು, ಯಾವುದಿದ್ರೆ ಬೆಟರ್, ಯಾವ್ದು ಇರಬಾರ್ದು, ಇವೆಲ್ಲವೂ ಡಿಸೈನ್ ಮಾಡ್ತಾ ಒಂದು ವಾರಕ್ಕೆ ಒಂದು ಎಸ್ಸೆ ಅಥವಾ ಒಂದು 10 ದಿನಕ್ಕೆ ಒಂದು ಎಸ್ಸೆ ರೆಡಿ ಮಾಡ್ಕೊಳ್ಳೋದು ಬೆಟರ್. ಸಾಕಷ್ಟು ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ, ಒಂದು ವಾರ ಕೂತ್ಕೊಂಡು ಎಲ್ಲ ಎಸ್ಸೆಗಳನ್ನು 10 ಎಸ್ಸೆ ಒಂದೇ ಸರಿ ರೆಡಿ ಮಾಡ್ಕೊಂಡು
ಹೇಳ್ತಾರೆ. ನನ್ನ ಪ್ರಕಾರ ಅದು ಬೆಟರ್ ಅಲ್ಲ. ನನ್ನ ಪ್ರಕಾರ ಬೆಸ್ಟ್ ನೀವು ವಾರಕ್ಕೆ ಒಂದು ಎಸ್ಸೆ ರೆಡಿ ಮಾಡ್ಕೊಳ್ಳೋದು ಬೆಟರ್. ಓಕೆ, ವಾರಕ್ಕೆ ಒಂದು ಎಸ್ಸೆ ರೆಡಿ ಮಾಡ್ಕೊಳ್ಬೇಕು ಅಂದರೆ ಪ್ರತಿದಿನ ಸ್ವಲ್ಪ ವಿಷಯ ಬರ್ಕೊಂಡು ಹೋಗಬೇಕಾ ಹೆಂಗೆ ಅಂತ ಡೌಟ್ ಬರ್ತಾ ಇರ್ಬೋದು. ಆ್ಯಕ್ಚುಲಿ ನೀವು ಪ್ರತಿದಿನ ಸ್ವಲ್ಪ ವಿಷಯ ಬರ್ಕೊಂಡು ಹೋಗೋದಲ್ಲ. ಒಂದು ವಾರಕ್ಕೆ ಒಂದು ಎಸ್ಸೆ ರೆಡಿ ಮಾಡ್ಕೊಳ್ಬೇಕಾದ್ರೆ ಅದಕ್ಕೊಂದು ಬ್ಲೂ ಪ್ರಿಂಟ್ ಮಾಡ್ಕೋಬೇಕು ನೀವು. ಫಾರ್ ಎಕ್ಸಾಂಪಲ್, ಸೋಮವಾರ ನೀವು ಸ್ಟಾರ್ಟ್ ಮಾಡ್ತೀರಿ, ಫಸ್ಟ್ ಡೇ, ವಾರದ ಮೊದಲನೇ ದಿನ ಅಂತ ಹೇಳಿದ್ರೆ ಸೋಮವಾರ ಏನು ಮಾಡಬೇಕು, ಯಾವ ವಿಷಯದ ಮೇಲೆ ನಾನು ಎಸ್ಸೆ ಬರೀಬೇಕು ಅನ್ನೋದು ನೀವು ಫಸ್ಟ್ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಆ ವಿಷಯಕ್ಕೆ ರಿಲೇಟೆಡ್ ಆಗಿರುವಂತಹ ದತ್ತಾಂಶಗಳಾಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಗಾದೆ ಮಾತುಗಳು ಅಥವಾ ಯಾವುದಾದ್ರು ಕೊಟೇಶನ್ಸ್ ಆಗಿರ್ಬೋದು, ಅಂಕಿಅಂಶಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಂಗಳವಾರದಿಂದ ಶುಕ್ರವಾರ ಒಂದು 3-4 ಡೇಸಲ್ಲಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಎಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿರುವಂಥದ್ದು. ರೆಫರೆನ್ಸ್ ಬುಕ್ ಇರ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾದ ವೆಬ್ಸೈಟ್ ಇರ್ಬೋದು, ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ಇರ್ಬೋದು, ಅಥವಾ ಕೆಲವೊಂದು ಅಥೆಂಟಿಕ್ ವೆಬ್ಸೈಟ್ಗಳಿರ್ಬೋದು, ಅಥವಾ ಕರ್ನಾಟಕ ಸರ್ಕಾರದ ಮ್ಯಾಗ್ಝಿನ್ಸ್ಗಳಿದ್ದಾವೆ, ಜನಪದ ಮ್ಯಾಗ್ಝಿನ್ ಆಗಿರ್ಬೋದು, ಅಥವಾ ಯೋಜನಾ ಮ್ಯಾಗ್ಝಿನ್ ಆಗಿರ್ಬೋದು, ಕುರುಕ್ಷೇತ್ರ ಆಗಿರ್ಬೋದು, ಅಥವಾ ಕೆಲವೊಂದು ನೀವು ಬಳಸುವಂಥ ಮ್ಯಾಗ್ಝಿನ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು. ಈ ರೀತಿ ಒಂದು 3-4 ಡೇಸ್ ಆ ವಿಷಯಕ್ಕೆ ರಿಲೇಟೆಡ್ ಆಗಿ ನೀವು ಫ್ರೀ ಟೈಮ್ ಇದ್ದಾಗ, ಇದು ಒಂದೇ ದಿನ ಕೂತ್ಕೊಂಡು ಸರ್ಚ್ ಮಾಡೋದಲ್ಲ, ಇದು ಬಂದಾಗ ನೀವು ಯಾವಾಗ ಓದ್ಕೊಂಡು ಬೇಸರ ಅನಿಸುತ್ತಲ್ವಾ, ಅಥವಾ ಯಾವಾಗ ನಿಮಗೆ ರಿಫ್ರೆಶ್ ಆಗಬೇಕು ಅನಿಸುತ್ತಲ್ವಾ, ಅಂಥ ಸಮಯದಲ್ಲಿ ಕೂತ್ಕೊಂಡು ಬೇರೆ ಬೇರೆ ಸೋರ್ಸಿಂದ ನೀವೇನು ಮಾಡಬೇಕು, ಈ ವಿಷಯವನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಜನಪದ ಆಲ್ರೆಡಿ ಗೊತ್ತೇ ನಿಮಗೆ, ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟಿಗೆ ಹೋದರೆ ಫ್ರೀ ಆಗಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇವನ್ ಆಫ್ಲೈನಲ್ಲೂ ಬಹಳ ಕಾಸ್ಟ್ಲಿ ಆದಂಥ ಪತ್ರಿಕೆನಲ್ಲ. ಯೋಜನಾ ಪತ್ರಿಕೆಯಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಯೋಜನಾ ಪತ್ರಿಕೆ ಅಂತ ಬಂದಾಗ ನೀವು ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಎಸ್ಸೆ ರೆಡಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಆ ವಿಷಯಕ್ಕೆ ರಿಲೇಟೆಡ್ ಆಗಿ ಯೋಜನಾ ಪತ್ರಿಕೆ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ವಿಷಯ ಯಾವುದೋ ಒಂದು ತಿಂಗಳ ಯೋಜನಾ ಪತ್ರಿಕೆಯಲ್ಲಿ ಮೇಜರ್ ಕಂಟೆಂಟ್ ಆಗಿ ಬಂದಿರುತ್ತೆ. ಆಲ್ರೆಡಿ ಗೊತ್ತು ನಿಮಗೆ, ಯೋಜನಾ ಮ್ಯಾಗ್ಝಿನಲ್ಲಿ ಪ್ರತಿ ತಿಂಗಳು ಒಂದೊಂದು ವಿಷಯ ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡಿರ್ತಾರೆ. ಅಲ್ಲಿ ಬರುವಂಥ ಎಲ್ಲ ಲೇಖನಗಳು ಕೂಡ ಅದೇ ಒಂದೇ ವಿಷಯಕ್ಕೆ ರಿಲೇಟೆಡ್ ಆಗಿರ್ತವೆ. ಅಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಅಥೆಂಟಿಕ್ ಸೋರ್ಸ್ ಆಗಿರುತ್ತೆ ಬಂದಾಗ. ಹಾಗಾಗಿ ರೆಫರೆನ್ಸ್ ಬುಕ್ಕು, ಮ್ಯಾಗ್ಝಿನ್ಸು, ಯೋಜನಾ ಆಗಿರ್ಬೋದು, ಕುರುಕ್ಷೇತ್ರ ಆಗಿರ್ಬೋದು, ಜನಪದ ಆಗಿರ್ಬೋದು, ಸಾಕಷ್ಟು ಪತ್ರಿಕೆಗಳು ಪ್ರಕಟ ಆಗ್ತಾವೆ ಬಂದಾಗ, ಗೌರ್ಮೆಂಟಿಂದ ಬಂದಾಗ. ಅದ್ರ ಜೊತೆ ರೆಫರೆನ್ಸ್ ಬುಕ್ ಇವೆಲ್ಲವನ್ನು ಕೂಡ ವೆಬ್ಸೈಟ್ ಆಗಿರ್ಬೋದು, ಅಥವಾ ಕೆಲವೊಂದು ಸರಿ ಅಧಿಕೃತವಾದಂಥ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಗೆ ನೀವು ವಿಸಿಟ್ ಕೊಡ್ಬೋದು. ಈ ರೀತಿ ಒಂದು 3-4 ಡೇಸ್ ಏನು ಮಾಡಬೇಕು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆ ಅವನ್ನೆಲ್ಲ ಆ ಇನ್ಫಾರ್ಮೇಷನ್ ಎಲ್ಲ ನೀವು ನಿಮ್ಮ ಸಿಸ್ಟಮ್ ಇದ್ದರೆ ಲ್ಯಾಪ್ಟಾಪಲ್ಲಿ ಅದನ್ನು ಸ್ಟೋರ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಬೇಕಾಗಿಲ್ಲ, ಆ ರೀತಿಯೆಲ್ಲ ಒಂದು ಏನೋ ನೋಟ್ ಮಾಡ್ಕೊಂಡಾದರೂ ಹೋಗಬೇಕು. ಒಟ್ಟಿನಲ್ಲಿ ಒಂದು ಕಡೆ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ಕೊಂಡಿರ್ಬೇಕು. ಇದಕ್ಕೆ 3-4 ಡೇಸ್ ಟೈಮ್ ತೊಗೋಬೇಕು. ಯಾವಾಗ ನಿಮಗೆ ಬೇಸರ ಅನಿಸುತ್ತೆ ಆ ಟೈಮಿಗೆ ಆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಬಹಳಷ್ಟು ಕೂಲಾಗಿ ಸಮಾಧಾನದಿಂದ ಈ ಕೆಲಸ ಮಾಡಬೇಕಾಗುತ್ತೆ ನಾವು. ಆಮೇಲೆ ಶನಿವಾರ ಏನು ಮಾಡ್ಬೋದು, ಆ ವಿಷಯದ ಮೇಲೆ ನೀವು ಎಸ್ಸೆ ಬರಿಬೇಕಾವತ್ತು. ಕಂಪ್ಲೀಟ್ ಆಗೋದು ಎಸ್ಸೆ ಬರೀಬೇಕು. ಅಂದರೆ ಶುಕ್ರವಾರದವರೆಗೂ ನೀವು ಯಾವ ಗಾದೆ ಮಾತು ಬಳಸಬೇಕು, ಎಲ್ಲಿ ಬಳಸಬೇಕು, ಇಂಟ್ರೊಡಕ್ಷನ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ನಾನು ಕನ್ಕ್ಲೂಷನ್ ಯಾವ ರೀತಿ ಇರಬೇಕು, ಟೋಟಲ್ ಡಿಸೈನ್ ಮಾಡ್ಕೊಂಡಿರ್ಬೇಕು. ನೀವು ಯಾವ ಪಾಯಿಂಟ್ಸ್ ಎಲ್ಲಿ ನಾನು ಹಾಕಬೇಕು, ಎಲ್ಲಿ ಚಾರ್ಟ್ ಬಳಸಬೇಕು, ಎಲ್ಲಿ ನಾನು ಟೇಬಲ್ಸ್ ಬಳಸ್ಬೋದು, ಎಲ್ಲಿ ಮ್ಯಾಪ್ ಬಳಸ್ಬೋದು, ಇವೆಲ್ಲನೂ ಮೆಂಟಲಿ ಡಿಸೈನ್ ಮಾಡ್ಕೋಬೇಕು. ಅಥವಾ ರಫ್ ಆಗಿ ವರ್ಕ್ ಮಾಡ್ತಾ ಹೋಗಬೇಕು. ನೀವು ಯಾವ್ಯಾವುದು ಹೈಲೈಟ್ಸ್ ಮಾತ್ರ ವರ್ಕ್ ಮಾಡ್ತಾ ಹೋಗಬೇಕು. ಆಮೇಲೆ ಶನಿವಾರದಂದು 30 ನಿಮಿಷ ನೀಟಾಗಿ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಏನೂ ಡಿಸ್ಟರ್ಬ್ ಇಲ್ದಂಗೆ 30 ನಿಮಿಷದಲ್ಲಿ ಟೋಟಲ್ ಕಂಪ್ಲೀಟಾಗಿ ಆ ಎಸ್ಸೆಯನ್ನು ಬರೆದು ಬಿಡಬೇಕು. ನೀವು 600 ಶಬ್ದಗಳಂತ ಹೇಳಿದಾರಲ್ವ, 600 ಶಬ್ದಗಳಲ್ಲಿ ಆ ವಿಷಯವನ್ನು ಹಿಡಿದಿಡುವಂಥ ಪ್ರಯತ್ನ ಮಾಡಬೇಕು. ರವಿವಾರ ಏನು ಮಾಡಬೇಕು, ಆ ಎಸ್ಸೆಯನ್ನು ನೀವು ಸೆಲ್ಫಾಗಿ ಇವ್ಯಾಲ್ಯೂಷನ್ ಮಾಡ್ಕೊಳ್ತೀರಾ ಅಂದರೆ ಸೆಲ್ಫಾಗಿ ಇವ್ಯಾಲ್ಯೂಷನ್ ಮಾಡ್ಕೊಳ್ಳಿ. ನಿಮ್ಮ ಎಸ್ಸೆ ಯಾವ ರೀತಿ ಇದೆ ಅಂತ ನೀವು ಆಸ್ಪಿರೆಂಟ್ಸ್ ಆಗಿ ನೋಡಬಾರ್ದು, ನೀವು ಒಬ್ಬ ಇವ್ಯಾಲ್ಯೂಯೇಟರ್ ಆಗಿ ನೋಡ್ತಾ ಹೋಗಬೇಕು. ಅಂದರೆ ನಿಮ್ಮ ಕೈಗೆ ಯಾರ್ದೊಂದು ಎಸ್ಸೆ ಕೊಡ್ತಾರೆ, ಇದು ಚೆಕ್ ಮಾಡಿರಿ, 20 ಮಾರ್ಕ್ಸಿಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಕೇಳಿದ್ರೆ ನೀವು ಯಾವ ಸೀರಿಯಸ್ನಿಂದ ಅದನ್ನು ಇವ್ಯಾಲ್ಯೂಷನ್ ಮಾಡ್ತೀರಲ್ಲ, ಸೇಮ್ ಅದೇ ಸೀರಿಯಸ್ನಿಂದ ನೀವು ಬರೆದಿರುವಂಥ ಎಸ್ಸೆಯನ್ನು ನೀವೇ ಇವ್ಯಾಲ್ಯೂಷನ್ ಮಾಡಬೇಕು. ಇವ್ಯಾಲ್ಯೂಷನ್ ಮಾಡ್ತಾ ನೀವು ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ಅಂದರೆ ಇದನ್ನು ನಾನು ಕಂಪ್ಲೀಟಾಗಿ ಒಪ್ಕೊಳ್ಬೋದಾ, ನೀಟಾಗಿದೆನಾ, ಅಥವಾ ಇನ್ನೂ ಬೆಟರ್ ಆಗಿರ್ಬೋದಿತ್ತಾ, ಬೆಟರ್ ಇದ್ದರೆ ಏನು ಸೇರಿಸ್ಬೋದಾಗಿತ್ತು, ಯಾವುದು ಇದರಲ್ಲಿ ಎಕ್ಸ್ಟ್ರಾ ಆಗಿದೆ, ಯಾವುದು ಅವಶ್ಯಕತೆ ಇದೆ, ಯಾವುದು ಅವಶ್ಯಕತೆ ಇಲ್ಲ, ಈ ರೀತಿ ನೀವೇ ಸೆಲ್ಫ್ ಇವ್ಯಾಲ್ಯೂಷನ್ ಮಾಡ್ಕೋಬೇಕು. ಇಲ್ಲ ಸರ್ ಸೆಲ್ಫ್ ಇವ್ಯಾಲ್ಯೂಷನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಜೊತೆ ಓದುವಂಥ ಆಸ್ಪಿರೆಂಟ್ಸಿಂದ ನೀವು ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ಬೇಕು. ಈ ಎಸ್ಸೆ ಯಾವ ರೀತಿ ಇದೆ ಅಂತ ನೀವೇ ಗ್ರೂಪಲ್ಲಿ ಡಿಸ್ಕಷನ್ ಮಾಡಿ, ಅಥವಾ ಯಾರಾದರೂ ಸ್ವಲ್ಪ ನಿಮಗೆ ಸಜೆಷನ್ ಮಾಡೋರು, ಗೈಡೆನ್ಸ್ ಕೊಡೋರು ಇದ್ದರೆ ಅವ್ರ ಹತ್ರ ಆ ಎಸ್ಸೆಯನ್ನು ತೋರಿಸ್ಕೊಂಡು ಇನ್ನೂ ಏನು ಕರೆಕ್ಷನ್ ಆಗಬೇಕು ಅನ್ನೋದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು. ಈ ರೀತಿ ಒಂದು ವಾರಕ್ಕೆ ಒಂದು ಎಸ್ಸೆ ರೆಡಿ ಮಾಡ್ಕೊಂಡು ಹೋದರೆ ತಿಂಗಳಿಗೆ 4 ಎಸ್ಸೆ ಆಗುತ್ತೆ. ಇದು ಎಲ್ಲಿವರೆಗೂ ಆಗಬೇಕು ಗೊತ್ತಾ, ಇದು ಕಂಪ್ಲೀಟಾಗಿ PSI ನೋಟಿಫಿಕೇಷನ್ ಆಗೋವರೆಗೂ ಈ ಕೆಲಸ ಮಾಡ್ತಾ ಹೋಗ್ಬೇಕು. ಅದು 4 ತಿಂಗಳು, 5 ತಿಂಗಳು, 6 ತಿಂಗಳು, 7 ತಿಂಗಳಾದರೂ ಆಗಬಹುದು. ಒಟ್ಟಿನಲ್ಲಿ ಅಲ್ಲಿವರೆಗೂ ಈ ಪ್ರೊಸೆಸ್ ನಡೀತಾನೆ ಇರಬೇಕು. ಒಂದು ವಾರಕ್ಕೆ ಒಂದು ಎಸ್ಸೆ ಅಂದರೆ 6 ದಿನ ನಿಮ್ದು ಕೆಲಸ ಏನೂ ಇರಲ್ಲ, 6ನೇ ದಿನನೇ ನಿಮ್ಮ ಕೆಲಸ ಇರೋದು. 6 ದಿನದವರೆಗೂ ನಿಮ್ಮ ಕೆಲಸ ಏನು, ಜಸ್ಟ್ ಇನ್ಫಾರ್ಮೇಷನ್, ಯಾವಾಗ ಫ್ರೀ ಟೈಮ್ ಇರುತ್ತೋ ಆ ಟೈಮಿಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದೇ ನಿಮ್ಮ ಮೇಜರ್ ಕೆಲಸ ಆಗಿರುತ್ತೆ. 6ನೇ ದಿನ 30 ನಿಮಿಷದಲ್ಲಿ ಆ ಎಸ್ಸೆ ಕಂಪ್ಲೀಟ್ ಮಾಡಬೇಕು. 7ನೇ ದಿನ ಮತ್ತೆ ನೀವು ಓದಿ ಯಾವಾಗ ಬೇಸರ ಅನಿಸುತ್ತೆ ಆ ಸಮಯದಲ್ಲಿ ನೀವು ಸೆಲ್ಫ್ ಇವ್ಯಾಲ್ಯೂಷನ್ ಮಾಡ್ಕೊಳ್ಬೇಕು. ಅಥವಾ ಯಾರೋ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಈಗ ಆನ್ಲೈನ್ ಇರೋದ್ರಿಂದ ಅವರಿಗೆ ಮೇಲ್ ಕಳಿಸು ಅಥವಾ ಅವ್ರಿಗೆ ವಾಟ್ಸಪ್ಪಲ್ಲಿ ಕಳಿಸಿ ಆ ಎಸ್ಸೆ ಯಾವ ರೀತಿ ಇದೆ ಅಂತ ನೋಡಿಕೊಂಡು ನೀವು ಅದನ್ನೇನು ಮಾಡ್ಬೋದು, ಆನ್ಲೈನಲ್ಲೇ ಡಿಸ್ಕಷನ್ ಮಾಡ್ಬೋದು. ಇನ್ ಕೇಸ್ ನೀವು ಇರುವಂಥ ಪ್ಲೇಸಲ್ಲಿ ಯಾರು
ನಿಮ್ಮ ಮನಸ್ಥಿತಿಯವರು ಇಲ್ಲ ಅಂದರೆ ಅಂಥ ಸಮಯದಲ್ಲಿ ಈ ರೀತಿ ನೀವು ಲಾಭ ಪಡ್ಕೊಳ್ಬೋದಾಗಿದೆ. ಹಾಗಾಗಿ ಈ ಕೆಲಸ ನೀವು ಮಾಡಿದ್ರೆ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಬೋದು. ಇವೆಲ್ಲ ಒಂದೇ ದಿನ ಕುತ್ಕೊಂಡು ಮಾಡೋದಲ್ಲ ಆ್ಯಕ್ಚುಲಿ ಬಂದಾಗ. ಮತ್ತು ಫಸ್ಟ್ ಪೇಪರಲ್ಲಿ ನೀವು 40+ ಏನಾದರೂ ಸ್ಕೋರ್ ಮಾಡ್ಕೋತೀರಾ ಅಂದರೆ ಅದು 1 ತಿಂಗಳು 2 ತಿಂಗಳಲ್ಲಿ ಆಗುವಂಥ ಸ್ಕೋರ್ ಅಲ್ಲ. ಅದಕ್ಕೊಂದು 5-6 ತಿಂಗಳ ಕಾಲ ನೀವು ಡೆಡಿಕೇಶನ್ ಮಾಡಿದಾಗ ಖಂಡಿತ 40+ ಸ್ಕೋರ್ ನೀವು ಖಂಡಿತ ಮಾಡ್ಕೋಬೋದು. ಓಕೆ, ಅದ್ರ ಜೊತೆಗೆ ಉತ್ತಮ ಪ್ರಬಂಧಕ್ಕೆ ನಿಮ್ಮ ತಯಾರಿ ಯಾವ ರೀತಿ ಇರಬೇಕು ಅಂತ ನೋಡ್ತಾ ಹೋದರೆ ಎಸ್ಸೆ ಟಾಪಿಕ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಇನ್ಫಾರ್ಮೇಷನ್ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಆಲ್ರೆಡಿ ನಾನು ಹೇಳಿದೆ ನಿಮಗೆ. ಅದ್ರ ಜೊತೆಗೆ ನೀವು ಮ್ಯಾಕ್ಸಿಮಮ್ ದಿನಪತ್ರಿಕೆಗಳನ್ನು ಓದ್ತಾ ಹೋಗಬೇಕು. ನ್ಯೂಸ್ ಪೇಪರ್, ಡೈಲಿ ನ್ಯೂಸ್ ಪೇಪರ್ ಏನಿದಾವಲ್ವಾ, ನ್ಯೂಸ್ ಪೇಪರ್ ಓದ್ತಾ ಹೋದಂಗೆ ನಿಮಗೆ ಟ್ರೆಂಡಿಂಗ್ ಟಾಪಿಕ್ಸ್ ಯಾವಿದ್ದಾವಂತ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಬೇರೆಯವ್ರಿಗೆ ಕೇಳೋಂಥ ಅವಶ್ಯಕತೆನೇ ಇಲ್ಲ. ನ್ಯೂಸ್ ಪೇಪರಲ್ಲಿ ಯಾವ ಹೆಚ್ಚು ಸುದ್ದಿಯಲ್ಲಿರ್ತಾವೋ ಅಂಥ ವಿಷಯಗಳಲ್ಲಿ ಯಾವುದು ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮಿಂದ ಅವುಗಳನ್ನು ಟ್ರೆಂಡಿಂಗ್ ಟಾಪಿಕ್ಸ್ ಅಂತ ನಾವು ಗುರುತಿಸೋದು. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸಿಂದ ಮ್ಯಾಗ್ಝಿನ್ ಓದ್ತಾ ಇರ್ತಾರೆ. ಮ್ಯಾಗ್ಝಿನಲ್ಲಿ ಸಾಕಷ್ಟು ಲೇಖನಗಳು ಬರ್ತಾ ಇರ್ತವೆ, ಅಥವಾ ಯೋಜನಾ ಮ್ಯಾಗ್ಝಿನ್ ಫಾಲೋ ಮಾಡ್ತಾ ಇರ್ಬೋದು ನೀವು ಸುಮಾರು ಜನ. ಅಲ್ಲಿ ಬರುವಂಥ ವಿಷಯಗಳನ್ನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಎಸ್ಸೆ ಪರ್ಪಸಿಂದ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದು. ಅದರ ಜೊತೆಗೆ ಎಡಿಷ್ನಲ್ ಆಗಿ ನೀವು ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದೀರಾ, ಖಂಡಿತ ನಾನು ಸ್ಕೋರ್ ಮಾಡ್ಕೊಳ್ಳೇಬೇಕನ್ನೋದು ಕತೆ, ಕಾದಂಬರಿ, ಪ್ರಸಿದ್ಧ ವ್ಯಕ್ತಿಗಳ ಆತ್ಮಕಥೆಗಳನ್ನು ಕೂಡ ನೀವು ಓದ್ತಾ ಇರಬೇಕು. ನಿಮಗನ್ನಿಸ್ಬೋದು ಕತೆ, ಕಾದಂಬರಿ, ಆತ್ಮಕಥೆಗಳನ್ನು ಯಾಕೆ ಓದಬೇಕು, ಎಕ್ಸಾಮಲ್ಲಿ ಸೆಕೆಂಡ್ ಪೇಪರಲ್ಲಿ ಕೇಳ್ಬೋದು ಯಾವುದು ಕಾದಂಬರಿ ಯಾರು ಬರೆದಿದ್ದಾರೆ, ಯಾರ ಆತ್ಮಕಥೆ ಯಾವುದಂತ ಕೇಳ್ಬೋದು. ಫಸ್ಟ್ ಪೇಪರಲ್ಲಿ ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಅದರದ್ದು ಕೂಡ ಒಂದು ಪಾತ್ರ ಇದೆ, ಒಂದು ಸ್ವಲ್ಪ ವೇಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ದಿನಪತ್ರಿಕೆ ಯಾಕೆ ಓದಬೇಕು ಅಂತ ನೋಡ್ತಿದ್ರೆ, ದಿನಪತ್ರಿಕೆ ಓದೋದ್ರಿಂದ ನಿಮಗೆ ಸೆಕೆಂಡ್ ಪೇಪರ್ಗೂ ಯೂಸ್ ಆಗುತ್ತೆ ಆ ನಾಲೆಜು. ಫಸ್ಟ್ ಪೇಪರಿಗೆ ಯಾವ ವಿಷಯ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಎಸ್ಸೆಗೆ ರಿಲೇಟೆಡ್ ಆಗಿ ಅನ್ನೋದನ್ನು ನೀವು ನ್ಯೂಸ್ ಪೇಪರಿಂದ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ನಿಮ್ಗೆ ಯಾರು ಗೈಡೆನ್ಸ್ ಅಥವಾ ಸಜೆಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ನ್ಯೂಸ್ ಪೇಪರ್ ನೀಟಾಗಿ ಸೀರಿಯಸ್ ಆಗಿ ನೀವು ಓದ್ತೀರಂದರೆ ನ್ಯೂಸ್ ಪೇಪರ್ ಓದೋದ್ರಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದು ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಎಸ್ಸೆ ಟಾಪಿಕ್ ಆಗಂತ ಗುರುತಿಸ್ಬೋದು. ಸ್ಪೆಷಲಿ ಪ್ರಜಾವಾಣಿ ಪತ್ರಿಕೆ ಅಂತ ಬಂದಾಗ ಸ್ಪೆಷಲಿ ಅದನ್ನು ನಾನು ಉದಾಹರಣೆಯಾಗಿ ತೆಗೆದುಕೊಂಡು ನಿಮಗೆ ಕೆಲವೊಂದು ವಿಚಾರ ಕ್ಲಿಯರ್ ಮಾಡೋದಾದರೆ, ಪ್ರಜಾವಾಣಿ ಪತ್ರಿಕೆ ಆಗಿರ್ಬೋದು ಯಾವುದೇ ಪತ್ರಿಕೆಯಲ್ಲಿ ಬಂದಾಗ ಸಂಪಾದಕೀಯ ಲೇಖನ ಏನಿದೆ ಅಲ್ವಾ, ಎಡಿಟೋರಿಯಂ ಕಾಲಮ್ ಅಂತ ಹೇಳ್ತೀವಿ ಅಲ್ವಾ, ಅದನ್ನು ನೀಟಾಗಿ ಓದಬೇಕು. ಯಾವಾಗಲೂ ಸಂಪಾದಕೀಯ ಬರವಣಿಗೆ ಪ್ರೆಸೆಂಟ್ ಹೆಚ್ಚು ಸುದ್ದಿಯಲ್ಲಿರುವಂಥ ವಿಷಯದ ಮೇಲೆ ಬರೀತಾರೆ, ಮತ್ತು ಹೆಚ್ಚು ಸುದ್ದಿಯಲ್ಲಿರುವಂಥ ವಿಷಯದಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ವಿಷಯದ ಮೇಲೆ ಎಡಿಟೋರಿಯಂ ಕಾಲಮ್ ಇರುತ್ತೆ. ಸುಮಾರು ವಿಷಯಗಳು ಪ್ರೆಸೆಂಟ್ ಸುದ್ದಿಯಲ್ಲಿರ್ತವೆ, ಎಲ್ಲ ವಿಷಯದ ಮೇಲೆ ಎಡಿಟೋರಿಯಂ ಕಾಲಮ್ ಇರಲ್ಲ. ಎಡಿಟೋರಿಯಂ ಕಾಲಮಲ್ಲಿ ಒಂದೇ ವಿಷಯವನ್ನು ಆಯ್ಕೆ ಮಾಡ್ಕೊಂಡು ಆ ವಿಷಯದ ಬಗ್ಗೆ ಅಲ್ಲಿ ಚರ್ಚೆ ಮಾಡಿರ್ತಾರೆ. ಆ ವಿಷಯಗಳಲ್ಲಿ ನೀವು PSI ಎಕ್ಸಾಮ್ ಪರ್ಪೋಸಿಂದ ಇಂಪಾರ್ಟೆಂಟ್ ಆಗುತ್ತಾ ಇಲ್ವಾ ಅಂತ ಸ್ವಲ್ಪ ನೋಡಿಕೊಂಡು ಡಿಸೈಡ್ ಮಾಡ್ಬೋದು. ಅದರ ಜೊತೆಗೆ ಇನ್ನೂ ಹೆಚ್ಚು ಇಂಪಾರ್ಟೆಂಟಾಗಿ ನೀವು ಅಥವಾ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಇರುವಂಥ ಇನ್ನೊಂದು ಮೆಥಡ್ ಏನಂದರೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಆಳಾಗಲ್ಲ ಅನ್ನುವಂಥ ಟೈಟಲಲ್ಲಿ ಕೆಲವೊಂದು ವಿಷಯಗಳು ಚರ್ಚೆ ಮಾಡಲಾಗಿರುತ್ತೆ. ಆ ವಿಷಯಗಳು ನಿಮಗೆ ಡೈರೆಕ್ಟ್ ರೆಡಿಮೇಡ್ ಫುಡ್ ಇದ್ದಂಗೆ ಒಂದು ರೀತಿಯಲ್ಲಿ, ಅಂದರೆ ನೀವು ಗೆಸ್ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಆಲ್ರೆಡಿ ಅಲ್ಲಿ ಆ ವಿಷಯದ ಬಗ್ಗೆ ಸಾಕಷ್ಟು ಡೆಪ್ತಾಗಿ ಡಿಸ್ಕಷನ್ ಮಾಡಿರ್ತಾರೆ. ಅಂತಹ ವಿಷಯದ ಮೇಲೆ ನೀವು ಎಸ್ಸೆ ರೆಡಿ ಮಾಡ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ಈಗ ಒಂದು ವಾರದಲ್ಲಿ ಒಂದು 4-5 ದಿನ ಆ ರೀತಿ ಬಂದಿದೆ ಅಂದರೆ ಅದರಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಯಾವುದಿದೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸ್ಪೆಷಲಿ PSI ಎಕ್ಸಾಮ್ ಪರ್ಪೋಸಿಂದ ಎಸ್ಸೆ ಟಾಪಿಕಿಂದ ಅದು ಇಂಪಾರ್ಟೆಂಟ್ ಆಗುತ್ತೆ ಅನಿಸಿದ್ರೆ ಖಂಡಿತ ನೀವೇನು ಮಾಡಬೇಕು, ಆ ಟಾಪಿಕ್ ಮೇಲೆ ಎಸ್ಸೆ ರೆಡಿ ಮಾಡ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ಅದರ ಜೊತೆಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸೆಂಟ್ರಲ್ ಪೇಜ್ ಆರ್ಟಿಕಲ್ಸ್ ಏನಿದಾವಲ್ವ, ಅಭಿಮತ ಅನ್ನುವಂಥ ಹೆಸರಲ್ಲಿ ಲೇಖನಗಳು ಬರ್ತಾವಲ್ವ, ಸಾಕಷ್ಟು ಎಕ್ಸ್ಪರ್ಟ್ಸ್ಗಳು ಬರಿತಾ ಹೋಗ್ತಾರೆ. ಸಂದೀಪ್ ಶಾಸ್ತ್ರಿ ಸರ್ ಪೊಲಿಟಿಕಲ್ಗೆ ರಿಲೇಟೆಡ್ ಆಗಿ ಸಾಕಷ್ಟು ಎಸ್ಸೆ ಬರಿತಾ ಹೋಗ್ತಾರೆ. ನಾಗೇಶ್ ಹೆಗ್ಡೆ ಸರ್ ಅವರು ಎನ್ವೈರ್ಮೆಂಟ್ ವಿಚಾರಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಲೇಖನಗಳನ್ನು ಬರಿತಾ ಹೋಗ್ತಾರೆ. ಅಂತಹ ಲೇಖನಗಳನ್ನು ನೀವು ಓದ್ತಾ ಇರಬೇಕು. ನಿಮಗೆ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಬೋರ್ ಅನಿಸ್ಬೋದು ಆ ಲೇಖನಗಳು, ಆದರೆ ಖಂಡಿತ ಗೊತ್ತಿರಲಿ, ನೀವು 1 ವಾರ 15 ದಿನ 1 ತಿಂಗಳು ಓದ್ತಾ ಹೋದರೆ ಆಟೋಮೆಟಿಕ್ ನಿಮ್ಮ ಹತ್ರ ಒಂದು ಹೊಸ ನಾಲೆಜ್ ಬಂದಿರುತ್ತೆ. ಅದು ಖಂಡಿತ ನಿಮ್ಮ ಎಸ್ಸೆಗೆ ಯೂಸ್ ಆಗುತ್ತೆ. ಅಲ್ಲಿ ಚರ್ಚೆ ಮಾಡುವಂಥ ವಿಷಯಗಳು ಕೂಡ ಆಲ್ಮೋಸ್ಟ್ ಆಲ್ ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೆ ಇರುವಂತಹ ವಿಷಯಗಳೇ ಆಗಿರ್ತವೆ. ಆಳಾಗಲದಲ್ಲಿ ಬರುವಂಥ ವಿಷಯಗಳು ಮತ್ತು ಸೆಂಟ್ರಲ್ ಪೇಜ್ ಆರ್ಟಿಕಲ್ಸಲ್ಲಿ ಬರುವಂಥ ವಿಷಯಗಳಾಗಿರ್ಬೋದು, ಸಂಪಾದಕೀಯದಲ್ಲಿ ಬರುವಂಥ ವಿಷಯಗಳು ಪ್ರೆಸೆಂಟ್ ಸುದ್ದಿಯಲ್ಲಿರುವಂಥ ವಿಷಯಗಳಾಗಿರ್ತವೆ. ಅದರಲ್ಲಿ ಕೆಲವೊಂದು ಎವರ್ಗ್ರೀನ್ ಟಾಪಿಕ್ಸಲ್ಲೂ ಸೇರಿಸ್ಬೋದು, ಕೆಲವೊಂದು ಟ್ರೆಂಡಿಂಗ್ ಟಾಪಿಕ್ಸಲ್ಲೇ ಗುರುತಿಸ್ಬೋದು, ಕೆಲವೊಂದು ಎಥಿಕಲಲ್ಲೂ ಕೂಡ ಸೇರಿಸ್ಬೋದು. ಇಲ್ಲಿ ಆ್ಯಕ್ಚುಲಿ ಲೇಖನಗಳು ಆಳಾಗಲ್ಲ ಅನ್ನುವಂಥ ವಿಷಯ ಒಂದೇ ಟಾಪಿಕ್ ಅನ್ನಂಗಿಲ್ಲ, ಆಲ್ಮೋಸ್ಟ್ ಆಲ್ ಎಸ್ಸೆಗೆ ರಿಲೇಟೆಡ್ ಆಗಿ ಬಂದಾಗ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 2024 ಡಿಸೆಂಬರ್ ತಿಂಗಳಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯಲ್ಲೇನಿದೆ ಅನ್ನುವಂಥ ವಿಷಯ ಪ್ರಜಾವಾಣಿಯ ಆಳಾಗಲ್ಲ ಅನ್ನುವಂಥ ಟೈಟಲಲ್ಲಿ ಚರ್ಚೆ ಆಗಿದೆ. ಸಾಕಷ್ಟು ಕಂಟೆಂಟ್ ನಿಮಗಲ್ಲಿ ಸಿಗ್ತಾ ಇದೆ. ಇದನ್ನು ಬೇಸಾಗಿಟ್ಕೊಂಡು ಇನ್ನೂ ಸ್ವಲ್ಪ ರೆಫರೆನ್ಸ್ ಬುಕ್, ಇದು ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗ್ತಾ ಇರೋದ್ರಿಂದ ಲಕ್ಷ್ಮೀಕಾಂತ್ ಬರೆದಿರೋದು ಅಥವಾ PS ಗಂಗಾಧರ್ ಸರ್ ಅವರು ಬರೆದಿರುವಂಥ ಭಾರತ ಸಂವಿಧಾನ ಬುಕ್ಕನ್ನು ಇಟ್ಕೊಂಡು ಅಥವಾ HM ರಾಜಶೇಖರ್ ಸರ್ ಬರೆದಿರುವಂಥ ಭಾರತ ಸಂವಿಧಾನ ಬುಕ್ಕನ್ನು ಇಟ್ಕೊಂಡು ಇನ್ನೂ ಸ್ವಲ್ಪ ಈ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡ್ತಾ ಹೋಗ್ಬೋದು. ಚುನಾವಣೆ ಸುಧಾರಣೆಗಳಲ್ಲೂ ಕೂಡ ಕೇಳ್ಬೋದು. ಇದು ಆ್ಯಕ್ಚುಲಿ ಎಲೆಕ್ಷನ್ ರಿಫಾರ್ಮ್ಸಲ್ಲೂ ಕೂಡ ನಾವು ಈ ಟಾಪಿಕನ್ನು ಗುರುತಿಸ್ತಾ ಹೋಗ್ಬೋದು. ನೀವು ಗೆಸ್ ಮಾಡ್ತಾ ಹೋಗ್ಬೋದು. ಮೋಸ್ಟ್ಲಿ ಎಲೆಕ್ಷನ್ ರಿಫಾರ್ಮ್ಸ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು, ಅದ್ರ ಬಗ್ಗೆ ಒಂದು ಎಸ್ಸೆ ನೀವು ರೆಡಿ ಮಾಡ್ಕೋಬೋದು. ಅದೇ ರೀತಿ 2025 ಏಪ್ರಿಲ್ ತಿಂಗಳು ಅಂದರೆ ಇದೇ ತಿಂಗಳಲ್ಲಿ ಬಂದಾಗ
ಬಂದಾಗ ಬಾಂಗ್ಲಾ ಚೀನಾಕ್ಕೆ ಹತ್ತಿರ ಭಾರತದಿಂದ ದೂರ ಅನ್ನುವಂಥ ಟಾಪಿಕಲ್ಲಿ ಆಳ ಆಗಲ್ಲ ಅನ್ನುವಂಥ ಟೈಟಲಲ್ಲಿ ಇಲ್ಲಿ ಚರ್ಚೆ ಆಗಿರೋದು ಕಂಡುಬರ್ತಾ. ಇದು ಭಾರತ ಮತ್ತು ಬಾಂಗ್ಲಾ ಸಂಬಂಧ ಆಗಿರ್ಬೋದು, ಅಥವಾ ಇದನ್ನು ಇಂಡೈರೆಕ್ಟಾಗಿ ಭಾರತ ಮತ್ತು ನೆರೆಹೊರೆ ರಾಷ್ಟ್ರಗಳ ನಡುವಿನ ಸಂಬಂಧದಲ್ಲೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಲಾಸ್ಟ್ ಇಯರ್ ನಿಮಗೆ ಗೊತ್ತು, ಭಾರತ ಮಾಲ್ಡೀವ್ಸ್ ಮಧ್ಯದಲ್ಲೂ ಕೂಡ ಸಂಬಂಧ ಅಷ್ಟೇನು ಉತ್ತಮ ಆಗಿರಲಿಲ್ಲ. ಭಾರತ ಬಾಂಗ್ಲಾ ಸಂಬಂಧ ಪ್ರೆಸೆಂಟ್ ಗೊತ್ತು ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಭೂತಾನ್ ಭಾರತಕ್ಕೆ ಸಮೀಪ ಆಗ್ತಾ ಇದೆ, ನೇಪಾಳ ಕೂಡ ಭಾರತದಿಂದ ದೂರ ಸರಿತಾ ಇದೆ, ಅಥವಾ ಚೀನಾ ಕಂಪ್ಲೀಟಾಗಿ ಭಾರತ ನೆರೆಹೊರೆಯ ರಾಷ್ಟ್ರಗಳ ಮೇಲೆ ತನ್ನ ನಿಯಂತ್ರಣ ಸಾಧಿಸ್ತಾ ಇದೆ. ಹಾಗಾಗಿ ಈ ವಿಷಯವನ್ನು ಇಟ್ಕೊಂಡು ಅದರ ಆಸ್ಪಾಸಲ್ಲಿ ನಿಮಗೆ ಎಸ್ಸೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಅಂಥ ವಿಷಯದ ಮೇಲೆ ನೀವು ಎಸ್ಸೆ ರೆಡಿ ಮಾಡ್ಕೊಳ್ಬೇಕು. ಸಾಕಷ್ಟು ಕಂಟೆಂಟ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಬುಕ್ ಅಂತ ತೆಗೆದ್ರೆ ನಿಮಗೆ ಅಲ್ಲೂ ಕೂಡ ಸಿಗುತ್ತೆ ಇದು, ಮತ್ತು ಮ್ಯಾಗ್ಝಿನಲ್ಲಿ ಕೂಡ ಸಾಕಷ್ಟು ಮ್ಯಾಗ್ಝಿನಲ್ಲಿ ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಇದು ಬಂದಾಗ. ಹಾಗಾಗಿ ಅವೆಲ್ಲವನ್ನು ಸೋರ್ಸ್ ಇಟ್ಕೊಂಡು ನೀವೇನು ಮಾಡ್ಬೋದು, ಇಲ್ಲಿ ನೀವು ವಿಷಯದ ಮೇಲೆ ಎಸ್ಸೆಯನ್ನು ರೆಡಿ ಮಾಡ್ಕೋಬೋದಾಗಿದೆ. ಮತ್ತು ನೀವು ಲೈಬ್ರರಿಯನ್ನು ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು. ಈಗ ಭಾರತ ಮತ್ತು ಬಾಂಗ್ಲಾ ಸಂಬಂಧ ಅಂತ ಬಂದಾಗ, ಭಾರತ ನೆರೆಹೊರೆ ರಾಷ್ಟ್ರಗಳ ಸಂಬಂಧ ಅಂತ ಬಂದಾಗ ಯಾವುದಾದ್ರೂ ನೀವು ಲೈಬ್ರರಿಗೆ ಭೇಟಿ ಕೊಟ್ಟರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬುಕ್ ಅಂತ ತೆಗೆದುಕೊಂಡ್ರೆ ಖಂಡಿತ ಅಲ್ಲಿ ನಿಮಗೆ ಭಾರತ ಮತ್ತು ನೆರೆಹೊರೆ ರಾಷ್ಟ್ರಗಳ ಸಂಬಂಧದ ಬಗ್ಗೆ ಸಾಕಷ್ಟು ಕಂಟೆಂಟ್ ಸಿಗುತ್ತೆ. ಏನು ಅಗ್ರಿಮೆಂಟ್ ಆಗಿದೆ, ಪಂಚಶೀಲ ಒಪ್ಪಂದ ಆಗಿರ್ಬೋದು, ಆಮೇಲೆ 1962 ವಾರ್ ಆಗಿರ್ಬೋದು, ಅಥವಾ ಟಿಬೆಟ್ ನಿರಾಶ್ರಿತರಿಗೆ ಭಾರತ ಆಶ್ರಯ ಕೊಟ್ಟಿದ್ದಾಗಿರ್ಬೋದು, ಅಥವಾ ರಾಯಭಾರಿಗಳಿಗೆ ರಿಲೇಟೆಡ್ ಆಗಿ ಬಂದಾಗ ಆಗಿರುವಂಥ ಬೆಳವಣಿಗೆ, ಸಾಕಷ್ಟು ವಿಷಯಗಳ ಬಗ್ಗೆ ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಲೈಬ್ರರಿ ಭಾಳ ಚೆನ್ನಾಗಿ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು. ಅಲ್ಲಿ ನೀವು ಸೋರ್ಸನ್ನು ನೀವು ಬಳಕೆ ಮಾಡ್ಕೋಬೋದು, ಅಥೆಂಟಿಕ್ ಸೋರ್ಸನ್ನೇ ಬಳಕೆ ಮಾಡ್ಕೋಬೋದು, ಮತ್ತು ಸ್ಟ್ಯಾಂಡರ್ಡ್ ಆಥರ್ಸ್ ಬುಕ್ಕನ್ನು ನೀವು ಫಾಲೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅಂತಾರಾಷ್ಟ್ರೀಯ ಸಂಬಂಧ ಅಂತ ಬಂದಾಗ ಎನ್ ಹಾಲಪ್ಪ ಸರ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳ ಬುಕ್ಕು ಆಲ್ಮೋಸ್ಟ್ ಅಲ್ಲಿ ಪ್ರತಿ ಲೈಬ್ರರಿಯಲ್ಲೂ ಸಿಗುತ್ತೆ ನಿಮಗೆ. ಆ ಬುಕ್ಸನ್ನು ನೀವು ಬಳಕೆ ಮಾಡಿಕೊಂಡು ಅಲ್ಲಿರುವಂಥ ಕಂಟೆಂಟನ್ನು ನೀವು ಯೂಸ್ ಮಾಡ್ಕೋಬೋದಾಗಿದೆ. ಭಾರತ ಮತ್ತು ಅಮೆರಿಕ ಸಂಬಂಧ ಕೂಡ ಸುದ್ದಿಯಲ್ಲಿದೆ ಪ್ರೆಸೆಂಟ್ ಬಂದಾಗ. ಅಲ್ಲಿರುವಂಥ ಅಕ್ರಮ ಭಾರತೀಯರನ್ನು ವಾಪಸ್ ಕಳಿಸಿರೋದಾಗಿರ್ಬೋದು, ಅಥವಾ ಅವರು ಸುಂಕ ವಿಧಿಸ್ತಾ ಇರುವಂಥ ನೀತಿ ಆಗಿರ್ಬೋದು, ವೀಸಾ ನೀತಿ ಆಗಿರ್ಬೋದು, ಇದು ಕೂಡ ಹೆಚ್ಚು ಸುದ್ದಿಯಲ್ಲಿದೆ. ಹಾಗಾಗಿ ಅಂತಹ ವಿಷಯಗಳೆಲ್ಲ ನೀವು ಹೆಚ್ಚು ಇಂಪಾರ್ಟೆಂಟಾಗಿ ಗಮನಿಸಬೇಕು. ಮತ್ತು ಇದು ಇಂಡೈರೆಕ್ಟಾಗಿ ಫಸ್ಟ್ ಪೇಪರ್ಗೆ ಹೆಲ್ಪ್ ಆಗುತ್ತೆ ನಿಮಗೆ ಬಂದಾಗ, ಅದು ಕೂಡ ನೀವು ಗಮನಿಸಬೇಕು. 2025 ಏಪ್ರಿಲ್ ತಿಂಗಳ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಾಗ ಆನ್ಲೈನ್ ಆಟ ಬೇಕಿದೆ ಅಂಕುಶ ಅಂತ, ಆನ್ಲೈನ್ ಗೇಮ್ ಮೇಲೆ ಕಂಟ್ರೋಲ್ ಇಡಬೇಕಾ ಅದನ್ನು ನಾವು ಅನ್ನುವಂಥ ವಿಷಯದ ಮೇಲೆ ಕೂಡ ಚರ್ಚೆ ಆಗಿರೋದು ಕಂಡು ಬರ್ತಾ ಇದೆ. ಇದು ಕೂಡ ನಾವು ಟಾಪಿಕಲ್ಲಿ ಡಿಸ್ಕಷನ್ ಮಾಡ್ತೇವೆ. ನವೆಂಬರ್ ತಿಂಗಳಲ್ಲಿ ಬಂದಾಗ ಕರ್ನಾಟಕದಲ್ಲಿ ನಕ್ಸಲರ ಜಾಡು ಅನ್ನೋಂಥ ವಿಷಯದ ಮೇಲೆ ಸಾಕಷ್ಟು ವಿಷಯ ಚರ್ಚೆ ಆಗಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಪ್ರಜಾವಾಣಿ ಪತ್ರಿಕೆಯ ಆಳ ಆಗಲ್ಲ ನೀವು ಏನಿದೆ ಅಲ್ವ ಟೈಟಲಲ್ಲಿ ಬರುವಂಥ ವಿಷಯ ವಸ್ತು ನೋಡ್ತಾ ಹೋದರೆ ನೀವು ಖಂಡಿತ ಗೊತ್ತಾಗುತ್ತೆ ಯಾವುದು PSI ಮೊದಲನೇ ಪತ್ರಿಕೆಗೆ ಎಸ್ಸೆ ಪರ್ಪೋಸಿಂದ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಮತ್ತು ಬೇರೆ ಬೇರೆ ನ್ಯೂಸ್ ಪೇಪರಲ್ಲೂ ಕೂಡ ಬೇರೆ ಬೇರೆ ಟೈಟಲಲ್ಲಿ ಬರುತ್ತೆ. ಒಟ್ಟಿನಲ್ಲಿ ನೀವು ನಾನಿಲ್ಲಿ ಪ್ರಜಾವಾಣಿ ಪತ್ರಿಕೆಯನ್ನು ಮಾತ್ರ ಉದಾಹರಣೆಗೆ ತೆಗೆದುಕೊಂಡು ಹೇಳ್ತಾ ಇರೋದು. ನೀವು ಯಾವ ಪೇಪರ್ ಬಳಸ್ತಾ ಇದ್ರೆ ನ್ಯೂಸ್ ಪೇಪರ್ ಫಾಲೋ ಮಾಡ್ತಾರೆ ಅದನ್ನೇ ಇಟ್ಕೊಂಡು ನೀವು ಡಿಸ್ಕಷನ್ ಮಾಡ್ಬೋದು, ಅದು ಕೂಡ ನೀವು ಗಮನಿಸಬೇಕು. ಇನ್ನು ಅಭಿಮತ ಸೆಂಟ್ರಲ್ ಆರ್ಟಿಕಲ್ ಅಂತ ಬಂದಾಗ ಅರವಿಂದ್ ಚೊಕ್ಕಾಡಿ ಸರ್ ಅವರು ಬರೆದಿರುವಂಥ ಮಕ್ಕಳ ನಿರ್ವಹಣೆ ಅರಿಯಬೇಕಾಗಿದೆ ಹೊಣೆ ಅಂತ. ಆ್ಯಕ್ಚುಲಿ ಇದು ಎಥಿಕಲ್ ಟಾಪಿಕ್ಸ್ ಅಂತ ನಾವು ಹೇಳ್ತೇವಲ್ವ, ಮಕ್ಕಳಲ್ಲಿ ಮೌಲ್ಯಗಳು ಕುಸಿತಾ ಇದ್ದಾವಾಗಿರ್ಬೋದು, ಮಕ್ಕಳು ಇತ್ತೀಚಿನ ದಿನದಲ್ಲಿ ಸಮಸ್ಯೆಗಳನ್ನು ಎದುರಿಸುವಂಥ ಮನಸ್ಥಿತಿಯನ್ನು ತೋರಿಸ್ತಾ ಇಲ್ಲ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಸಣ್ಣ ಪುಟ್ಟ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಓಡಿ ಹೋಗೋದು, ಇಂಥ ಪ್ರಕರಣಗಳು ಹೆಚ್ಚು ದಾಖಲಾಗ್ತಾ ಇದ್ದಾವೆ. ಹಾಗಾಗಿ ಅಂಥ ವಿಷಯದ ಮೇಲೆ ಕೂಡ ಸೂಕ್ಷ್ಮವಾಗಿ ಚರ್ಚೆ ಮಾಡಿರೋದು ಕಂಡುಬರ್ತಾ ಇದೆ. ಅಷ್ಟೆಲ್ಲ ಕ್ಷೇತ್ರ ಮರುವಿಂಗಡಣೆಯ ಅಪಾಯ ಅನ್ನುವಂಥ ವಿಷಯದ ಮೇಲೆ ಕೂಡ ಇಲ್ಲೊಂದು ಆರ್ಟಿಕಲ್ ಇರೋದು ಕಂಡುಬರುತ್ತೆ. ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಲೋಕಸಭಾ ಮತ್ತು ವಿಧಾನಸಭೆಗೆ ರಿಲೇಟೆಡ್ ಕ್ಷೇತ್ರ ಮರುವಿಂಗಡಣೆ ಆಗೋದಿದೆ ಮುಂದೆ. ಅದಕ್ಕೆ ರಿಲೇಟೆಡ್ ದೇಶದಲ್ಲಿ ಹೆಚ್ಚು ಸುದ್ದಿಯಲ್ಲಿದೆ. ಆ್ಯಕ್ಚುಲಿ ಸ್ಪೆಷಲಿ ದಕ್ಷಿಣ ಭಾರತ ರಾಜ್ಯಗಳಂತ ಬಂದಾಗ ಕ್ಷೇತ್ರ ಮರುವಿಂಗಡಣೆ ಅಂತ ಬಂದಾಗ ಜನಸಂಖ್ಯೆ ಆಧಾರದ ಮೇಲೆ ಬಂದಾಗ ನಮಗೆ ಅದು ಲಾಸ್ ಇದೆ ನಾರ್ತ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಅನ್ನುವಂಥ ವಿಷಯ ಕೂಡ ಹೆಚ್ಚು ಚರ್ಚೆಯಲ್ಲಿದೆ. ಇಂತಹ ಆರ್ಟಿಕಲ್ಸ್ ಓದಿ ಅಲ್ಲಿರುವಂತಹ ವಿಷಯಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಎಸ್ಸೆಯಲ್ಲಿ ನಿಮ್ಮ ವಿಚಾರಗಳು ಏನಿದ್ದಾವೆ ಆ ಟಾಪಿಕ್ ಬಗ್ಗೆ ಅಂತ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ನಿಮ್ಮ ವಿಚಾರಗಳನ್ನ ನೀವು ಸ್ಟ್ಯಾಂಡರ್ಡ್ ಆಗಿ ವ್ಯಕ್ತಪಡಿಸಬೇಕಾದ್ರೆ ಎಸ್ಸೆಯಲ್ಲಿ ನೀವು ಇಂಥ ಆರ್ಟಿಕಲ್ಸ್ ಓದಿದಾಗ ಏನಾಗುತ್ತೆ, ಎಕ್ಸ್ಪರ್ಟ್ಸ್ಗಳ ವಿಚಾರ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮದೇ ಆದ ಒಂದು ರೀತಿಯಲ್ಲಿ ನೀವು ಎಸ್ಸೆಯಲ್ಲಿ ಪ್ರೆಸೆಂಟ್ ಮಾಡ್ಬೋದು. ನಾವು ಸುಮ್ಮನೆ ಯಾವುದ್ಯಾವುದೋ ವಿಷಯ ಹೇಳ್ತಾ ಹೋದರೆ ಎಸ್ಸೆಗೆ ವೇಟೇಜ್ ಇರಲ್ಲ. ವೇಟೇಜ್ ಬರಬೇಕಾದ್ರೆ ಎಕ್ಸ್ಪರ್ಟ್ಸ್ಗಳ ವಿಚಾರ ನೀವಿಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ಕಾಂಪಿಟೇಟಿವ್ ಮೈಂಡಿಂದ ಪ್ರೆಸೆಂಟ್ ಮಾಡಬೇಕು. ಇಲ್ಲ ಅವರು ವಿಶ್ಲೇಷಣೆ ರೂಪದಲ್ಲಿ ಹೇಳಿರ್ತಾರೆ, ಅದನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಅಥವಾ ಆ ವಿಷಯಕ್ಕೆ ಫೋಕಸ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದ್ರ ಜೊತೆ ಮ್ಯಾಗ್ಝಿನ್ ಕೂಡ ಓದಬೇಕು ನೀವು. ಮ್ಯಾಗ್ಝಿನ್ ಅಂದರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮ್ಯಾಗ್ಝಿನ್ ಆಗಿರ್ಬೋದು, ಯೋಜನಾ ಆಗಿರ್ಬೋದು, ಕುರುಕ್ಷೇತ್ರ ಆಗಿರ್ಬೋದು, ಅಥವಾ ಜನಪದ ಆಗಿರ್ಬೋದು, ಸುಮಾರು ಮ್ಯಾಗ್ಝಿನ್ಗಳು ಪ್ರಕಟ ಆಗ್ತವೆ. ಆ ಮ್ಯಾಗ್ಝಿನಲ್ಲಿರುವಂಥ ವಿಷಯನ ಅರ್ಥ ಮಾಡ್ಕೊಳ್ಬೇಕು. ಯೋಜನಾ ಗೊತ್ತು ನಿಮಗೆ ಪ್ರತಿ ತಿಂಗಳು ಒಂದೊಂದು ವಿಷಯದ ಮೇಲೆ ಚರ್ಚೆ ಮಾಡಿರ್ತಾರೆ. ಕನ್ನಡ ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿ ಸಿಗುತ್ತೆ. ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೋ ಆ ಮೀಡಿಯಮ್ನ ಯೋಜನಾ ಮ್ಯಾಗ್ಝಿನ್ ಫಾಲೋ ಮಾಡಿ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ಆ ಟಾಪಿಕ್ ಇಂಪಾರ್ಟೆಂಟ್ ಅನಿಸಿದ್ರೆ ಅಲ್ಲಿರುವಂಥ ಕಂಟೆಂಟನ್ನು ಕೂಡ ನೀವು ತೆಗೆದುಕೊಳ್ಬೋದು. ಅಲ್ಲೂ ಕೂಡ ವಿಷಯ ವಸ್ತು ನಿಮಗೆ ಸಿಗುತ್ತೆ. ಇನ್ನೊಂದು, ನೀವೊಂದು ಉತ್ತಮ ಎಸ್ಸೆ ಬರೀತೀರಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ನಿಮ್ಮ ಎಸ್ಸೆಗೆ ಒಳ್ಳೆ ವೇಟೇಜ್ ಬರಬೇಕು, ಒಳ್ಳೆ ಮಾರ್ಕ್ಸ್ ಸಿಗಬೇಕು ಅಂದರೆ ನೀವು ಕಥೆ, ಕಾದಂಬರಿ ಅಥವಾ ಪ್ರಸಿದ್ಧ ವ್ಯಕ್ತಿಗಳ ಆತ್ಮಕಥೆಗಳನ್ನು ಕೂಡ ಓದ್ತಾ ಇರಬೇಕು.
ಇದು ಭಾಳ ಇಂಪಾರ್ಟೆಂಟು. ಆದರೆ ಈ ಕೆಲಸ ಯಾವಾಗ ಮಾಡಬೇಕು, ನೀವು ನೋಟಿಫಿಕೇಶನ್ ಆದಾಗ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಇನ್ನೂ ನಿಮ್ಮ ಪ್ರಿಪ್ರೇಷನ್ ಹಂತದಲ್ಲೇ ಮಾಡಬೇಕು. ಯಾರಾದರೂ ಡಿಗ್ರಿ ಓದುವಂಥ ಸ್ಟೂಡೆಂಟ್ಸ್ ಇದ್ದರೆ ನೀವು ಡಿಗ್ರಿ ಲೈಫಲ್ಲಿ ಏನು ಮಾಡಬೇಕು, ಕಥೆ, ಕಾದಂಬರಿ, ಪ್ರಸಿದ್ಧ ವ್ಯಕ್ತಿಗಳ ಆತ್ಮಕಥೆಗಳನ್ನು ಓದುವಂಥ ರೂಢಿ ಮಾಡ್ಕೊಂಡು ಬಿಡಬೇಕು. ಪ್ರತಿದಿನ ಅಟ್ಲೀಸ್ಟ್ ಒಂದು 2-3 ಪೇಜ್ ಆದರೂ. ನಾನೀಗ ನಮ್ಮ ಕಾಲೇಜಲ್ಲಿ ಹೇಳೋದೇನು, ಒಂದು ಸೆಮಿಸ್ಟ್ರಿಗೆ ಅಟ್ಲೀಸ್ಟ್ ಒಂದು ಕಥೆನೋ, ಒಂದು ಕಾದಂಬರಿನೋ, ಅಥವಾ ಯಾರೋ ಒಬ್ಬ ಪ್ರಸಿದ್ಧ ವ್ಯಕ್ತಿ ಒಂದು ಆತ್ಮಕಥೆನೂ ಓದಬೇಕು. ಅಟ್ಲೀಸ್ಟ್ ಓದ್ತಾ ಹೋದರೆ ಏನಾಗುತ್ತೆ, ಅಲ್ಲಿ ಬಂದಾಗ ನಿಮ್ಮಲ್ಲಿ ಸ್ಪೆಷಲ್ ಆದಂಥ ಒಂದು ವೊಕ್ಯಾಬ್ಲರಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಕಥೆ, ಕಾದಂಬರಿ, ಆತ್ಮಕಥೆಗಳು ನಿಮಗೆ ಡೈರೆಕ್ಟಾಗಿ ಎಸ್ಸೆಗೆ ಹೆಲ್ಪ್ ಆಗಲ್ಲ ಅನಿಸುತ್ತೆ, ಆದರೆ ಇಂಡೈರೆಕ್ಟಾಗಿ ನಿಮ್ಮ ಎಸ್ಸೆಗೆ ಒಂದು ವೇಟೇಜ್ ಅಂತ ಅಂದ್ಕೊಡುತ್ತೆ ಆ್ಯಕ್ಚುಲಿ ಬಂದಾಗ. ಈಗ ಕುವೆಂಪು ಅವರ ಆತ್ಮಕಥೆ ಆಗಿರ್ಬೋದು, ಕುವೆಂಪು ಅವರ ಕಾದಂಬರಿಗಳಾಗಿರ್ಬೋದು, ಅಥವಾ ಶಿವರಾಮ್ ಕಾರಂತರ ಕಾದಂಬರಿಗಳಾಗಿರ್ಬೋದು, ಅಥವಾ ನಿಮ್ಗೆ ಯಾರು ಇಷ್ಟ ಅನ್ನಿಸ್ತೋ ಅಂತಹ ವ್ಯಕ್ತಿಗಳ ಕಾದಂಬರಿ, ಅಥವಾ ಪೂರ್ಣಚಂದ್ರ ತೇಜಸ್ವಿಯವರ ಕಾದಂಬರಿಗಳಾಗಿರ್ಬೋದು, ಅಂತಹ ಪ್ರಸಿದ್ಧ ವ್ಯಕ್ತಿಗಳ ಸಾಹಿತಿಗಳ ಕಥೆ, ಕಾದಂಬರಿ, ಆತ್ಮಕಥೆಗಳನ್ನು ಓದಿದಾಗ ಅವರು ಬಳಸುವಂತಹ ವಿಶೇಷ ಪದಗಳ ಪರಿಚಯ ನಿಮಗಾಗುತ್ತೆ. ಆ ಪದಗಳನ್ನು ನೀವೇನು ಮಾಡ್ಬೋದು, ನಿಮ್ಮ ಎಸ್ಸೆಯಲ್ಲಿ ಆ ಪದಗಳನ್ನು ಬಳಕೆ ಮಾಡ್ಕೋಬೋದು. ಈಗ ನಮ್ಮಲ್ಲಿ ವೊಕ್ಯಾಬ್ಲರಿ ಇರಬೇಕು, ಫಸ್ಟ್ ಆಫ್ ಆಲ್ ಪದ ಸಂಪತ್ತು ಇರಬೇಕು. ಎಲ್ಲರೂ ಬಳಸುವಂತಹ ಪದಗಳಿಗಿಂತ ವಿಭಿನ್ನವಾದ ಪದಗಳನ್ನು ಬಳಸಬೇಕು. ವಿಭಿನ್ನವಾದ ಪದಗಳು ನಮ್ಗೆ ಗೊತ್ತಾಗೋದು ಹೆಂಗೆ ಅಂತ ನೋಡ್ತಾ ಹೋದರೆ, ಒಂದು ಎಕ್ಸ್ಪರ್ಟ್ಸ್ಗಳು ಬರೆಯುವಂಥ ಲೇಖನಗಳಲ್ಲಿ ಬಳಕೆ ಆಗಿರ್ತವೆ. ಅದಕ್ಕಿಂತ ಹೆಚ್ಚಾಗಿ ಬಂದಾಗ ಪ್ರಸಿದ್ಧ ಸಾಹಿತಿಗಳ ಕಥೆ, ಕಾದಂಬರಿ, ಆತ್ಮಕಥೆಗಳಲ್ಲಿ ಅಂತಹ ಪದಗಳ ಬಳಕೆ ಆಗಿರುತ್ತೆ. ಅಂತಹ ಪದಗಳನ್ನು ನೀವು ಬಳಕೆ ಮಾಡಿದಾಗ ನಿಮ್ಮ ಎಸ್ಸೆಗೆ ಒಂದು ವೇಟೇಜ್ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ಡೈರೆಕ್ಟಾಗಿ ನಿಮಗೆ ಕಥೆ, ಕಾದಂಬರಿ, ಆತ್ಮಕಥೆಗಳು ನಿಮಗೆ ಎಸ್ಸೆಗೆ ಹೆಲ್ಪ್ ಆಗಲ್ಲ, ಆದರೆ ಖಂಡಿತ ನಿಮಗೆ ಗೊತ್ತಿರುವಂಥ ವಿಷಯವನ್ನು ನೀವು ಎಸ್ಸೆಯಲ್ಲಿ ಪ್ರೆಸೆಂಟ್ ಮಾಡಿದಾಗ ಆ ಎಸ್ಸೆಗೆ ಒಂದು ವೇಟೇಜ್ ಸಿಗಬೇಕಾದ್ರೆ ಖಂಡಿತ ಕಥೆ, ಕಾದಂಬರಿ, ಆತ್ಮಕಥೆಗಳನ್ನು ಓದ್ತಾ ಹೋದಾಗ ನಿಮಗೇನಾಗುತ್ತೆ, ಒಂದು ವೊಕ್ಯಾಬ್ಲರಿ ಇಂಪ್ರೂವ್ ಆಗುತ್ತೆ. ಆ ಶಬ್ದಗಳನ್ನು ಏನು ಮಾಡ್ಬೋದು, ನೀವು ನಿಮಗೆ ಗೊತ್ತಿರುವಂಥ ವಿಷಯವನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಬಳಸ್ಕೋಬೋದಾಗಿದೆ. ಮತ್ತು ಇನ್ನೊಂದು ಗೊತ್ತಿರಬೇಕು, ಸಾಮಾನ್ಯವಾಗಿ ಬಹುತೇಕ ಸಂದರ್ಭದಲ್ಲಿ PSI ಮೊದಲನೇ ಪತ್ರಿಕೆಯ ಇವ್ಯಾಲ್ಯೂಯೇಷನ್ ಮಾಡುವವರು ಕನ್ನಡ ಮತ್ತು ಇಂಗ್ಲೀಷ್ ಪ್ರೊಫೆಸರ್ಸ್ಗಳೇ ಆಗಿರ್ತಾರೆ. ಮ್ಯಾಕ್ಸಿಮಮ್ ಅವರೇ ಇವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗಿರುವಂಥ ಪದ ಸಂಪತ್ತು ಅವ್ರಿಗೆ ಹೆಂಗೆ ಅನಿಸ್ಬೇಕಂದ್ರೆ, ಬಹಳ ಸ್ಪೆಷಲ್ ಆದಂಥ ವರ್ಡ್ಸ್ ಬಳಸಿದ್ದಾರೆ ಇವರು ತಮ್ಮ ಎಸ್ಸೆಯಲ್ಲಿ ಅನ್ನೋದು ಅವರಿಗೆ ಮನವರಿಕೆ ಆಗಬೇಕು. ನೀವು ಸಾಮಾನ್ಯವಾಗಿರುವಂಥ ಪದಗಳನ್ನೇ ಬಳಸಿ ಅವುಗಳಿಂದಲೇ ನೀವು ವಿಷಯವನ್ನು ಪ್ರೆಸೆಂಟ್ ಮಾಡ್ತೀರಂದರೆ ಅದು ಅಷ್ಟು ಎಫೆಕ್ಟಿವ್ ಅನಿಸಲ್ಲ. ಮತ್ತು ನಿಮಗೆ ಅನಿಸ್ಬೋದು ಇಂಗ್ಲೀಷ್ ಲೆಕ್ಚರ್ ಮಾಡಿದಾಗ ಅವ್ರಿಗೆ ಕನ್ನಡ ವರ್ಡ್ಸ್ ಗೊತ್ತಿರಬೇಕಿಲ್ಲ ಅಂತ ನೋಡಿದಾಗ, ಆ್ಯಕ್ಚುಲಿ ಕನ್ನಡ, ಇಂಗ್ಲೀಷ್ ಯಾವುದೇ ಲ್ಯಾಂಗ್ವೇಜ್ ಲೆಕ್ಚರ್ಸ್ ಆದರೂ ಕೂಡ ಅವ್ರಿಗೆ ಎಲ್ಲ ಲ್ಯಾಂಗ್ವೇಜ್ಗಳ ಬಗ್ಗೆ ಒಂದು ಹಿಡಿತ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಈಗ ಕನ್ನಡ ಸಾಹಿತ್ಯ ಓದಿದ್ರೆ ಇಂಗ್ಲೀಷ್ ಸಾಹಿತ್ಯ ಕೂಡ ಓದ್ಕೊಂಡಿರ್ತಾರೆ, ಇಂಗ್ಲೀಷ್ ಲೆಕ್ಚರ್ಸ್ ಕನ್ನಡ ಸಾಹಿತ್ಯ ಕೂಡ ಓದ್ಕೊಂಡಿರ್ತಾರೆ. ನಿಮಗೆ ಗೊತ್ತು, ಆಲ್ರೆಡಿ ನವ್ಯ, ನವೋದಯದಲ್ಲಿ ಓದಿರ್ತೀರ. ಈವನ್ ಪಾಶ್ಚಿಮಾತ್ಯ ಸಾಹಿತಿಗಳು ಕೂಡ ಕನ್ನಡ ಸಾಹಿತ್ಯಗಳ ಮೇಲೆ ಪ್ರಭಾವ ಬೀರಿರೋದನ್ನು ನಾವು ನೋಡ್ತೇವೆ. ಹಾಗಾಗಿ ನೀವು ಇವ್ಯಾಲ್ಯುವೇಟರ್ ಮೇಲೆ ನೀವೇನಾದರೂ ಒಂದು ಪ್ರಭಾವ ಬೀರಬೇಕು, ನಿಮ್ಮ ಎಸ್ಸೆಗೆ ಒಂದು ವೇಟೇಜ್ ಬರಬೇಕಾದ್ರೆ ವಿಷಯ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ವಿಷಯವನ್ನು ಪ್ರಸ್ತುತಪಡಿಸಲಿಕ್ಕೆ ನೀವು ಬಳಸಿರುವಂಥ ಶಬ್ದಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತವೆ. ಹಾಗಾಗಿ ಖಂಡಿತ ನಿಮಗೊಂದು 2-3 ಮಾರ್ಕ್ಸ್ ಎಕ್ಸ್ಟ್ರಾ ತಂದು ಕೊಡುತ್ತೆ ನೀವು ಒಳ್ಳೆ ವೊಕ್ಯಾಬ್ಲರಿ ಬಳಸಿದ್ರೆ. ಹಾಗಾಗಿ ವಿಷಯವನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ಶಬ್ದ ಭಂಡಾರ ಬೇಕು, ವೊಕ್ಯಾಬ್ಲರಿ ಬೇಕು. ಆ ವೊಕ್ಯಾಬ್ಲರಿ ಗೊತ್ತಾಗಬೇಕಾದ್ರೆ ನೀವು ಕಥೆ, ಕಾದಂಬರಿ, ಆತ್ಮಕಥೆಗಳನ್ನು ಓದ್ತಾ ಹೋಗಬೇಕು. ನಿಮಗೆ ಯಾವುದು ಬೆಸ್ಟೋ ಅಂಥ ಕಥೆ, ಕಾದಂಬರಿನ ಆಯ್ಕೆ ಮಾಡ್ರಿ. ಅವರೇ ಇವರೇ ಅಂತ ನಾನೇನು ಹೇಳಲ್ಲ. ನಿಮಗೆ ಯಾರ್ದು ಓದ್ಬೇಕು ಅನ್ಸುತ್ತೆ ನಿಮ್ಗೆ ಅಂತದ್ದು. ಅಂದರೆ ಇದು ಒಂದೇ ದಿನದಲ್ಲಿ ಒಂದು ಕಾದಂಬರಿ ಓದಿ ಮುಗಿಸೋದಲ್ಲ ನಾನು. ನಿಮ್ಗೆ ಹಾಬಿ ಇದ್ದರೆ ಓದ್ಬೋದು, ಹಾಬಿ ಇಲ್ಲ ಅಂದರೆ ಅಟ್ಲೀಸ್ಟ್ 1 ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದು ಕಾದಂಬರಿನೋ ಅಥವಾ ಒಬ್ಬ ಪ್ರಸಿದ್ಧ ವ್ಯಕ್ತಿ ಆತ್ಮಕಥೆಯನ್ನು ಓದ್ತಾ ಹೋಗ್ಬೋದು. ಓಕೆ, ಅದರ ಜೊತೆಗೆ ಉತ್ತಮ ಪ್ರಬಂಧದಲ್ಲಿ ಇರಬೇಕಾದ ಅಂಶಗಳಂತ ಬಂದಾಗ ಮ್ಯಾಪ್ ಇದ್ದರೆ ಬೆಟರ್ ನನ್ನ ಪ್ರಕಾರ. ಎಸ್ಸೆಯಲ್ಲಿ ನೀವು ಮ್ಯಾಪ್ ಅವಶ್ಯಕತೆ ಇದ್ದರೆ ಮ್ಯಾಪನ್ನು ಇಳಿಸ್ಬೋದು. ಅಲ್ಲೇ ಬಂದಾಗ ಟೇಬಲ್ಸನ್ನು ಹಾಕಿ ನೀವು ಯಾವುದಾದ್ರೂ ವ್ಯತ್ಯಾಸವನ್ನು ಗುರುತಿಸಂಗಿದ್ರೆ ಗುರುತಿಸ್ಬೋದು. ಫ್ಲೋ ಚಾರ್ಟನ್ನು ನೀವು ಇಳಿಸ್ಬೋದು, ಅಥವಾ ಪೈ ಚಾರ್ಟ್ ಆಗಿರ್ಬೋದು, ಡೈಗ್ರಾಮ್ ಆಗಿರ್ಬೋದು. ಒಟ್ಟಿನಲ್ಲಿ ಆ ಎಸ್ಸೆಯಲ್ಲಿ ಯಾವ ವಿಷಯ ಕೇಳಿರ್ತಾರೋ ಅದಕ್ಕೆ ಯಾವುದು ಸೂಟೇಬಲ್ ಆಗುತ್ತೋ ಅಂಥದ್ದನ್ನು ನೀವು ಬಳಕೆ ಮಾಡ್ಕೋಬೋದು. ಇವೆಲ್ಲವನ್ನು ಒಂದೇ ಎಸ್ಸೆಯಲ್ಲಿ ಬಳಕೆ ಮಾಡಲಿಕ್ಕೆ ಆಗಲ್ಲ. ಈಗ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಏನಾದರೂ ಎಸ್ಸೆ ಬಂದರೆ ವೆಸ್ಟರ್ನ್ ಘಾಟ್ಸ್ಗೆ ರಿಲೇಟೆಡ್ ಸೌತ್ ಇಂಡಿಯಾ ಮ್ಯಾಪ್ ಇಳಿಸ್ಕೊಂಡು ನೀವು ವೆಸ್ಟರ್ನ್ ಘಾಟ್ಸನ್ನು ಹೈಲೈಟ್ ಮಾಡಿ ತೋರಿಸ್ಬೋದು. ಅಥವಾ ಫ್ಲೋ ಚಾರ್ಟ್ ಅವಶ್ಯಕತೆ ಇದ್ದರೆ ಫ್ಲೋ ಚಾರ್ಟು, ಪೈ ಚಾರ್ಟು, ಡೈಗ್ರಾಮು ನಿಮಗೆ ಯಾವುದು ಅದಕ್ಕೆ ಸೂಟೇಬಲ್ ಅನಿಸುತ್ತೋ ಅದನ್ನು ಬಳಕೆ ಮಾಡ್ಕೋಬೋದು. ಒಟ್ಟಿನಲ್ಲಿ ನೀವು ನಿಮ್ಮ ಎಸ್ಸೆ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕಂದ್ರೆ, ಇವ್ಯಾಲ್ಯೂಯೇಷನ್ ಮಾಡೋರಿಗೆ ನೀವು ಏನು ಹೇಳ್ತಾ ಇದ್ರಲ್ಲ ವಿಷಯ, ಆ ವಿಷಯ ಬಹಳ ಈಸಿಯಾಗಿ ಅವರಿಗೆ ಅರ್ಥ ಆಗಂಗಿರಬೇಕು. ಬಹಳ ಗೊಂದಲ ಇರಬಾರ್ದು. ಮತ್ತು ಜಸ್ಟ್ ಥೆರೆಟಿಕಲ್ ಆಗಿ ಇರಬೇಕಾ ನಮ್ಮ ಎಸ್ಸೆ ಅಂದರೆ ಥೆರೆಟಿಕಲ್ ಆಗಿ ಇರಬಾರ್ದು. ಸಾಧ್ಯ ಆದಷ್ಟು ನಿಮ್ಮ ಎಸ್ಸೆಯಲ್ಲಿ ಟೇಬಲ್ಸನ್ನು ಅಥವಾ ಮ್ಯಾಪ್ಸ್ ಆಗಿರ್ಬೋದು, ಫ್ಲೋ ಚಾರ್ಟು, ಪೈ ಚಾರ್ಟು, ಡೈಗ್ರಾಮು, ಈ ರೀತಿ ಸಾಧ್ಯ ಆದಷ್ಟು ಅವರಿಗೆ ವಿಷಯವನ್ನು ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನೀವು ಪ್ರೆಸೆಂಟ್ ಮಾಡಿದ್ರೆ ಅವಾಗ ಏನಾಗ್ತದೆ, ನಿಮ್ಮ ಎಸ್ಸೆನ ಅವ್ರು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಮತ್ತು ಆ ವಿಷಯವನ್ನು ಕೂಡ ಅವರು ಈಸಿಯಾಗಿ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದಕ್ಕೆ ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು.
ಅದರ ಜೊತೆಗೆ ಎಸ್ಸೆ ಒಂದು ಉತ್ತಮ ಎಸ್ಸೆ ಅಂತ ನಾವು ಗುರುತಿಸಬೇಕಾದ್ರೆ ಅದರಲ್ಲಿ ಗಾದೆ ಮಾತುಗಳನ್ನು ಬಳಕೆ ಮಾಡಿರಬೇಕಂದ್ರೆ ಅವಶ್ಯಕತೆಗೆ ಅನುಗುಣವಾಗಿ ಗಾದೆ ಮಾತುಗಳನ್ನು ಬಳಸ್ಬೋದು ಅಥವಾ ವಚನಗಳನ್ನು ಬಳಸ್ಬೋದು, ಕೀರ್ತನೆಗಳನ್ನು ಬಳಸ್ಬೋದು. ಕೀರ್ತನೆಯಲ್ಲಿ ಯಾವುದಾದ್ರೂ ಒಂದು ಸ್ಟ್ಯಾಂಜನ್ನು ಬಳಸ್ಬೋದು, ಸರ್ವಜ್ಞನ ತ್ರಿಪದಿಗಳಾಗಿರ್ಬೋದು, ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳಾಗಿರ್ಬೋದು. ಇವೆಲ್ಲ ಆ ಎಸ್ಸೆ ಟಾಪಿಕ್ಗೆ ರಿಲೇಟೆಡ್ ಆಗಿ ಯಾವುದು ಅವಶ್ಯಕತೆ ಅನಿಸುತ್ತೋ ಅಂಥವನ್ನು ನೀವೇನು ಮಾಡ್ಬೋದು, ನಿಮ್ಮ ಎಸ್ಸೆಯಲ್ಲಿ ಸೇರಿಸ್ಬೋದು. ಉತ್ತಮ ಪ್ರಬಂಧಕ್ಕೆ ಸಲಹೆಗಳೇನಾದರೂ ಇದ್ದಾವೆ ಅಂದರೆ ಖಂಡಿತ ಸಲಹೆಗಳಲ್ಲಿ ಬಂದಾಗ ನಿಮ್ಮ ವಿಚಾರಗಳನ್ನು ಅವ್ರು ನಿರೀಕ್ಷೆ ಮಾಡ್ತಾರೆ. ಎಸ್ಸೆಯಲ್ಲಿ ಬಂದಾಗ ಆ ಎಸ್ಸೆ ಟಾಪಿಕ್ಗೆ ರಿಲೇಟೆಡ್ ಆಗಿ ನಿಮ್ಮ ವಿಚಾರಗಳು ಏನಿದ್ದಾವೆ ಅವನ್ನು ನಿರೀಕ್ಷೆ ಮಾಡ್ತಾರೆ. ನಿಮ್ಮ ವಿಚಾರಗಳು ಏನಾಗಿದ್ದಾವೆ ಅಂತ ಹೇಳಬೇಕಾದ್ರೆ ನೀವು ಸ್ಟ್ಯಾಂಡರ್ಡ್ ಆಗಿ ಆ ಕಂಟೆಂಟನ್ನು ಅರ್ಥ ಮಾಡ್ಕೊಂಡಿರಬೇಕು. ಸ್ಟ್ಯಾಂಡರ್ಡ್ ಆ ಕಂಟೆಂಟ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ನ್ಯೂಸ್ ಪೇಪರಲ್ಲಿ ಬರೋ ಒಂದು ಆರ್ಟಿಕಲ್ಸ್ ಓದಿರಬೇಕು, ಪ್ರಸಿದ್ಧ ವ್ಯಕ್ತಿಗಳ ಲೇಖನಗಳನ್ನೆಲ್ಲ ಓದಬೇಕು. ಓದೋದಷ್ಟೇ ಅಲ್ಲ, ಓದಿರೋದನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಅಂತ ವೊಕ್ಯಾಬ್ಲರಿ ಇರಬೇಕು. ಅದಕ್ಕಾಗಿ ನೀವೇನು ಮಾಡಬೇಕು, ಸದಾ ರೀಡಿಂಗ್ ಹ್ಯಾಬಿಟನ್ನು ಏನು ಮಾಡ್ಕೋಬೇಕು, ಅದನ್ನು ಸದಾ ನೀವು ರೂಢಿಸ್ಕೊಂಡಿರಬೇಕು. ನಿಮ್ಮ ಪ್ರಬಂಧ ಇತರರಿಗಿಂತ ಸ್ವಲ್ಪ ಆದರೂ ಭಿನ್ನ ಅನ್ನಿಸ್ತಾ ಇರಬೇಕು, ಅವ್ರಿಗೆ ಬಹಳ ಸ್ಪೆಷಲ್ ಅನ್ನಿಸ್ತಾ ಇರಬೇಕು. ಆರಂಭ ಆಗಿರ್ಬೋದು, ಕನ್ಕ್ಲೂಷನ್ ಆಗಿರ್ಬೋದು, ವಿಷಯ ಮಂಡನೆ ಆಗಿರ್ಬೋದು, ಚಾರ್ಟ್ಸ್ಗಳಾಗಿರ್ಬೋದು. ಅದರ ಜೊತೆಗೆ ಮೌಲ್ಯಮಾಪನ ಮಾಡುವವರಿಗೆ ನಿಮ್ಮ ವಿಷಯ ವಸ್ತು ಆಗಿರ್ಬೋದು, ವಿಷಯ ಮಂಡನೆ ಬಹಳ ಆಕರ್ಷಕವಾಗಿರ್ಬೇಕು ಅವರಿಗೆ, ಅಂದರೆ ಅಟ್ರಾಕ್ಟ್ ಅನ್ನಂಗಿರ್ಬೇಕು. ಅಟ್ರಾಕ್ಟ್ ಅಂದರೆ ಬಹಳ ಡಿಸೈನ್ ಅಂತಲ್ಲ ನಾನು ಹೇಳ್ತಾ ಇರೋದು, ವಿಷಯ ವಸ್ತುಲ್ಲಿ ಕ್ವಾಲಿಟಿ ಅನ್ನಿಸ್ತಾ ಇರಬೇಕು ಅವರಿಗೆ. ಅಲ್ಲಿ ಏನು ಕೇಳಿದಾರೋ ಆ ವಿಷಯವನ್ನು ನೀವು ನೀಟಾಗಿ ಪ್ರೆಸೆಂಟ್ ಮಾಡಿರಬೇಕು. ವಿಷಯ ಮಂಡನೆ ಅಂತ ಬಂದಾಗ ವರ್ಡ್ಸ್ಗಳ ಬಳಕೆ ಬಹಳ ವ್ಯಾಲ್ಯೂಬಲ್ ಆಗಿರಬೇಕು. ವ್ಯಾಲ್ಯೂಬಲ್ ಆಗಿರುವಂಥ ವರ್ಡ್ಸ್ಗಳನ್ನ ಬಳಕೆ ಮಾಡ್ಕೋಬೇಕು. ಇದೆಲ್ಲ ಸಾಧ್ಯ ಆಗಬೇಕಾದ್ರೆ ಇದು 1 ತಿಂಗಳು 2 ತಿಂಗಳಲ್ಲಿ ಸಾಧ್ಯ ಆಗಲ್ಲ. ಇದಕ್ಕೆ ಕನಿಷ್ಠ 4-5 ತಿಂಗಳಾದರೂ ಟೈಮ್ ಬೇಕು. ನಿರಂತರ ಅಧ್ಯಯನ ಮಾಡ್ತಾ ಇರಬೇಕು ನೀವು. ಹಾಗಾಗಿ ನಾನು ಹೇಳಿದ್ದು 1 ವಾರಕ್ಕೆ 1 ಎಸ್ಸೆ ರೆಡಿ ಮಾಡ್ತಾ ಹೋಗಬೇಕು. ಅವಾಗ ಏನಾಗುತ್ತೆ, ಆ ವಿಷಯದ ಮೇಲೆ ನಿಮ್ಗೊಂದು ಗ್ರಿಪ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ನಾನು ಇನ್ನೊಂದು ವಿಚಾರ ಹೇಳಿದೆ, ಕತೆ ಕಾದಂಬರಿ ಅಂತ ಬಂದಾಗ ನೀವು ಯಾರಾದರೂ ಪ್ರಸಿದ್ಧ ವ್ಯಕ್ತಿಗಳ ಕತೆ ಕಾದಂಬರಿಗಳನ್ನು ಓದ್ತಾ ಹೋದಾಗ ಆ ವರ್ಡ್ಸ್ಗಳು ವಿಶೇಷ ಶಬ್ದಗಳು ಅನಿಸಿದ್ರೆ ಅವನ್ನು ಒಂದು ಕಡೆ ಸಪ್ರೇಟಾಗಿ ನೋಟ್ ಮಾಡ್ಕೋಬೋದು. ನೀವು ಬೇಕಾದ್ರೆ ಆ ವರ್ಡ್ಸು ನಿಮ್ಗೆ ಎಲ್ಲ ಅವಶ್ಯಕತೆ ಅನಿಸುತ್ತೆ ಅಲ್ಲಿ ಅವನ್ನು ಬಳಕೆ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ನಿಮ್ಮದೇ ಆದ ಒಂದು ಟೆಕ್ನಿಕನ್ನು ನೀವು ಬಳಸ್ತಾ ಹೋಗಬೇಕಾಗತ್ತೆ. ಓಕೆ, ಅದರ ಜೊತೆಗೆ ಬರವಣಿಗೆ ವೇಗ ಯಾವ ರೀತಿ ಇರಬೇಕು ಎಸ್ಸೆ ಬರೀಬೇಕಾದ್ರೆ ಎಕ್ಸಾಮ್ ಅಲ್ಲ ಅಂತ ನೋಡ್ತಾ ಹೋದರೆ, ಒಂದು ಪುಟವನ್ನು ನೀವು ಬರೀಬೇಕಾದ್ರೆ ಕನಿಷ್ಠ ಒಂದು 5-6 ನಿಮಿಷದಲ್ಲಿ ಒಂದು ಪುಟವನ್ನು ಬರೀಬೇಕು. ನೀವು ಒಂದು A4 ಶೀಟ್ ಏನಿದೆ ಅಲ್ವಾ, A4 ಶೀಟ್ ಒಂದು 5-6 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಅಷ್ಟು ಸ್ಪೀಡಲ್ಲಿ ನೀವು ಬರೀಲೇಬೇಕು. ಅದಕ್ಕಿಂತ ಕಡಿಮೆ ಸ್ಪೀಡ್ ಆದರೆ ನೀವು ಟೋಟಲ್ ಫಸ್ಟ್ ಪೇಪರ್ ಏನಿದೆ ಅಲ್ವಾ ಅದು 90 ನಿಮಿಷದಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ 5-6 ನಿಮಿಷಕ್ಕೆ ಒಂದು ಪುಟ ಬರೀಲೇಬೇಕು ನೀವು. ಒಂದು ಸಾಲಿನಲ್ಲಿ 5-6 ಶಬ್ದಗಳಿರ್ತಾವೆ. ಕ್ಯಾಸುವಲ್ ಆಗಿ ಬಂದಾಗ ನಿಮ್ಮ ಅಕ್ಷರಗಳು ದಪ್ಪ ಆಗಿದ್ರೆ 5 ಶಬ್ದಗಳು ಹಿಡಿಬೋದು, ಸ್ವಲ್ಪ ಸಣ್ಣದಾಗಿದ್ದರೆ 6 ಶಬ್ದಗಳು ಹಿಡಿಬೋದು. ಒಂದು ಲೈನಲ್ಲಿ 5-6 ಶಬ್ದ ಅಂದರೆ ಒಂದು ಪುಟದಲ್ಲಿ ಒಂದು 20 ವಾಕ್ಯಗಳು ಬಳಕೆ ಆಗುತ್ತೆ. ಕ್ಯಾಸುವಲ್ ಆಗಿ ಬಂದಾಗ 20 ವಾಕ್ಯ ಅಂದರೆ ಏನಾಗುತ್ತೆ, 25 100 120 ಶಬ್ದಗಳು ಒಂದು ಪೇಜಲ್ಲಿ ಹಿಡಿಯುತ್ತೆ. ಅಂದರೆ ಒಂದು ಎಸ್ಸೆ 5-6 ಪೇಜಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ನೀವು ಏನೇ ಎಸ್ಸೆ ಕಂಟೆಂಟ್ ಏನೆಲ್ಲ ಓದಿರ್ಬೋದು, ಸಾಕಷ್ಟು ಓದಿರ್ಬೋದು, ನೀವು ಎಷ್ಟೇ ಓದಿರೂ ಕೂಡ ಅಷ್ಟು ವಿಷಯವನ್ನು ನೀವೇನು ಮಾಡಬೇಕು, 5-6 ಪೇಜಲ್ಲಿ ಹಿಡಿದಿಡಬೇಕಾದ್ರೆ ನಿಮ್ಮ ಹತ್ರ ವೊಕ್ಯಾಬ್ಲರಿ ಇರಬೇಕು. ಸ್ಟ್ಯಾಂಡರ್ಡ್ ಅಂತ ವೊಕ್ಯಾಬ್ಲರಿ ಇದ್ದಾಗ ಏನಾಗುತ್ತೆ ಅಂದರೆ ಆ ವರ್ಡ್ಸ್ಗಳ ಮೂಲಕ ಹೆಚ್ಚು ವಿಷಯವನ್ನು ಕಡಿಮೆ ಅದರಲ್ಲಿ ನಾವು ಹೇಳ್ಬೋದಾಗಿದೆ. ಹಾಗಾಗಿ ಆ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಅದರ ಜೊತೆಗೆ ಎಕ್ಸಾಮ್ ಹಾಲಲ್ಲಿ ಕೂತಾಗ ಈಗ ಸ್ಟಾರ್ಟ್ ಐತೆ ಎಕ್ಸಾಮ್. ಈಗ ನನ್ನ ತಯಾರಿ ಏನಿರಬೇಕಂತ ನೋಡ್ತಾ ಹೋದಾಗ ಸ್ಟಾರ್ಟಿಂಗಲ್ಲಿ ಒಂದು 3-5 ನಿಮಿಷ ಅಥವಾ 4-5 ನಿಮಿಷಗಳ ಕಾಲ 5 ಎಸ್ಸೆಗಳು ಕೊಟ್ಟಿರ್ತಾರೆ ಎಕ್ಸಾಮ್ ಪೇಪರಲ್ಲಿ ಅಂತ ನಾನು ಹೇಳ್ದೆ ಅಲ್ವಾ. 5 ಎಸ್ಸೆಗಳನ್ನು ನೀಟಾಗಿ ನೀವು ಓದ್ಕೊಳ್ಬೇಕು. ಪ್ರತಿಯೊಂದು ಎಸ್ಸೆ ಟಾಪಿಕ್ ಏನಿದೆ ಸೂಕ್ಷ್ಮವಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಕೊಟ್ಟ ತಕ್ಷಣಕ್ಕೆ ನೀವು ಬರೆಯೋಂಥ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಒಂದು 3-4 ನಿಮಿಷಗಳ ಕಾಲ ಅದ್ರ ಬಗ್ಗೆ ಒಂದು ಸ್ವಲ್ಪ ನೀಟಾಗಿ ನೋಡಬೇಕು. ಯಾವ್ಯಾವ ಟಾಪಿಕ್ ಕೊಟ್ಟಿದ್ದಾರೆ, ಯಾವ ಟಾಪಿಕ್ ನನಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ನೋಡಬೇಕು. ಮತ್ತು ಪ್ರತಿ ಎಸ್ಸೆಯಲ್ಲೂ ಕೂಡ ಒಂದೊಂದು ಕೀವರ್ಡ್ಸ್ ಇರುತ್ತೆ. ಆ ಕೀವರ್ಡ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಕೀವರ್ಡ್ಸ್ ಸುತ್ತಮುತ್ತನೇ ನಿಮ್ಮ ವಿಷಯ ಪ್ರಸ್ತುತಿ ಇರಬೇಕು. ಅಂದರೆ ಯಾವುದೋ ವಿಷಯ ಕೊಟ್ಟಿದ್ರೆ ಅಂದ ತಕ್ಷಣಕ್ಕೆ ಆ ವಿಷಯದ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಎಲ್ಲ ಹೇಳೋಂಥ ಅವಶ್ಯಕತೆ ಇಲ್ಲ. ಯಾವುದೇ ವಿಷಯ ಕೊಟ್ಟರು ಕೂಡ ಆ ವಿಷಯಕ್ಕೆ ಒಂದು ಕೀವರ್ಡ್ ಇರುತ್ತೆ ಕಂಪಲ್ಸರಿ. ಎಲ್ಲದರಲ್ಲಿ KS ಮೇನ್ಸಲ್ಲಿ ಆಗಿರ್ಬೋದು, SL ಬಂದಾಗ ಕೀವರ್ಡ್ಸ್ ಇರುತ್ತೆ. ಆ ಕೀವರ್ಡ್ ಸುತ್ತಮುತ್ತನೇ ನಿಮ್ಮ ವಿಷಯ ಮಂಡನೆ ಇರಬೇಕು. ಹಾಗಾಗಿ ಆ ಕೀವರ್ಡ್ಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೀಡಿರುವ ಪ್ರಬಂಧದಲ್ಲಿರುವಂಥ ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಆಮೇಲೆ ಆ 5ರಲ್ಲಿ ಯಾವುದು ಬೆಸ್ಟ್ ಅನಿಸುತ್ತೋ, ನಿಮಗೆ ಯಾವ ವಿಷಯ ಚೆನ್ನಾಗಿ ಗೊತ್ತಿದೆಯೋ, ಯಾವುದನ್ನು ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ಬೋದು ಅನಿಸುತ್ತೋ ಅಂತಹ ಒಂದು ಟಾಪಿಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು, ಯಾವ ರೀತಿ ಆ ಎಸ್ಸೆ ಬರೀಬೇಕು ಅನ್ನೋದ್ರ ಬಗ್ಗೆ ಒಂದು ರಫ್ ಆಗಿ ಒಂದು ಸ್ಕೆಚ್ ಹಾಕೊಂಡು ಬಿಡಬೇಕು. ಒಂದು ಬ್ಲೂ ಪ್ರಿಂಟ್ ಅಂತ ಹೇಳೋದು. ಅಂದರೆ ಸ್ಟಾರ್ಟಿಂಗು ಒಂದು ಕೊಟೇಶನ್ ಹಾಕೋದು, ಆಮೇಲೆ ವಿಷಯ ಆರಂಭಿಸೋದು, ಆಮೇಲೆ ಕಾರಣಗಳಿರ್ಬೋದು, ಅದಕ್ಕೆ ಪರಿಹಾರೋಪಾಯಗಳಿರ್ಬೋದು, ಸರ್ಕಾರದ ಯೋಜನೆಗಳಿರ್ಬೋದು, ಅಥವಾ ಎಲ್ಲಿ ಮ್ಯಾಪ್ ಬಳಸ್ಬೋದು. ಈ ರೀತಿ ಸುಮ್ಮನೆ ಜಸ್ಟ್ ಕೀವರ್ಡ್ಸಲ್ಲೇ ಏನು ಮಾಡಬೇಕು, ಒಂದು 8-10 ಕೀವರ್ಡ್ಸಲ್ಲಿ ಏನು ಮಾಡಬೇಕು, ಒಂದು
ಒಂದು ರಫ್ ಆಗಿ ಒಂದು ಬ್ಲೂ ಪ್ರಿಂಟ್ ಹಾಕೊಂಡು ಬಿಡಬೇಕು. ಇದಕ್ಕೆ ನೀವು ಬಳಕೆ ಮಾಡ್ಕೊಳ್ಬೇಕಾಗಿರುವಂಥ ಟೈಮ್ ಒಂದು 3 ರಿಂದ 4 ನಿಮಿಷ ಅಥವಾ 5 ನಿಮಿಷ ಮ್ಯಾಕ್ಸಿಮಮ್. ಅದರೊಳಗಡೆ ಇದೆಲ್ಲ ಡಿಸೈನ್ ಆಗಿರಬೇಕು. ಆಮೇಲೆ ನೀವು ಎಸ್ಸೆ ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಕಂಪ್ಲೀಟ್ ಆದ ಬ್ಲೂ ಪ್ರಿಂಟ್ ಸಿಗುತ್ತೆ. ಆ ಬ್ಲೂ ಪ್ರಿಂಟ್ ಪ್ರಕಾರ ನೀವೇನು ಮಾಡಬೇಕು, ಎಸ್ಸೆ ಬರ್ಕೊಂಡು ಹೋದರೆ ಆವಾಗ ನೀವೇನು ಮಾಡ್ಬೋದು, 20 ಮಾರ್ಕ್ಸಿಗೆ ನೀವು 17, 18ವರೆಗೂ ಕೂಡ ಸ್ಕೋರ್ ಮಾಡ್ಕೋಬೋದಾಗಿದೆ. ಇನ್ನು ಪ್ರಬಂಧವನ್ನು ಪ್ರಾಕ್ಟೀಸ್ ಮಾಡುವಂಥ ಸಮಯದಲ್ಲಿ ಮನೆಯಲ್ಲಿ ಕಂಪಲ್ಸರಿ ನೀವು ವೈಟ್ ಶೀಟ್ ಅನ್ರೂಲ್ಡಲ್ಲೇ ಮಾಡಬೇಕು. ಅನ್ರೂಲ್ಡ್ ಶೀಟ್ ಅಂತ ಹೇಳ್ತೇವಲ್ವ, ಅಂಥ ಶೀಟಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ರೂಲ್ಡ್ ಶೀಟಲ್ಲೂ ಪ್ರಾಕ್ಟೀಸ್ ಮಾಡಬಾರ್ದು. ಮತ್ತು ಪ್ರಬಂಧದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರುದ್ಧವಾಗಿ ವಿಚಾರಗಳನ್ನ ನೀವು ಹೇಳೋ ಹಾಗಿಲ್ಲ. ಆ್ಯಕ್ಚುಲಿ ಆ ರೀತಿ ಹೇಳೋದ್ರಿಂದ ನಿಮ್ಮ ಎಸ್ಸೆಗೆ ಮಾರ್ಕ್ಸ್ ರೆಡ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಯಾವುದೇ ರಾಜಕೀಯದ ಪಕ್ಷದ ಪರ ಅಥವಾ ವಿರುದ್ಧ ಅನ್ನೋದನ್ನು ನೀವು ಯಾವುದು ಕೂಡ ಅಂತಹ ವೈಯಕ್ತಿಕ ವಿಚಾರಗಳು ನೀವು ಎಸ್ಸೆಯಲ್ಲಿ ನೀವು ಪ್ರೆಸೆಂಟ್ ಮಾಡಬಾರ್ದು. ಸಾಧ್ಯ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕಂತ ನೀವು ಗಮನಿಸಬೇಕು. ಅದು ಕೂಡ ಭಾಳ ಸೂಕ್ಷ್ಮವಾಗಿ ಇಲ್ಲಿ ನಾನು ಹೇಳ್ತಾ ಇರೋದು. ಇನ್ನು 545 ಏನು ನೋಟಿಫಿಕೇಶನ್ ಆಯ್ತಲ್ವ, 2021 ಎಕ್ಸಾಮ್ ಆಗುತ್ತಲ್ವ, ಆ ಸಮಯದಲ್ಲಿ ಕೇಳಿರುವಂಥ ಎಸ್ಸೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, 5 ಟಾಪಿಕ್ ಕೊಟ್ಟಿದ್ದಾರೆ. ಪರಿಸರ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳ ನಡುವೆ ಇರುವ ಸಂಬಂಧವೇನು? ಆ ಟಾಪಿಕ್ ಓದ ತಕ್ಷಣಕ್ಕೆ ಅಲ್ಲಿ ಕೀವರ್ಡ್ ಏನಿದೆ ಗೊತ್ತಾ, ಅಲ್ಲಿ ಬಂದಾಗ ಪರಿಸರ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳ ನಡುವೆ ಇರುವ ಸಂಬಂಧ, ಅವೆರಡರ ಮಧ್ಯೆ ಇರುವಂಥ ಸಂಬಂಧ ಏನನ್ನೋದನ್ನೇ ನೀವು ಹೇಳ್ತಾ ಹೋಗ್ಬೇಕಲ್ಲಿ ಬಂದಾಗ. ನೀವು ಪರಿಸರ ಸಮಸ್ಯೆ ಬೇರೆ ಹೇಳೋದು, ಜನಸಂಖ್ಯೆ ಸಮಸ್ಯೆ ಬೇರೆ ಹೇಳೋದು ನನ್ನ ಪ್ರಕಾರ ಅಷ್ಟು ಸೂಟೇಬಲ್ ಅಲ್ಲ. ಅವ್ರೇನು ಕೇಳ್ತಾ ಇದ್ದಾರಲ್ಲಿ, ಪರಿಸರ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳಿದಾವಂತ ಗೊತ್ತು. ಆ ಎರಡೂ ಸಮಸ್ಯೆಗಳ ನಡುವೆ ಇರುವಂತಹ ಸಂಬಂಧ ಏನಿದೆ ಅಲ್ವಾ, ಅದನ್ನೇ ನೀವು ಎಸ್ಸೆಯಲ್ಲಿ ಹೆಚ್ಚು ಪ್ರೆಸೆಂಟ್ ಮಾಡ್ತಾ ಹೋಗಬೇಕು. ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನೀವು ಹೇಳ್ಬೋದು ಪರಿಸರ ಸಮಸ್ಯೆಗಳು, ಜನಸಂಖ್ಯೆ ಸಮಸ್ಯೆ ಏನಿದೆ ಎಲ್ಲ ಹೇಳ್ಕೊಂಡು ಹೋಗ್ಬೋದು. ಆದರೆ ನಿಮ್ಮ ಎಸ್ಸೆಯ ಏನು ಜೀವಾಳ ಅಂತ ಹೇಳ್ತಾರಲ್ವಾ, ಆ ಎಸ್ಸೆಯ ಜೀವಾಳ ಅಥವಾ ಎಸ್ಸೆಯ ಮೇನ್ ಕಂಟೆಂಟ್ ಯಾವುದು, ಅವೆರಡೂ ಸಮಸ್ಯೆಗಳ ನಡುವಿರೋ ಸಂಬಂಧವನ್ನು ನೀವು ಹೆಚ್ಚು ಪ್ರೆಸೆಂಟ್ ಮಾಡ್ತಾ ಹೋಗಬೇಕು. ಅದಕ್ಕೆ ರಿಲೇಟೆಡಾಗಿ ನೀವು ಯಾವ ಚಾರ್ಟ್ ಬಳಸ್ತೀರಾ ಅದೆಲ್ಲವನ್ನು, ಅಥವಾ ಏನು ಮ್ಯಾಪ್ ಬಳಸ್ತೀರಾ ಅಥವಾ ಫ್ಲೋ ಚಾರ್ಟ್ ಬಳಸ್ತೀರಾ, ಡೈಗ್ರಾಮ್ ಬಳಸ್ತೀರಾ, ಅವೆಲ್ಲವನ್ನು ಕೂಡ ನಿಮಗೆ ಬಿಟ್ಟಿರುವಂಥ ನಿಮ್ಮ ಒಂದು ಯೂನಿಕ್ ಟ್ಯಾಲೆಂಟ್ ಮೇಲೆ ನೀವು ಅದನ್ನು ಡಿಸೈಡ್ ಮಾಡಬೇಕು. ಮತ್ತು ಎಸ್ಸೆ ಬರೀಬೇಕು ಫಸ್ಟ್ ಪೇಪರ್ಗೆ ನೀವು ಯಾವ ರೀತಿ ಹೋಗಬೇಕಂದ್ರೆ, ಒಂದು ರೀತಿ PUC ಸೈನ್ಸ್ ಸ್ಟೂಡೆಂಟ್ಸ್ ಹೋಗ್ತಾರಲ್ಲ, ನೀವು ಪೆನ್ಸಿಲ್ ಆಗಿರ್ಬೋದು, ಅದ್ರ ಜೊತೆ ಸ್ಕೇಲ್ ಆಗಿರ್ಬೋದು, ಇಂಥವೆಲ್ಲ ಮಟೀರಿಯಲ್ಸ್ ತೆಗೆದುಕೊಂಡು ಹೋಗಬೇಕು. ಅವಾಗ ಏನಾಗುತ್ತೆ, ನೀವು ನೀಟಾಗಿ ಎಸ್ಸನ್ನು ಪ್ರೆಸೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೆಕೆಂಡ್ ಒನ್, ಭಾರತದ ಸಂಯೋಜನೆ ಮತ್ತು ಸಂಯೋಜಿತ ಸಂಸ್ಕೃತಿ. ಓಕೆ, ಕಂಪ್ಲೀಟ್ ಆಗೋದು ಕೀವರ್ಡ್ ಇದ್ದಂಗೆ ಇದೆ. ಆ ಸೆಕೆಂಡ್ ಟಾಪಿಕ್ ಏನಿದೆ ಅಲ್ವಾ, ಭಾರತದ ಸಂಯೋಜನೆ ಮತ್ತು ಸಂಯೋಜಿತ ಸಂಸ್ಕೃತಿ ಅಂದರೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೇ ನೀವು ಬರಿತಾ ಹೋಗಬೇಕಾಗುತ್ತೆ. ಥರ್ಡ್ ಒನ್, ಪಿಡುಗು ಅಥವಾ ಮಹಾಮಾರಿ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕೆ ಉಂಟಾದ ವಿಷಮ ಸ್ಥಿತಿ, ಶೈಕ್ಷಣಿಕ ಬಿಕ್ಕಟ್ಟು. ಎಸ್, ಅದು ಆ್ಯಕ್ಚುಲಿ 2021 ಆಗಿರುವಂಥ ಎಕ್ಸಾಮ್ ಇದೆ. 2021 ಬಂದಾಗ ಕೋವಿಡ್ ಫಸ್ಟ್ ಲಾಕ್ಡೌನ್ ಕ್ಲಿಯರ್ ಆಗಿಬಿಟ್ಟಿತ್ತು. ಆ ಸಮಯದಲ್ಲಿ ಆ ವಿಷಯವನ್ನು ಇಟ್ಕೊಂಡು ಕರೆಂಟ್ ಅಫೇರ್ಸ್ ಮೇಲೆ ಕೇಳಿರುವಂಥ ಕ್ವಶ್ಚನ್ ಅಂತ ಗುರುತಿಸ್ಬೋದು. ಆ್ಯಕ್ಚುಲಿ ಟ್ರೆಂಡಿಂಗ್ ಟಾಪಿಕ್ಸ್ ಅಂತ ಆಲ್ರೆಡಿ ಗೊತ್ತು ನಿಮಗೆ. ಕೋವಿಡ್ ಟೈಮಲ್ಲಿ ಬಂದಾಗ ಶೈಕ್ಷಣಿಕ ಬಿಕ್ಕಟ್ಟು ಅಥವಾ ಶಿಕ್ಷಣಕ್ಕೆ ಬಂದಾಗ ಸಾಕಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಅದಕ್ಕೆ ರಿಲೇಟೆಡ್ ಆಗಿ ಅಲ್ಲಿರುವಂಥ ಕೀವರ್ಡ್ ಏನು, ಕೋವಿಡ್ ಅಥವಾ ಮಹಾಮಾರಿ ಬಿಕ್ಕಟ್ಟಿನ ಸಮಯದಲ್ಲಿ ಬಂದಾಗ ವಿದ್ಯಾಭ್ಯಾಸಕ್ಕೆ ಉಂಟಾದ ವಿಷಮ ಸ್ಥಿತಿ, ಅದು ಅಲ್ಲಿ ಇರುವಂಥ ಕೀವರ್ಡ್ ಅಂತ ಗುರುತಿಸೋದು. ಅದರ ಸುತ್ತಮುತ್ತಲೇ ನಿಮ್ಮದು ಇರಬೇಕು. ನೀವು ಕೋವಿಡ್ ಬಗ್ಗೆ ಯಾವುದ್ಯಾವುದೋ ಹೇಳ್ಕೊಂಡು ಹೋಗೋ ಹಾಗಿಲ್ಲ. ಅಥವಾ ಈ ರೀತಿ ಮಹಾಮಾರಿ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ಸಮಸ್ಯೆಗಳು ಉಂಟಾಯಿತು, ಆ ಶೈಕ್ಷಣಿಕ ಬಿಕ್ಕಟ್ಟನ್ನೇ ನೀವು ಹೇಳ್ತಾ ಹೋಗಬೇಕಾಗತ್ತೆ. ಕಾರ್ಯಕುಶಲತೆ ಅಥವಾ ರಾಜ್ಯಭಾರ ಕೌಶಲ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಹತ್ವ ಯಾವುದನ್ನು ಹೇಳಬೇಕು, ಪೊಲೀಸಿಂಗಲ್ಲಿ ಬಂದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಪಾರ್ಟೆಂಟ್ ಏನಿದೆ ಅದರ ಸುತ್ತಮುತ್ತಲೇ ನಿಮ್ಮ ಕಂಟೆಂಟು ಹೆಚ್ಚು ಕೇಂದ್ರೀಕೃತವಾಗಿರಬೇಕು. ಕೊನೆಯದಾಗಿ, ದಕ್ಷಿಣ ಏಷ್ಯಾ ಒಂದು ಸುಡುತ್ತಿರುವ ದೊಡ್ಡ ಕಡಾಯಿ, ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಎಸ್, ಆ ಟಾಪಿಕ್ಕು ಹೆಚ್ಚು ಕಡಿಮೆ 2021 ಅಂತ ಬಂದಾಗ ಅಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಪತನಗೊಂಡು ಅಲ್ಲಿ ತಾಲಿಬಾನ್ ಗೌರ್ಮೆಂಟ್ ಬಂದಿತ್ತು. ಆ್ಯಕ್ಚುಲಿ ಅದಕ್ಕೆ ರಿಲೇಟೆಡ್ ಆಗಿ ಕೇಳಿರುವಂಥದ್ದು. ಮತ್ತು ಅದರ ಜೊತೆಗೆ ದಕ್ಷಿಣ ಏಷ್ಯಾದಲ್ಲಿ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಆಗಿ ಉಳ್ಕೊಂಡಿಲ್ಲ. ಭಾರತದಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಅಂತ ಹೇಳ್ಬೋದು. ಆದರೆ ನಮ್ಮ ಸುತ್ತಮುತ್ತಲು ಇರುವಂಥ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಬಂದಾಗ ಸರ್ಕಾರಗಳು ಸ್ಟ್ರಾಂಗ್ ಆಗಿ ಉಳ್ಕೊಳ್ತಾ ಇಲ್ಲ. ಮಿಲಿಟರಿ ಆಳ್ವಿಕೆ ಆಗಿರ್ಬೋದು ಅಥವಾ ಭಯೋತ್ಪಾದನಾ ಸಂಘಟನೆಗಳ ಆಳ್ವಿಕೆ ಆಗಿರ್ಬೋದು, ಅವರ ನಿಯಂತ್ರಣದಲ್ಲಿ ಸರ್ಕಾರಗಳು ಕಾರ್ಯನಿರ್ವಹಿಸೋದಾಗಿರ್ಬೋದು, ಬಹುತೇಕ ಅದಕ್ಕೆ ರಿಲೇಟೆಡ್ ಆಗಿ ಕೇಳಿರುವಂಥ ಕ್ವಶನ್ ಆಗಿದೆ. ಸ್ಪೆಷಲ್ ನೀವೇನು ಮಾಡಬೇಕಲ್ಲಿ, ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ನಿಮ್ಮ ಆನ್ಸರ್ ಅದೇ ರೀತಿ ಇರಬೇಕು ಒಂದು ರೀತಿಯಲ್ಲಿ ಬಂದಾಗ. ಅಂದರೆ ನೀವು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಇರಬಾರ್ದು. ಅವರು ಏನು ಹೇಳಿರ್ತಾರೆ ಅದ್ರ ಸುತ್ತಮುತ್ತ ನಿಮ್ಮ ಆನ್ಸರ್ ಇರಬೇಕು. ಆ್ಯಕ್ಚುಲಿ ಇದೆಲ್ಲ ವ್ಯಾಲ್ಯೂಯೇಷನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಲ್ಯಾಂಗ್ವೇಜ್ ಲೆಕ್ಚರ್ಸ್ ಇರ್ತಾರೆ, ಕನ್ನಡ ಮತ್ತು ಇಂಗ್ಲೀಷ್ ಪ್ರೊಫೆಸರ್ಸ್ಗಳಿರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಅವರಿಗಿರುವಂಥ ವೊಕ್ಯಾಬ್ಲರಿಗೆ ನೀವು ಈಕ್ವಲ್ ಆಗಿ ಹೋಗ್ಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಎಸ್ಸೆಗೆ ವೇಟೇಜ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಎಕ್ಸಾಮ್ ಅಂತ ಬಂದಾಗ 545 PSI ಎಕ್ಸಾಮ್ 2024 ಜನವರಿಯಲ್ಲಿ ಆಗುತ್ತೆ. ಈ ಸಮಯದಲ್ಲಿ ಕೊಟ್ಟಿರುವಂಥ ಎಸ್ಸೆಯನ್ನು
ಶಿಸ್ತು ಸಂತೋಷದ ಮೂಲವಾಗಿದೆ. ಇದೊಂದು ರೀತಿ ಎಥಿಕಲ್ ಟಾಪಿಕ್ ಅಂತ ಗುರುತಿಸೋದು. ಶಿಸ್ತು ಸಂತೋಷದ ಮೂಲ ಆಗಿದೆ ಅಂತ ಗುರುತಿಸೋದು. ನಾವು ಶಿಸ್ತಾಗಿದೆ ಅಂದರೆ ಸಂತೋಷ ತನ್ನಷ್ಟು ತಾನೇ ನಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಇರುವಂಥದ್ದು ಸ್ವಲ್ಪ ಎಥಿಕಲ್ ಆಗಿ ಹೇಳಬೇಕು ಇಲ್ಲಿ ಬಂದಾಗ. ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಗೊತ್ತಿರುವಂಥ ಗಾದೆ ಮಾತಾಗಿರ್ಬೋದು ಅಥವಾ ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆ ಆಗಿರ್ಬೋದು, ವಚನಗಳಾಗಿರ್ಬೋದು, ಕೀರ್ತನೆಗಳ ಸ್ಟ್ಯಾಂಜಗಳಾಗಿರ್ಬೋದು, ಇಂಥವೆಲ್ಲ ನೀವು ಬಳಸ್ಕೊಂಡು ಹೋಗ್ಬೋದಾಗಿದೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಎದುರಿಸುತ್ತಿರುವಂಥ ಸವಾಲುಗಳು, ಇದನ್ನು ಕೂಡ ನಾವು ಒಂದು ರೀತಿಯಲ್ಲಿ ಎವರ್ಗ್ರೀನ್ ಟಾಪಿಕ್ಸ್ ಅಂತ ಗುರುತಿಸ್ಬೋದು. ಭಾರತದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿ ಆಗ್ತಾ ಇದೆ, ಹಾಗಂದ ತಕ್ಷಣಕ್ಕೆ ಸವಾಲುಗಳು ಇಲ್ಲ ಅನ್ನಂಗಿಲ್ಲ. ಸವಾಲುಗಳ ಮೆಟ್ಟಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿ ಆಗ್ತಾ ಇದೆ. ಭಯೋತ್ಪಾದನೆ ಇದೆ, ಭ್ರಷ್ಟಾಚಾರ ಇದೆ ಅಂತ ಹೇಳ್ಬೋದು. ಓಕೆ, ಆಡಳಿತದಲ್ಲಿ ವಿಳಂಬ ನೀತಿ ಆಗಿರ್ಬೋದು. ಈ ರೀತಿ ಸುಮಾರು ಸವಾಲುಗಳಿದ್ದಾವೆ. ಆ ಸವಾಲುಗಳ ಮಧ್ಯದಲ್ಲಿ ಪ್ರಜಾಪ್ರಭುತ್ವ ನಮ್ಮಲ್ಲಿ ಗಟ್ಟಿ ಆಗ್ತಾ ಇದೆ. ಹಾಗಾಗಿ ಭಾರತ ಪ್ರಜಾಪ್ರಭುತ್ವಕ್ಕಿರುವಂಥ ಸವಾಲುಗಳು ಸ್ಪೆಷಲಿ ಸೆಕೆಂಡ್ PU ಪೊಲಿಟಿಕಲ್ ಸೈನ್ಸಿಂದ ತೆಗೆದುಕೊಂಡಿರುವಂಥ ಟಾಪಿಕ್ ಆಗಿದೆ. ಆ್ಯಕ್ಚುಲಿ ಬಂದಾಗ ನೀವು ಸ್ವಲ್ಪ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹ್ಯೂಮ್ಯಾನಿಟಿ ಸಬ್ಜೆಕ್ಟ್ ನೀಟಾಗಿ ಓದ್ಕೊಂಡು ಅಲ್ಲೂ ಕೂಡ ಸುಮಾರು ಕಂಟೆಂಟ್ ಸಿಗುತ್ತೆ ನಿಮಗೆ. ಮಹಿಳಾ ಸಬಲೀಕರಣ ಆಗಿರ್ಬೋದು, ಶೋಷಿತ ವರ್ಗಗಳ ಸಮಸ್ಯೆಗಳೇನಿದಾವಾಗಿರ್ಬೋದು, ಸುಮಾರು ಕಂಟೆಂಟ್ ಅಲ್ಲೂ ಕೂಡ ಸಿಗುತ್ತೆ ನಿಮಗೆ. ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಸರ್ಕಾರದ ಪಾತ್ರ ಅಂತಿದೆ. ಆ್ಯಕ್ಚುಲಿ ಪೊಲೀಸ್ ಇಲಾಖೆಗೆ ಇಂಡೈರೆಕ್ಟಾಗಿ ರಿಲೇಟೆಡ್ ಆಗಿರುವಂಥ ಒಂದು ಟಾಪಿಕ್ ಆಗಿದೆ. ಕ್ರಿಪ್ಟೋ ಕರೆನ್ಸಿ ಆ ಸಮಯದಲ್ಲಿ ಹೆಚ್ಚು ಸುದ್ದಿಯಲ್ಲಿತ್ತು, ಈಗಲೂ ಕೂಡ ಸುದ್ದಿಯಲ್ಲಿರುವಂಥ ಟಾಪಿಕ್ ಆಗಿದೆ. ಕ್ರಿಪ್ಟೋ ಕರೆನ್ಸಿ ಆಳಾಗಲ್ಲ ಅಂತ ಟಾಪಿಕಲ್ಲಿ ಬಂದಾಗ ಸುಮಾರು ಸರಿ ಕ್ರಿಪ್ಟೋ ಕರೆನ್ಸಿ 2021, 22, 23, 24ರಲ್ಲಿ ಸುಮಾರು ಸರಿ ಚರ್ಚೆ ಆಗಿದೆ ಈ ವಿಷಯ ಬಂದಾಗ. ಅದ್ರ ಬಗ್ಗೆ ಇದೆ. ಆರೋಗ್ಯ ಕ್ಷೇತ್ರದ ಸವಾಲುಗಳು ಮತ್ತು ಸಲಹೆಗಳಂತಿದೆ. ಓಕೆ, ಇದು ಆರೋಗ್ಯ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಟಾಪಿಕ್ ಆಗಿದೆ. ಓಕೆ, ಈ ರೀತಿ ಟಾಪಿಕ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ಪ್ರತಿ ಸರಿ 5ರಲ್ಲಿ 1 or 2 ಟ್ರೆಂಡಿಂಗ್ ಟಾಪಿಕ್ಸ್ ಅಂತ ಗುರುತಿಸ್ಬೋದು. ಅದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಟ್ರೆಂಡಿಂಗ್ ಟಾಪಿಕ್ಸ್ಗೆ ರಿಲೇಟೆಡ್ ಆಗುತ್ತೆ. ಒಂದು ಎಸ್ಸೆ ಆಲ್ಮೋಸ್ಟ್ ಅಲ್ಲಿ ಎವರ್ಗ್ರೀನ್ ಎಸ್ಸೆ ಅಂತ ಗುರುತಿಸ್ಬೋದು. ಆ ರೀತಿ ಎಲ್ಲ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ಇತ್ತೀಚೆಗೆ 402 PS ಎಕ್ಸಾಮ್ ಮಾಡಿದೆ. ಅಲ್ಲಿ ಕೇಳಿರುವಂಥ ಎಸ್ಸೆ ಭಾರತೀಯ ಆಡಳಿತದಲ್ಲಿ ಲ್ಯಾಟ್ರಲ್ ಎಂಟ್ರಿ ಅನುಕೂಲತೆ ಮತ್ತು ಅಡಚಣೆಯ ಬಗ್ಗೆ ಕೇಳಿದ್ದಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ ಸಾಹಿತ್ಯದ ಕೊಡುಗೆ ಅನ್ನೋದು ಇದೊಂದು ರೀತಿ ಹಿಸ್ಟೋರಿಕಲ್ ಆಗಿರುವಂಥದ್ದು. ಕರ್ನಾಟಕದಲ್ಲಾಗಿರ್ಬೋದು, ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಸಾಹಿತ್ಯದ ಪಾತ್ರ ಬಹಳಷ್ಟು ಇದೆ. ಆ ಕೊಡುಗೆ ಬಂದಾಗ ಅದ್ರ ಬಗ್ಗೆ ಕೇಳಿರುವಂಥ ಕ್ವಶನ್ನು. ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾರತದ ಸ್ಥಾನ ಮತ್ತು ಭವಿಷ್ಯದ ಹಾದಿ ಅಂತ. ಆ್ಯಕ್ಚುಲಿ 2024ರ ಒಲಿಂಪಿಕ್ಸ್ ಆಯಿತು, ನಿಮಗೆ ಗೊತ್ತಿದೆ ಬಂದಾಗ ಭಾರತ ಅಚೀವ್ಮೆಂಟ್ ಏನಿದೆ ಮತ್ತು ಭವಿಷ್ಯದಲ್ಲಿ ಭಾರತಕ್ಕೆ ಯಾವ ರೀತಿ ನಾವು ಸ್ಪೋರ್ಟ್ಸಲ್ಲಿ ನಾವು ಫ್ಯೂಚರ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಬಂದಾಗ ಭಾರತದ ಸ್ಥಾನ ಮತ್ತು ಭವಿಷ್ಯದ ಹಾದಿ ಅದನ್ನು ಇಟ್ಕೊಂಡು ನೀವು ಚರ್ಚೆ ಮಾಡಬೇಕಾಗುತ್ತೆ. ವಿಜ್ಞಾನ, ಜನಸಂಖ್ಯೆ ಮತ್ತು ಅಭಿವೃದ್ಧಿ ಇಷ್ಟೇ ಟಾಪಿಕ್ ಕೊಟ್ಟಿದ್ದಾರೆ. ವಿಜ್ಞಾನ, ಜನಸಂಖ್ಯೆ ಮತ್ತು ಅಭಿವೃದ್ಧಿ, ಅವುಗಳಿಗಿರುವಂಥ ಸಂಬಂಧ ಆಗಿರ್ಬೋದು, ಅವುಗಳ ಮಧ್ಯದಲ್ಲಿರುವಂತಹ ಸವಾಲುಗಳೇನಿದಾವಲ್ವ ಅವೆಲ್ಲವನ್ನೂ ಹೇಳಬೇಕಾಗುತ್ತೆ. ವಿಜ್ಞಾನದ ಜೊತೆ ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿಯಿಂದ ಏನಾಗ್ತದೆ, ಪರಿಸರಕ್ಕೆ ಏನೋ ಸಮಸ್ಯೆ ಆಗ್ತಾ ಇದೆ. ನಾವು ವಿಜ್ಞಾನ, ಜನಸಂಖ್ಯೆ, ಅಭಿವೃದ್ಧಿ ಅವುಗಳಿಗಿರುವಂಥ ಅಂತರ್ ಸಂಬಂಧ, ಇಂಟರ್ಲಿಂಕ್ ಏನಿದೆ ಅನ್ನೋದು ಹೇಳಬೇಕು. ಅವುಗಳಿಗೆ ಇರುವಂತಹ ಸವಾಲುಗಳೇನನ್ನೋದು ಕೂಡ ನೀವು ಹೇಳ್ತಾ ಹೋಗಬೇಕಾಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸಾಮರಸ್ಯದಲ್ಲಿ ರಾಜ್ಯಪಾಲರ ಪಾತ್ರ ಆಲ್ರೆಡಿ ನಾನು ಹೇಳಿದೆ ನಿಮಗೆ. ಕೇಂದ್ರ ಮತ್ತು ರಾಜ್ಯಗಳ ಸಾಮರಸ್ಯದಲ್ಲಿ ರಾಜ್ಯಪಾಲರ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗಿದೆ. ಒಂದು ಸಾಂವಿಧಾನಿಕ ಹುದ್ದೆ. ಆದರೆ ಪ್ರೆಸೆಂಟ್ ಬಂದಾಗ ಬಹಳಷ್ಟು ಚರ್ಚೆಯಲ್ಲಿರುವಂಥ ಹುದ್ದೆ ಬಂದಾಗ ಸುಮಾರು ರಾಜ್ಯಗಳಲ್ಲಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ಮಧ್ಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರೋದು ಕಂಡು ಬರ್ತಾ ಇದೆ. ಆದರೆ ಅವರ ಅಧಿವೇಶನ ಆರಂಭ ಅಂತ ಸಂದರ್ಭದಲ್ಲಿ ರಾಜ್ಯಪಾಲರು ಸರ್ಕಾರದ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಂದ ಕೆಲವೊಂದು ಯೋಜನೆಗಳನ್ನು ಹೇಳಿಸ್ಕೊಳ್ಳೋದಾಗಿರ್ಬೋದು. ಆ ವಿಷಯ ಎಲ್ಲ ಹೆಚ್ಚು ಸುದ್ದಿಯಲ್ಲಿರುವಂಥದ್ದು. ಇದು ಪೊಲಿಟಿಕಲ್ ಆಗಿ ನಾನು ಪಕ್ಷದ ಪರ ವಿರುದ್ಧ ಅನ್ನಂಗೆಲ್ಲ ಬಹಳಷ್ಟು ಕಡೆ ಸುದ್ದಿಯಲ್ಲಿ ಆಗ್ತಾ ಇದೆ ವಿಚಾರ ಅಂತ ಬಂದಾಗ. ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಇಂಥ ವಿಷಯಗಳು ಸ್ಪೆಷಲಿ 5th ಒಂದು ಟಾಪಿಕ್ ಅದು ಕರೆಂಟ್ ಅಫೇರ್ಸ್ ಅಂತ ಗುರುತಿಸ್ಬೋದು. ಟ್ರೆಂಡಿಂಗ್ ಟಾಪಿಕ್ಸು. 3rd ಒಂದು ಟಾಪಿಕ್ ಕೂಡ ಟ್ರೆಂಡಿಂಗ್ ಟಾಪಿಕ್ಸ್ ಅಂತಲೇ ಗುರುತಿಸ್ಬೋದಾಗಿದೆ. ಇನ್ನು 2023 KSISF ಎಕ್ಸಾಮ್ ಅಲ್ಲಿ ಬಂದಾಗ ಮಹಿಳೆಯರ ಸುರಕ್ಷತೆಯಲ್ಲಿ ಮಾಧ್ಯಮದ ಪಾತ್ರ ಏನಾಗಿದೆ. ಆ್ಯಕ್ಚುಲಿ ಮಾಧ್ಯಮ ಕೂಡ ಎವರ್ಗ್ರೀನ್ ಟಾಪಿಕ್ ಆಗಿದೆ. ಆ್ಯಕ್ಚುಲಿ ಬಂದಾಗ ಅದನ್ನು ಕೂಡ ನೀವು ಸೇರಿಸ್ಕೋಬಹುದು. ಏಕರೂಪ ನಾಗರಿಕ ಸಂಹಿತೆ, ಸಂವಿಧಾನಾತ್ಮಕ ಆದೇಶ ಆಲ್ರೆಡಿ ಗೊತ್ತು ನಿಮಗೆ ಬಂದಾಗ. ಇದು ಕೂಡ ಕಳೆದ 2-3 ವರ್ಷ ಅಥವಾ 3-4 ವರ್ಷಗಳಿಂದ ಹೆಚ್ಚು ಸುದ್ದಿಯಲ್ಲಿರುವಂಥದ್ದಾಗಿದೆ. ಅದು ಕರೆಂಟ್ ಅಫೇರ್ಸಲ್ಲಿ ಗುರುತಿಸ್ಬೋದು. ಗುತ್ತಿಗೆ ಕೃಷಿ ವಿರುದ್ಧ ಕಾರ್ಪೊರೇಟ್ ಕೃಷಿ ಅಂತ ಗುರುತಿಸೋದು. ಕೃಷಿಗೆ ರಿಲೇಟೆಡ್ ಆಗಿ ಬಂದಾಗ ಹೇಳಿರುವಂಥದ್ದು. ಭಾರತದ ಆಂತರಿಕ ರಾಷ್ಟ್ರೀಯ ಭದ್ರತೆಯ ಬೆದರಿಕೆ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಒಂದು ರೀತಿ ಇಂಟರ್ನಲ್ ಸೆಕ್ಯೂರಿಟಿಗೆ ರಿಲೇಟೆಡ್ ಆಗಿರೋದು, ರಕ್ಷಣಾ ಮತ್ತು ಭದ್ರತೆಗೆ ರಿಲೇಟೆಡ್ ಆಗಿರೋದು. ಭಾರತದ ಸಂಯೋಜಿತ ಸಂಸ್ಕೃತಿ ಅಂತ ಕೊಟ್ಟಿದ್ದಾರೆ. ಈ ರೀತಿ ಆಲ್ಮೋಸ್ಟ್ ಅಲ್ಲಿ 1 or 2 ಟಾಪಿಕ್ ಟ್ರೆಂಡಿಂಗ್ ಟಾಪಿಕ್ಸು. 1 or 2 ನಾವು ಟ್ರೆಡಿಷನಲ್ ಅಥವಾ ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ನಿರೀಕ್ಷೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು KS 2020ರಲ್ಲಿ ಬಂದಾಗ ಇದು PSIಗೇನು ಸಂಬಂಧ ಇಲ್ಲ, ಆದರೆ ನಿಮಗೆ ಗೊತ್ತಿರಬೇಕು KS ಮತ್ತು ಇತ್ತೀಚೆಗೆ ನಡೆದಿರುವಂಥ UPSCಯಲ್ಲಿ ಕೇಳಿರುವಂಥ ಎಸ್ಸೆಗಳನ್ನು ಕೂಡ ನೀವು ನೋಡ್ತಾ ಇರಬೇಕು. ಯಾವ ರೀತಿ ಎಸ್ಸೆಗಳು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು ನಿಮ್ಮ ಹತ್ರ. ನೂತನ ಶಿಕ್ಷಣ ನೀತಿ 2020 ಯುವ ಜನರಿಗೆ ಸವಾಲುಗಳನ್ನು ಸವಾಲಿನ ರೀತಿಯಲ್ಲಿ ಎದುರಿಸಲು ಖಾತ್ರಿಗೊಳಿಸುತ್ತದೆ. NEP ಗೊತ್ತು ನಿಮಗೆ. 2020 NEP ಜಾರಿಗೆ ಬಂದಿದೆ ಅಲ್ವಾ, ಅದಕ್ಕೆ ರಿಲೇಟೆಡ್ ಆಗಿ ಕೇಳಿರುವಂಥ ಕ್ವಶನ್ ಆಗಿದೆ. ಉಳ್ಳವರಿಗೆಲ್ಲ ಉಳುವ ಆಸಕ್ತರಿಗೆ ಜಮೀನು, ಈ ಹೇಳಿಕೆಯನ್ನು ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 2020 ಗಮನದಲ್ಲಿರಿಸಿಕೊಂಡು
ಇಟ್ಕೊಂಡು ವಿಶ್ಲೇಷಿಸಿ. ಆ್ಯಕ್ಚುಲಿ ಸೆಕೆಂಡ್ ಒನ್ ಬಹಳ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಉಳ್ಳವರಿಗಲ್ಲ ಉಳುವ ಆಸಕ್ತರಿಗೆ ಜಮೀನು, ಈ ಹೇಳಿಕೆಯನ್ನು ಇಟ್ಕೊಂಡು ನೀವು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 2020 ಏನಿದೆ ಅಲ್ವಾ, ಅದನ್ನು ನೀವು ಪರೀಕ್ಷಿಸಬೇಕು, ಅದನ್ನು ವಿಶ್ಲೇಷಿಸಬೇಕು ನೀವು. ಅದು ಕೀವರ್ಡ್ ಅಂತ ಹೇಳೋದು. ಆ್ಯಕ್ಚುಲಿ ಫಸ್ಟ್ ಒಂದಲ್ಲಿ ಏನು ಕೀವರ್ಡ್ ಇದೆ, ಯುವ ಜನರಿಗೆ ಸವಾಲುಗಳನ್ನು ಸವಾಲಿನ ರೀತಿಯಲ್ಲಿ ಎದುರಿಸಲು ಖಾತ್ರಿಗೊಳಿಸುತ್ತದೆ, ಅದು ಕೀವರ್ಡು. ಹಾಗಾಗಿ ಪ್ರತಿ ಎಸ್ಸೆಯಲ್ಲೂ ಕೂಡ ಕೀವರ್ಡ್ ಇರುತ್ತೆ. ಆ ಕೀವರ್ಡನ್ನು ಅರ್ಥ ಮಾಡಿಕೊಂಡು ನಿಮಗೆ ಗೊತ್ತಿರುವಂಥ ವಿಷಯವನ್ನು ನೀವು ಪ್ರೆಸೆಂಟ್ ಮಾಡ್ತಾ ಹೋಗಬೇಕು. KS UPSC ಎಲ್ಲ ಎಸ್ಸೆಗಳು ಕೂಡ ನೀವು ನೋಡ್ತಾ ಹೋಗಬೇಕು. ಇವನ್ UPSC 2024 ಟಾಪಿಕ್ಸ್ ಕೂಡ ನಿಮ್ಗೆ ಕಾಣಿಸ್ತಾ ಇದ್ದಾವೆ. ಎಥಿಕಲ್ ಟಾಪಿಕ್ ಆಲ್ಮೋಸ್ಟ್ ಅಲ್ಲಿ UPSC ಜಾಸ್ತಿ ಬರ್ತಾ ಇದ್ದಾವೆ ಇತ್ತೀಚಿನ ದಿನದಲ್ಲಿ ಬಂದಾಗ. ಒಂದು ಸ್ವಲ್ಪ ಎಥಿಕಲ್ ಟಾಪಿಕ್ಸ್ ಯಾವಂತ ಕುನ ಮಾಡ್ಕೊಳ್ಬೇಕಾದ್ರೆ, ಯಾವಂತ ನೀವು ಗುರುತಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ UPSC ಎಸ್ಸೆ ಪೇಪರ್ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇವೆಲ್ಲವೂ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇಷ್ಟೆಲ್ಲ ಹೇಳಿದ್ರು ಕೂಡ ಸಾಕಷ್ಟು ಸ್ಪರ್ಧಾರ್ಥಿಗಳು ಮಾಡುವ ಸಾಮಾನ್ಯ ತಪ್ಪು ಏನಂದರೆ ರೆಡಿಮೇಡ್ ಎಸ್ಸೆಗಳ ಮೇಲೆ ಬಹಳ ಡಿಪೆಂಡ್ ಆಗಿರ್ತಾರೆ. ಬಹಳಷ್ಟು ಜನ ಬೈಪಾಠ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೊನೆಯ ಹಂತದಲ್ಲಿ ಕೊನೆಯ ಒಂದು 15-20 ದಿನದಲ್ಲಿ ಏನು ಮಾಡ್ತಾರೆ, ಎಸ್ಸೆಗೆ ಪ್ರಿಪ್ರೇಷನ್ ಮಾಡ್ತಾ ಹೋಗ್ತಾರೆ. ಆದರೆ ಇದು ಕೊನೆಯ 15-20 ದಿನದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ನಿಮ್ಮ ಹತ್ರ ಈ ಸಾಮರ್ಥ್ಯ ಬೆಳೆಸ್ಕೊಳ್ಳೋಕ್ಕೆ ಆಗಲ್ಲ. ಕನಿಷ್ಠ ಒಂದು 4-5 ತಿಂಗಳಾದರೂ ಬೇಕು. ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ, ಆಲ್ರೆಡಿ ನೀವು ಪ್ರಿಪೇರ್ ಇದ್ದೀರ ಅಂದರೆ 2-3 ತಿಂಗಳು ಸಾಕು. ಆದರೆ ಇದು ನೀವು ಒಂದು ರುಟೀನಾಗಿ ಮಾಡ್ಕೊಂಡು ಹೋಗಬೇಕು. ಪ್ರತಿದಿನ ನಿಮ್ಮ ಲೈಫಲ್ಲಿ ಇದೊಂದು ರುಟೀನ್ ಆಗಬೇಕು. ವಾರಕ್ಕೆ ಒಂದು ಎಸ್ಸೆ ಟಾರ್ಗೆಟ್ ಅಥವಾ 10 ದಿನಕ್ಕೆ ಒಂದು ಎಸ್ಸೆ ಟಾರ್ಗೆಟ್ ಮಾಡಬೇಕು. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಕೊನೆಗೆ ಒಂದು ದಿನ ಕೂತ್ಕೊಂಡು ಹಾಫ್ ಆನ್ ಅವರಲ್ಲಿ ಒಂದು ಎಸ್ಸೆ ಬರೆದು ಬಿಡಬೇಕು. ಇದು ನಿಮಗೆ ಸೆಕೆಂಡ್ ಪೇಪರ್ಗೂ ಯೂಸ್ ಆಗುತ್ತೆ. ನಾಲೆಜ್ ಎಲ್ಲೂ ಕೂಡ ಇದು ಲಾಸು ಅಥವಾ ಯೂಸ್ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಓಕೆ, ಆಲ್ರೆಡಿ ಪ್ರಬಂಧಕ್ಕೆ ರಿಲೇಟೆಡ್ ಇಷ್ಟೆಲ್ಲ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಭಾಷಾಂತರದ ಬಗ್ಗೆ ನೋಡ್ತಾ ಹೋಗೋಣ. ಟ್ರಾನ್ಸ್ಲೇಷನ್ಗೆ 20 ಮಾರ್ಕ್ಸ್ ಇದೆ. ಆ್ಯಕ್ಚುಲಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ 10 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು. ಕನ್ನಡದಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ಎರಡಕ್ಕೂ 10 ಮಾರ್ಕ್ಸ್ ಇರುತ್ತೆ. ಎರಡು ಬೇರೆನೇ, ಎರಡು ಸೇರಿ 20 ಮಾರ್ಕ್ಸ್ ಅಂತ ನಾವು ಹೇಳ್ತಾ ಇರೋದು. ಆ್ಯಕ್ಚುಲಿ ಇವೆರಡರಲ್ಲಿ ಸ್ಪೆಷಲಿ ಚಾಲೆಂಜಬಲ್ ಇರೋದು ಯಾರಿಗೆ ಅಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಬಹಳ ಚಾಲೆಂಜಬಲ್ ಇದು. ಕನ್ನಡ ಮೀಡಿಯಮ್ ರೂರಲ್ ಬ್ಯಾಕ್ಗ್ರೌಂಡಿಂದ ಯಾರು ಬಂದಿರ್ತಾರಲ್ವ ಅಂಥ ಸ್ಪರ್ಧಾರ್ಥಿಗಳಿಗೆ ಮೋಸ್ಟ್ ಚಾಲೆಂಜಬಲ್ ಪಾರ್ಟ್ ಇದು ಬಂದಾಗ. ಆದರೆ ಗೊತ್ತಿರಲಿ, ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋದು ನನ್ನ ಪ್ರಕಾರ ಬಹಳ ಈಸಿ ಅಂತ ಹೇಳ್ಬೋದು. ಯಾಕಂದರೆ ಇಂಗ್ಲೀಷ್ ನಮಗೆ ಗೊತ್ತು, ಆಲ್ರೆಡಿ 10th ಓದಿರ್ತೇವೆ, PUCಯಲ್ಲಿ ಓದಿರ್ತೇವೆ, ಡಿಗ್ರಿಯಲ್ಲಿ ಕೂಡ ಬೇಸಿಕ್ ಇಂಗ್ಲೀಷ್ ಓದಿರ್ತೇವೆ. ಹಾಗಾಗಿ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬಹುದು, ಅಸಾಧ್ಯ ಅನ್ನಂಗಿಲ್ಲ. ಕನ್ನಡದಿಂದ ಇಂಗ್ಲೀಷಿಗೆ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಮಾಡ್ಬೋದು. ಇದಕ್ಕೂ ಕೂಡ ಅಷ್ಟೇ ಕನಿಷ್ಠ ಒಂದು 5-6 ತಿಂಗಳು ನೀವು ವರ್ಕ್ ಮಾಡಬೇಕು. ಒಂದು 5-6 ತಿಂಗಳು ವರ್ಕ್ ಮಾಡಿದ್ರೆ ಖಂಡಿತ ನೀವು ಭಾಷಾಂತರ ಕೂಡ ಈಸಿಯಾಗಿ ಮಾಡ್ಬೋದು. ಸ್ಪೆಷಲಿ ಏನು ತಯಾರಿ ಮಾಡಬೇಕು ನಾವು ಭಾಷಾಂತರಕ್ಕೆ ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ಏನೂ ಬರಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇರೋದು, ನನಗೆ ಇಂಗ್ಲೀಷೇ ಬರಲ್ಲ ಸರ್, ಇಂಗ್ಲೀಷಲ್ಲಿ ಬಹಳ ನಾನು ವೀಕ್ ಇದ್ದೀನಿ ಅನ್ನೋರು ಫಸ್ಟ್ ನೀವೇನು ಮಾಡಬೇಕು, 6ರಿಂದ 10ನೇ ತರಗತಿವರೆಗಿನ ಇಂಗ್ಲೀಷ್ ಲ್ಯಾಂಗ್ವೇಜ್ ಬುಕ್ಕನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ಸೆಕೆಂಡ್ ಲ್ಯಾಂಗ್ವೇಜ್ ಬುಕ್ ಏನಿದೆ ಅಲ್ವಾ, ನಮ್ಮ ಸ್ಟೇಟ್ ಗೌರ್ಮೆಂಟ್ DSRT ಬುಕ್ಕಲ್ಲಿ 6ನೇ 7ನೇ 8 9 ಮತ್ತು 10ನೇ ತರಗತಿಯ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. 6ನೇ ತರಗತಿಯಿಂದ ಪ್ರತಿ ಪಾಠವನ್ನು ಓದ್ತಾ ಹೋಗಬೇಕು. ಆ ಪಾಠವನ್ನು ಓದಿ ನೀವು ಅರ್ಥ ಮಾಡ್ಕೊಳ್ಬೇಕು, ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಹೇಳ್ತಾ ಇದ್ದಾರಂತ. ನಿಮಗೆ ಅನಿಸ್ಬೋದು ಇಂಗ್ಲೀಷ್ ಬರಲ್ಲ ಅನ್ನಿಸ್ಬೋದು, ಆದರೆ 6ನೇ ಕ್ಲಾಸ್ ಬುಕ್ ಏನಿದೆ ಅಲ್ವಾ, ಆ ಬುಕ್ಕು ಹೆಚ್ಚು ಕಡಿಮೆ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿದ್ದು. ಈಗ ನನ್ನ ವಯಸ್ಸಿರೋದು ಹೆಚ್ಚು ಕಡಿಮೆ ಮಿನಿಮಮ್ 21 ವರ್ಷ ವಯಸ್ಸಿರುತ್ತೆ ನಂದೀಗ. ನಾನು PSI ಎಕ್ಸಾಮ್ಗೆ ಬರಿತಾ ಇದ್ದೀನಿ ಅಂದರೆ. ಹಾಗಾಗಿ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ನೀವು ಡೈರೆಕ್ಟಾಗಿ ಒಮ್ಮೆ ಸ್ಟ್ಯಾಂಡರ್ಡ್ ಬುಕ್ ನೀವು ಓದೋಂಥ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ 6ನೇ ಕ್ಲಾಸ್ನ ಇಂಗ್ಲೀಷ್ ಬುಕ್ ತೆಗೆದುಕೊಳ್ರಿ. ಅಲ್ಲಿ ನಿಮಗೆ ಯಾವ ಪಾಠ ಓದಬೇಕು ಅನ್ಸುತ್ತೆ ಅಂಥ ಪಾಠಗಳನ್ನು ಓದ್ತಾ ಹೋಗಬೇಕು. ಒಂದೊಂದು ಪ್ಯಾರಾಗ್ರಾಫ್ ಓದ್ತಾ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದಾದ್ರು ನಿಮ್ಗೆ ಗೊತ್ತಿಲ್ಲದೆ ಇರುವಂಥ ವರ್ಡ್ಸ್ ಅನಿಸಿದ್ರೆ ಅಂಥ ವರ್ಡ್ಸನ್ನು ಒಂದು ಕಡೆ ನೋಟ್ ಮಾಡ್ಕೊಂಡು ಹೋಗಬೇಕು. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಇಂಗ್ಲೀಷ್ ಮೇಲೆ ಒಂದು ಹಿಡಿತ ಸಿಗುತ್ತೆ, ಅದು ಟ್ರಾನ್ಸ್ಲೇಷನ್ಗೂ ಯೂಸ್ ಆಗುತ್ತೆ. ಹೊಸ ಶಬ್ದಗಳನ್ನು ಕೂಡ ಕಲಿಬೋದು. ನಾವು ಡಿಕ್ಷನರಿ ಇಟ್ಕೊಂಡು ಹೊಸ ಶಬ್ದ ಕಲಿಯೋದು ಕಷ್ಟ ನನ್ನ ಪ್ರಕಾರ. ನೀವು ಪಾಠ ಓದ್ತಾ ಹೋಗಬೇಕು. ಸುಮಾರು ಸ್ಟೋರಿಗಳು ಕೊಟ್ಟಿರ್ತಾರೆ. ತೆನಾಲಿ ರಾಮಕೃಷ್ಣ ಸ್ಟೋರಿ ಇದೆ ನಿಮ್ಗಲ್ಲಿ ಬಂದಾಗ, ಅಕ್ಬರ್ ಬೀರ್ಬಲ್ ಸ್ಟೋರಿ ಇರ್ಬೋದು, ಸುಮಾರು ಸ್ಟೋರಿಗಳು ಕೊಟ್ಟಿರ್ತಾರೆ. ಅಥವಾ ಸುಮಾರು ಬೇರೆ ರೀತಿಯ ಪ್ರಸಿದ್ಧ ವ್ಯಕ್ತಿಗಳ ಲೈಫ್ ಸ್ಟೋರಿ ಕೊಟ್ಟಿರ್ತಾರೆ ಬಂದಾಗ. ಯಾವ ರೀತಿ ಕನ್ನಡ ಬುಕ್ ಇರುತ್ತೋ ಅದೇ ರೀತಿ ಇಂಗ್ಲೀಷ್ ಬುಕ್ ಇರುತ್ತೆ. ಹಾಗಾಗಿ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಮತ್ತು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಏನು ಗೊತ್ತಾ, ಕನ್ನಡ ಬುಕ್ ಆಗಿರ್ಬೋದು, ಇಂಗ್ಲೀಷ್ ಬುಕ್ ಆಗಿರ್ಬೋದು, ಇಂಗ್ಲೀಷ್ ಬುಕ್ಕಲ್ಲಿರುವಂತಹ ಟಾಪಿಕ್ಸ್ ಪಾಠಗಳೇನಿದ್ದಾವಲ್ವ ಒಂದೇ ಏರಿಯಾಕ್ಕೆ ಸಂಬಂಧಪಟ್ಟಿರಲ್ಲ. ಕೆಲವೊಂದು ಎನ್ವೈರ್ಮೆಂಟ್ ಸೈನ್ಸ್ ಇರುತ್ತೆ, ಕೆಲವೊಂದು ಸೋಷಲ್ ಆಗಿರ್ಬೋದು, ಕೆಲವೊಂದು ಸಾಹಿತ್ಯ ಆಗಿರ್ಬೋದು, ಜೀವನ ಚರಿತ್ರೆ ಆಗಿರ್ಬೋದು, ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು. ನೀವು ಕನ್ನಡ ಬುಕ್ ನೋಡಿರ್ತೀರಿ, ಕನ್ನಡ ಲ್ಯಾಂಗ್ವೇಜ್ ಬುಕ್ ನೋಡಿದಾಗ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬುಕ್ ತೆಗೆದಾಗ ಎಲ್ಲ ಕ್ಷೇತ್ರಕ್ಕೂ ಟಚ್ ಮಾಡಿರ್ತಾರೆ. ಪ್ರತಿ ಕ್ಲಾಸಲ್ಲಿ ಎಲ್ಲ ಕ್ಷೇತ್ರಕ್ಕೂ ಟಚ್ ಮಾಡಿರ್ತಾರೆ. ಎಲ್ಲ ಕ್ಷೇತ್ರಗಳ ನಾಲೆಜ್ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಪ್ರಯತ್ನ ಆ ಬುಕ್ಕಲ್ಲಿ ಮಾಡಿರ್ತಾರೆ. ಹಾಗೆ ನೀವು ಕೂಡ ಅಷ್ಟೇ 6ರಿಂದ 10ನೇ ತರಗತಿವರೆಗಿನ ಇಂಗ್ಲೀಷ್ ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ರಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬುಕ್ಕನ್ನು ಕಲೆಕ್ಟ್ ಮಾಡಿಕೊಂಡು ಆ ಬುಕ್ಸನ್ನು ಓದ್ತಾ ಹೋಗ್ರಿ. 6ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಕೊಳ್ರಿ. 1 ತಿಂಗಳಿಗೆ 1 ಕ್ಲಾಸ್ ಬುಕ್ ಆದರೂ ಮುಗಿಸ್ತಾ ಹೋಗಬೇಕು. ಹೆಚ್ಚು ಕಡಿಮೆ ಅಲ್ಲಿಗೆ ನಿಮ್ಗೊಂದು 5-6 ತಿಂಗಳ ಕಾಲ ಬೇಕಾಗುತ್ತೆ. ಓಕೆ, 1 ದಿನಕ್ಕೆ 1 ಪಾಠ ಬರ್ಬೋದು ಅಷ್ಟೇ. ಇದಕ್ಕೊಂದು ಹಾಫ್ ಆನ್ ಅವರ್ ಟೈಮ್ ಕೊಡಬೇಕು. ಪ್ರತಿದಿನ ಒಂದು ಹಾಫ್ ಆನ್ ಅವರ್ ಮಿನಿಮಮ್
ಮ್ಯಾಕ್ಸಿಮಮ್ ನೀವು ಇದಕ್ಕೆ ಕೊಡಬೇಕು. ಇದು ಕೊಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಇಂಗ್ಲೀಷ್ ಭಾಷೆ ಮೇಲೆ ಒಂದು ಗ್ರಿಪ್ ಸಿಗುತ್ತೆ, ಹೊಸ ಹೊಸ ವರ್ಡ್ಸ್ಗಳು ನಿಮಗೆ ಗೊತ್ತಾಗುತ್ತೆ, ಯಾವ ರೀತಿ ವಿಷಯವನ್ನು ಹೇಳ್ತಾ ಹೋಗ್ತಾರೆ, ಯಾವ ರೀತಿ ಸೆಂಟೆನ್ಸ್ ಮಾಡ್ಬೋದು, ನಾವು ಅದನ್ನು ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ನೀವು ಅರ್ಥ ಮಾಡ್ಕೋಬೋದು. ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ನೀವು ಇನ್ನೊಂದು ಕೆಲಸ ಮಾಡ್ಬೋದು, ನೀವು ಓದಿರೋದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೋದು. ನೀವು ಓದ್ತಾ ಹೋಗಬೇಕು, ಓದಿರೋದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಿ ಅದನ್ನು ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿಕೊಂಡು ಅದು ಸರಿ ಇದೆನಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೋದು. ಈಗ ಆರ್ಟ್ಸಿಂದ ಬರೋರು, ರೂರಲ್ ಏರಿಯಾದಿಂದ ಬಂದಿರುವಂಥವ್ರು, ಸ್ಪೆಷಲಿ ಆರ್ಟ್ಸ್ ಸ್ಪರ್ಧಾರ್ಥಿಗಳಿಗೆ ಹೆಚ್ಚು ಚಾಲೆಂಜಬಲ್ ಇದು ಬಂದಾಗ, ನೀವು ಸೈನ್ಸ್ ಸ್ಟೂಡೆಂಟ್ಸ್ಗಳ ಜೊತೆ ಕಾಮರ್ಸು ಅಥವಾ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಸ್ಟೂಡೆಂಟ್ಸ್ಗಳು ಹೆಂಗೂ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅವರಿಗೆ ಇದನ್ನು ನೀವು ಆನ್ಲೈನಲ್ಲೋ ಅಥವಾ ನಿಮ್ಮ ಜೊತೆನೇ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಂದ ನೀವು ಇದನ್ನು ಚೆಕ್ ಮಾಡಿಸ್ಬೋದು. ಏನೇನು ಕರೆಕ್ಷನ್ ಮಾಡ್ಕೋಬೋದು ಅನ್ನೋದು ಅವರಿಂದ ಸಜೆಷನ್ ತೊಗೊಂಡು ನೀವು ಕರೆಕ್ಷನ್ ಮಾಡ್ಕೋಬೋದು ಅಷ್ಟೇ. ಭಾಳ ಸಿಂಪಲ್ ಆ್ಯಕ್ಚುಲಿ ಬಂದಾಗ. ಆದರೆ ಇದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕಿದು, ಒಂದೇ ದಿನ 2 ದಿನ 3 ದಿನದಲ್ಲಿ ಬರಲ್ಲ. ಕನಿಷ್ಠ ಒಂದು 2-3 ತಿಂಗಳ ಕಾಲ ನೀವು ಇದು ಮಾಡ್ತಾ ಹೋದಾಗ ಕಂಪ್ಲೀಟಾಗಿ ನಿಮಗೊಂದು ಐಡಿಯಾ ಸಿಗುತ್ತೆ. ಹಾಗೆ ಅಥವಾ ಇಲ್ಲ ನಮ್ಗೆ ಯಾರೂ ಫ್ರೆಂಡ್ಸ್ ಇಲ್ಲ ಅಂದರೆ ನಿಮ್ಮ ಊರಲ್ಲಿ ಅಥವಾ ನಿಮ್ಗೆ ಕಲಿಸಿರುವಂಥ ಇಂಗ್ಲೀಷ್ ಟೀಚರ್ ಹತ್ರ ನೀವು ಈ ವಿಷಯದಲ್ಲಿ ನೀವು ಹೆಲ್ಪ್ ತೊಗೋಬೋದು. ಅವರಿಗೆ ಇಂತಹ ವಿಷಯದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಅವರಿಗೆ ವಾಟ್ಸಪ್ಪಲ್ಲಿ ಕಳಿಸೋದು ಅಥವಾ ಅವರಿಗೆ ಭೇಟಿಯಾಗಿ ಅವರಿಗೆ ಆ ವಿಷಯವನ್ನು ಬರೆದಿರುವಂತಹ ನೋಟ್ಸನ್ನು ಕೊಟ್ಟು ಕರೆಕ್ಷನ್ ಮಾಡಿಸ್ಕೋಬೋದು. ಈ ಕೆಲಸ ನೀವು ಮಾಡಬೇಕು. ಖಂಡಿತ ಇದು ಯೂಸ್ ಆಗುತ್ತೆ ನಿಮಗೆ. ಇದು ಕೆಲವೊಬ್ಬರಿಗೆ ಯೂಸ್ ಇಲ್ಲ ಅನಿಸ್ಬೋದು, ಆದರೆ ಖಂಡಿತ ನೀವು ಒಂದು 2 ತಿಂಗಳು ಮಾಡಿ ನೋಡಿ, ಖಂಡಿತ ಇದ್ರ ರಿಸಲ್ಟ್ ಏನಾದರೂ ನಿಮಗೆ ಗೊತ್ತಾಗುತ್ತೆ. ಇವನ್ ನಾವು ಕೂಡ ಅಷ್ಟೇ, KS ಬೇನ್ಸ್ ಆಗಿರ್ಬೋದು, ಇವನ್ ನಾವು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನಾವು ಎಲಿಜಿಬಲ್ ಪೇಪರ್ ಏನು ನಾವು ಕ್ಲಿಯರ್ ಮಾಡ್ಕೋಬೇಕಾಗಿತ್ತಲ್ಲ, ಆ ಸಂದರ್ಭದಲ್ಲಿ ನಾನು ಮಾಡಿರುವಂಥ ಕೆಲಸನೂ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕೂಡ ಬಂದಿರೋದು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ, ಕಂಪ್ಲೀಟ್ಲಿ ಕನ್ನಡ ಮೀಡಿಯಮಿಂದ, ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನಮಗೂ ಕೂಡ ಇಂಗ್ಲೀಷ್ ಚಾಲೆಂಜಬಲ್ ಆಗಿತ್ತು. ನಾವೆಲ್ಲ ಇಂಗ್ಲೀಷ್ ಸ್ಟಾರ್ಟ್ ಮಾಡಿದ್ದೆ 5ನೇ ಕ್ಲಾಸಿಂದ ಕಲಿಲಿಕ್ಕೆ ಬಂದಿರೋದು. ಹಾಗಾಗಿ ಏನೇ ಸಮಸ್ಯೆಗಳಿದ್ರು ನಾವು ಕ್ಲಿಯರ್ ಮಾಡ್ಕೋಬೋದು, ಅದರಲ್ಲಿ ಏನೇ ಡೌಟ್ ಇಲ್ಲ, ವರ್ಕ್ ಮಾತ್ರ ಮಾಡಬೇಕು. ಓಕೆ, ಇದಾದ ನಂತರ ಇನ್ನೊಂದು ಕೆಲಸ ಏನು ಮಾಡ್ಬೋದು ನೀವು ಅಂದರೆ 6ರಿಂದ 10ನೇ ತರಗತಿವರೆಗೆ ಇರುವಂತಹ ಸೋಷಲ್ ಬುಕ್ಸನ್ನು ಕಲೆಕ್ಟ್ ಮಾಡಬೇಕು. 6ರಿಂದ 10ನೇ ತರಗತಿವರೆಗಿನ ಸೋಷಲ್ ಬುಕ್ಸ್ ಆಲ್ರೆಡಿ ನೀವು ಸೆಕೆಂಡ್ ಪೇಪರ್ಗಾಗಿ ಕಲೆಕ್ಟ್ ಮಾಡಿರ್ತೀರಾ. ಆದರೆ ಏನು ಮಾಡಬೇಕಂದ್ರೆ ನೀವು ಸೋಷಲ್ ಬುಕ್ಸನ್ನು ಕನ್ನಡ ಮೀಡಿಯಮಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. 6ರಿಂದ 10ನೇ ತರಗತಿಯ ಇಂಗ್ಲೀಷ್ ಮೀಡಿಯಮಲ್ಲಿರುವಂಥ ಸೋಷಲ್ ಬುಕ್ಸ್, ಸಮಾಜ ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಮೊರಾರ್ಜಿ ದೇಸಾಯಿ ಸ್ಟೂಡೆಂಟ್ಸ್ ಇದ್ದರೆ ಅವ್ರ ಹತ್ರ ನೀವು ಇವನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲ KTBS ವೆಬ್ಸೈಟಿಗೆ ಹೋದರೆ ಅಲ್ಲಿ ಸಿಗುತ್ತೆ. 6ನೇ ಕ್ಲಾಸ್ ಸಮಾಜ ಬುಕ್ ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲೀಷಲ್ಲೂ ಸಿಗುತ್ತೆ. ಸೇಮ್ ಟಾಪಿಕ್ ಇರುತ್ತೆ, ಏನೂ ವ್ಯತ್ಯಾಸ ಇರಲ್ಲ. ನೀವೇನು ಮಾಡ್ಬೋದು, ಈ ಬುಕ್ಸನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ಬೋದು ಅಂದರೆ, ಆಲ್ರೆಡಿ ಕನ್ನಡದಲ್ಲಿ ಓದಿರ್ತೀರಿ ನೀವು. ಸೆಕೆಂಡ್ ಪೇಪರ್ ಸಲುವಾಗಿ ಮೌರ್ಯರ ಬಗ್ಗೆ ಓದಿರ್ತೀರಾ, ಭಾರತ ಸಂವಿಧಾನ ಬಗ್ಗೆ ಓದಿರ್ತೀರಾ, ಇಂಡಿಯನ್ ಜೋಗ್ರಫಿ ಓದಿರ್ತೀರಾ, ಕರ್ನಾಟಕ ಜೋಗ್ರಫಿ ಓದಿರ್ತೀರಾ. ಆಲ್ಮೋಸ್ಟ್ ಅಲ್ಲಿ 6 to 10 ಸೋಷಲ್ ಬುಕ್ಸ್ ಎಲ್ಲ ನೀವು ಪರ್ಫೆಕ್ಟ್ ಆಗಿರ್ತೀರಾ. ನೀವೇನು ಮಾಡ್ಬೋದು, ಈಗ 9th ಕ್ಲಾಸ್ ಬುಕ್ ಇದೆ ಅಂತ ಇಟ್ಕೊಂಡು 9th ಕ್ಲಾಸಲ್ಲಿ ನೀವು ಇಂಗ್ಲೀಷ್ ಮೀಡಿಯಮಲ್ಲಿರುವಂಥ ಸಮಾಜ ಬುಕ್ ತೆಗೆದುಕೊಂಡು ನೀವು ಪೌರನೀತಿ ಪಾರ್ಟಿಗೆ ಹೋದರೆ ಅಲ್ಲಿ ಭಾರತ ಸಂವಿಧಾನದ ಲಕ್ಷಣಗಳು ಸಿಗ್ತವೆ, ಲೋಕಸಭೆಯ ಪವರ್ಸ್ ಆ್ಯಂಡ್ ಫಂಕ್ಷನ್ ಸಿಗ್ತಾವೆ ನಿಮಗೆ. ಓಕೆ, ಅದನ್ನು ಓದ್ಕೊಂಡು ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ. ಆಲ್ರೆಡಿ ಓದಿರುವಂಥ ಕಂಟೆಂಟ್ ಇರುತ್ತೆ, ಪ್ರಿಯಾಂಬಲು ಸಿಗುತ್ತೆ ನಿಮಗೆ ಅಲ್ಲಿ ಬಂದಾಗ. ಓಕೆ, ಕರಡು ಸಮಿತಿ ಬಗ್ಗೆನೂ ಸಿಗುತ್ತೆ. ಅವೆಲ್ಲ ಇಂಗ್ಲೀಷಲ್ಲಿ ಓದ್ಕೊಂಡು ಅದನ್ನೇನು ಮಾಡ್ಬೋದು, ನೀವು ಕನ್ನಡಕ್ಕೆ ಅರ್ಥ ಮಾಡ್ಕೋಬೋದು. ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ಬೋದು, ಮಾಡಿ ಮತ್ತೆ ಕ್ರಾಸ್ ಚೆಕ್ ಮಾಡ್ಕೋಬೋದು. ಈ ಕೆಲಸ ಒಂದು ರೀತಿ ಮಾಡ್ಬೋದು. ಇನ್ನೊಂದೇನು ಮಾಡ್ಬೋದು, ಕನ್ನಡದಲ್ಲಿ ಓದಿರೋ ಕಂಟೆಂಟನ್ನು ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಇಂಗ್ಲೀಷ್ ಮೀಡಿಯಂ ಬುಕ್ಸಲ್ಲಿ ಅದನ್ನೇನು ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಫಸ್ಟ್ ಕೆಲಸ ಏನು ಮಾಡಿ, 6 to 10th ಇಂಗ್ಲೀಷ್ ಲ್ಯಾಂಗ್ವೇಜ್ ಬುಕ್ ಕಲೆಕ್ಟ್ ಮಾಡಿಕೊಂಡು 6th ಸ್ಟಾರ್ಟ್ ಮಾಡ್ಕೊಳ್ಳಿ. ಅದರ ಜೊತೆ ನೀವೇನು ಮಾಡಬೇಕು, 6 to 10th ಸೋಷಲ್ ಬುಕ್ಸನ್ನು ಕನ್ನಡ ಮತ್ತು ಇಂಗ್ಲೀಷ್ 2 ಮೀಡಿಯಂ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಆಲ್ರೆಡಿ ಓದಿರುವಂಥ ಕಂಟೆಂಟಿಗೆ ಮೌರ್ಯರ ಬಗ್ಗೆ ಓದಿರ್ತೀರ, ಅದನ್ನೇ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಅಥವಾ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಬರಲ್ಲ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲೂ ಆ ಬುಕ್ಸನ್ನು ಓದ್ತಾ ಹೋಗಿ. ಅವಾಗ ಗೊತ್ತಾಗುತ್ತೆ ಯಾವ ರೀತಿ ನಾವು ಟ್ರಾನ್ಸ್ಲೇಟ್ ಮಾಡಬೇಕು, ಯಾವ ವರ್ಡ್ ಬಳಸ್ಬೋದು, ಸಾಮ್ರಾಜ್ಯಕ್ಕೆ ಯಾವ ವರ್ಡ್ ಬಳಸಬೇಕು, ಮನೆತನ ಬಂದರೆ ಯಾವ ವರ್ಡ್ ಬಳಸಬೇಕು, ಸೈನಿಕ ಸಾಧನೆ ಅಂದರೆ ಯಾವ ರೀತಿ ಬಳಸಬೇಕು, ಸಾಂಸ್ಕೃತಿಕ ಕೊಡುಗೆಗೆ ಯಾವ ವರ್ಡ್ಸ್ ಬಳಸಬೇಕು, ಈ ರೀತಿ ಗೊತ್ತಾಗ್ತಾ ಹೋಗುತ್ತೆ. ಒನ್ ಟೈಮ್ ನಿಮಗೆ 6 to 10 ರಿವಿಷನ್ ಆದಂಗೂ ಆಗುತ್ತೆ ಸೋಷಲ್ ಬುಕ್ಸು. ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಹೋದಂಗೆ ಹೊಸ ವರ್ಡ್ಸು ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ಏನಾಗುತ್ತೆ, ನಿಮಗೆ ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಆಗುತ್ತೆ. ಟ್ರಾನ್ಸ್ಲೇಷನಲ್ಲಿ ಯಾವ ವಿಷಯ ಕೇಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಕನ್ಫರ್ಮ್ ಆಗಿ ಟ್ರಾನ್ಸ್ಲೇಷನ್ ಕೇಳ್ತಾರೆ. ಹಾಗಾಗಿ ಆ ವಿಷಯ ನಿಮ್ಮ ಮೇಲೆ ಗ್ರಿಪ್ ಬರಲಿಕ್ಕೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಎಸ್ಸೆ ಯಾರು ವರ್ಕ್ ಮಾಡ್ತಾ ಇರೋ ಎಸ್ಸೆ ಸಲುವಾಗಿ ಅವರು ಬುಕ್ಸನ್ನು ಓದಬೇಕು, ಕಥೆ ಕಾದಂಬರಿ ಓದಬೇಕಂತ ಹೇಳಿದೆ. ಕೆಲವೊಂದು ಬಾರಿ ನೀವೇನು ಮಾಡಬೇಕು, ಇಂಗ್ಲೀಷ್ ಸ್ಟೋರಿ ಬುಕ್ಸು, ಇಂಗ್ಲೀಷ್ ಕಾದಂಬರಿಗಳನ್ನು ಕೂಡ ಓದಬೇಕು. ನಿಮ್ಗೆ ಯಾವುದು ಈಸಿ ಆಗುತ್ತೋ ಅಂಥದ್ದು. ಇದು ಭಾಷಾಂತರಕ್ಕೆ ಹೇಳೋದು ನಾನು ಬಂದಾಗ ಸ್ಪೆಷಲಿ ಸುಧಾಮ್ ಮೂರ್ತಿ ಅವರ ಒಂದು ಬುಕ್ ನಾನು ತೋರಿಸ್ತಾ ಇದ್ದೀನಿ, 3000 ಸ್ಟಿಚಸ್ ಅಂತ. ಸುಧಾಮ್ ಮೂರ್ತಿಯವರು ತಮ್ಮ ರಿಯಲ್ ಲೈಫಲ್ಲಿ ಅವರು ಪಟ್ಟಿರುವಂತಹ ಕೆಲವೊಂದು ಪ್ರಯತ್ನಗಳೇನಿದ್ದಾವಲ್ವ ಅದನ್ನು ಇಟ್ಕೊಂಡು ಬರೆದಿರುವಂಥ ಒಂದು ಕಥೆಗಳ ಪುಸ್ತಕ ಇದು. ಕತೆ ಅಂದರೆ ಕಟ್ಟು ಕಥೆ ಎಲ್ಲ ನೈಜ ಕಥೆಗಳನ್ನು ಇಟ್ಕೊಂಡಿರುವಂಥ ಒಂದು ಪುಸ್ತಕ. ಆ್ಯಕ್ಚುಲಿ ಸಣ್ಣ ಸ್ಟೋರಿಗಳಿದ್ದಾವೆ ಈ ಬುಕ್ಸಲ್ಲಿ ಬಂದಾಗ. ಆ ಸ್ಟೋರಿಗಳನ್ನು ಓದ್ತಾ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸ್ಪೆಷಲಿ ದೇವದಾಸಿ ಪದ್ಧತಿ ಬಗ್ಗೆನೇ ಅವರು ಇದರಲ್ಲಿ ಬರೆದಿದ್ದಾರೆ, ಒಂದು ಸ್ಟೋರಿ ಇದೆ ಅದರಲ್ಲಿ ಬಂದಾಗ. ನೀವು ಓದ್ತಾ ಹೋದರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಭಾಳ ಸಿಂಪಲ್ ಆದಂಥ ವರ್ಡ್ಸ್ಗಳನ್ನು ಬಳಕೆ ಮಾಡಿದ್ದಾರೆ ಅವ್ರು ಬಂದಾಗ. ಸಾಮಾನ್ಯವಾಗಿ ಈವನ್ ಸ್ಕೂಲ್ ಮಕ್ಕಳಿಗೂ ಕೂಡ ಅರ್ಥ ಆಗುತ್ತೆ. ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳು, ಹೈಸ್ಕೂಲ್ ಮಕ್ಕಳಿಗೆ
ಮಕ್ಕಳಿಗೆ ಕೂಡ ಅರ್ಥ ಆಗುವಂತಹ ಸಿಂಪಲ್ ಇಂಗ್ಲೀಷಲ್ಲಿ ಅವರ ಸ್ಟೋರಿ ಬುಕ್ಸ್ ಇರೋದು ಕಂಡುಬರುತ್ತೆ. ಸಾಕಷ್ಟು ಸ್ಟೋರಿ ಬುಕ್ಸ್ ಅವ್ರು ಮಕ್ಕಳಿಗಾಗಿ ಬರೆದಿದ್ದಾರೆ. ಅಂತಹ ಬುಕ್ಸನ್ನು ನೀವೇನು ಮಾಡ್ಬೋದು, ಓದ್ತಾ ಹೋಗಬೇಕು. ಇದು ಕೂಡ ಅಷ್ಟೇ, ನಾನು ಹೇಳಿನಲ್ಲ, ಪ್ರತಿದಿನ ನಿಮ್ಮ ಡೈಲಿ ರೂಟೀನಲ್ಲಿ ಇದು ಒಂದು ಪಾರ್ಟ್ ಆಗಿಬಿಡ್ಬೇಕು. ಪ್ರತಿದಿನ ಒಂದು ಹಾಫ್ ಆನ್ ಅವರ್ ಮಿನಿಮಮ್ ಇದಕ್ಕಾಗೆ ಇಟ್ಟಿರಬೇಕು. ಒಂದು ಹಾಫ್ ಆನ್ ಅವರ್ ಎಸ್ಸೆಗಾಗೆ ಇಡಬೇಕು. ನೀವು ಮಾಹಿತಿ ಸಂಗ್ರಹಿಸ್ಕೊಳ್ಳಿಕ್ಕೆ ಅಥವಾ ಎಸ್ಸೆ ಬರಲಿಕ್ಕೆ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಟ್ರಾನ್ಸ್ಲೇಷನ್ಗಾಗೆ ಇಟ್ಕೊಂಡಿರ್ಬೇಕು. ನೀವು ಫಸ್ಟ್ ಒಂದು ತಿಂಗಳು ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದು, ಸೆಕೆಂಡ್ ತಿಂಗಳಿಂದ ಅದನ್ನು ಬರೆಯಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದ್ರ ಜೊತೆ ಗ್ರೂಪ್ ಡಿಸ್ಕಷನ್ ಮಾಡ್ಬೋದು. ಅಂದರೆ ಕರೆಂಟ್ ಅಫೇರ್ಸ್ ವಿಷಯಗಳು ಅಥವಾ ಯಾವುದೋ ಒಂದು ಟಾಪಿಕನ್ನು ಫಿಕ್ಸ್ ಮಾಡ್ಕೊಂಡು ಆ ಟಾಪಿಕ್ ಮೇಲೆ ನೀವು ನಿಮ್ಮ ಫ್ರೆಂಡ್ ಜೊತೆ ಡಿಸ್ಕಷನ್ ಮಾಡೋದು. ಇಂಗ್ಲೀಷ್ ಯಾರಿಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾ ನೀವೇನು ಮಾಡ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಬೋದು. ಕಮ್ಯುನಿಕೇಷನ್ ಸ್ಕಿಲ್ ಯಾವಾಗ ಡೆವಲಪ್ ಆಗುತ್ತೋ ಅವಾಗ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್, ರೈಟಿಂಗ್ ಸ್ಕಿಲ್ ಕೂಡ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಸ್ವಲ್ಪ ರೀಡ್ ಮಾಡಬೇಕು. ಸ್ಪೆಷಲಿ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಎರಡು ಕೂಡ ಆಲ್ಮೋಸ್ಟ್ ಅಲ್ಲಿ ಸೇಮ್ ಇರುವಂಥ ನ್ಯೂಸ್ ಪೇಪರ್ಗಳು. ಪ್ರಜಾವಾಣಿಯಲ್ಲಿ ಯಾವುದು ಓದ್ತಿರೋ ಅದನ್ನು ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಡೆಕ್ಕನ್ ಹೆರಾಲ್ಡಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೋದು. ಅಥವಾ ಡೆಕ್ಕನ್ ಹೆರಾಲ್ಡನ್ನು ಓದ್ಕೊಂಡು ಅಲ್ಲಿರುವಂಥ ಕಂಟೆಂಟನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರಲ್ವ, ಅದು ಸರಿ ಇದೆಯಾ ಇಲ್ಲ ಅಂತ ಪ್ರಜಾವಾಣಿಯಲ್ಲಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಈ ರೀತಿ ನ್ಯೂಸ್ ಪೇಪರನ್ನು ಕೂಡ ನೀವು ಮಾಡಬೇಕು. ಮ್ಯಾಕ್ಸಿಮಮ್ ನೀವು ಲೈಬ್ರರಿ ಬಳಸ್ಕೋಬೇಕು. ಇಷ್ಟೊಂದೆಲ್ಲ ಬುಕ್ಸ್, ಇಷ್ಟೊಂದೆಲ್ಲ ನ್ಯೂಸ್ ಪೇಪರ್ ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಲೈಬ್ರರಿ ಬಳಕೆ ಮಾಡ್ಕೋಬೋದು. ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಂದು ಊರಲ್ಲೂ ಕೂಡ ಲೈಬ್ರರಿಗಳಿದ್ದಾವೆ. ನೀವು ಡಿಸ್ಟ್ರಿಕ್ಟ್, ತಾಲೂಕು, ಸೆಂಟ್ರಲ್ ಇರ್ತೀರಂದರೆ ಲೈಬ್ರರಿಗಳಿದ್ದಾವೆ. ಕಾಲೇಜ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ, ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದ್ದರೆ ಖಂಡಿತ ನಿಮ್ಮ ಯೂನಿವರ್ಸಿಟಿ ಲೈಬ್ರರಿ, ಕಾಲೇಜ್ ಲೈಬ್ರರಿ ನೀವು ಯೂಟಿಲೈಸ್ ಮಾಡ್ಕೊಳ್ಬೇಕು. ಅಲ್ಲಿ ನೀವೇನು ಮಾಡ್ಬೋದು, ಇದರ ಲಾಭವನ್ನು ಪಡ್ಕೊಳ್ಬೋದಾಗಿದೆ. ಅದರ ಜೊತೆಗೆ ಇಂಗ್ಲೀಷ್ ಭಾಷಣಗಳನ್ನು ಕೇಳಬೇಕು. ನೀವು ಯೂಟ್ಯೂಬಲ್ಲಿ ಸಾಕಷ್ಟು ಇಂಗ್ಲೀಷ್ ಭಾಷಣಗಳು ಸಿಗ್ತವೆ. ಇಂಗ್ಲೀಷ್ ಇಂಟರ್ವ್ಯೂ ಸಿಗ್ತಾವೆ ನಿಮಗೆ ಯೂಟ್ಯೂಬಲ್ಲಿ ಬಂದಾಗ. ಫ್ರೀ ಇದ್ದಾಗ, ಜರ್ನಿ ಟೈಮಲ್ಲಿ ಬಂದಾಗ ಏನು ಮಾಡಬೇಕು, ನೀವು ಇಂಗ್ಲೀಷ್ ಭಾಷಣಗಳನ್ನು, ಇಂಗ್ಲೀಷ್ ಇಂಟರ್ವ್ಯೂಗಳನ್ನು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಫೇಮಸ್ ಆದಂಥ ವ್ಯಕ್ತಿಗಳಿಗೆ ಅಬ್ದುಲ್ ಕಲಾಂ ಅವರ ಭಾಷಣ ಆಗಿರ್ಬೋದು. ನಿಮಗೆ ಮೋಟಿವೇಶನ್ ಸ್ಪೀಚ್ ಏನೆಲ್ಲ ಕೇಳ್ತೀರಲ್ವ ಅಂಥ ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಡೆಯುವಂಥ ಚರ್ಚೆ ಆಗಿರ್ಬೋದು, ಅವೆಲ್ಲವನ್ನು ಕೂಡ ನೀವು ಇಂಗ್ಲೀಷಲ್ಲಿ ಕೇಳ್ತಾ ಹೋದರೆ ಅಟ್ಲೀಸ್ಟ್ ಯಾವ ರೀತಿ ಸೆಂಟೆನ್ಸ್ ಫ್ರೇಮ್ ಮಾಡ್ತಾರೆ, ಯಾವ ರೀತಿ ವರ್ಡ್ಸನ್ನು ಬಳಸ್ಬೋದು, ವರ್ಡ್ಸ್ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ವರ್ಡ್ಸ್ ಎಲ್ಲಿ ಬಳಸಿದ್ರೆ ಅದಕ್ಕೆ ವೇಟೇಜ್ ಇರುತ್ತೆ, ಇವೆಲ್ಲವನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಓಕೆ, ಅದ್ರ ಜೊತೆ ಪ್ರೀವಿಯಸ್ PSI ಪೇಪರ್ ಕೂಡ ಬಳಕೆ ಮಾಡ್ಕೋಬೇಕು. ಪ್ರೀವಿಯಸ್ ಇಯರಲ್ಲಿ ಟ್ರಾನ್ಸ್ಲೇಷನಲ್ಲಿ ಬಂದಾಗ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಟ್ರಾನ್ಸ್ಲೇಷನ್ ಏನು ಕೊಟ್ಟಿದ್ದಾರಲ್ಲ ಅವನ್ನೇನು ಮಾಡಬೇಕು, ನೀವು ಟ್ರಾನ್ಸ್ಲೇಷನ್ ಮಾಡಿ ಅಲ್ಲೂ ಕೂಡ ನೀವು ಕರೆಕ್ಷನ್ ಮಾಡ್ಕೊಳ್ಬೋದಾಗಿದೆ. ಇವಿಷ್ಟು ಮಾಡಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ನೋಡ್ತಾ ಹೋದರೆ, ಇದು ದಿನದಲ್ಲಿ ನಾವು ಕೌಂಟ್ ಮಾಡಲಿಕ್ಕೆ ಆಗಲ್ಲ, ದಿನದಲ್ಲಿ ಈ ಸ್ಕಿಲ್ ಬೆಳೆಸ್ಕೊಳ್ಳಿಕ್ಕೆ ಆಗಲ್ಲ. ಇದಕ್ಕೆ ಕನಿಷ್ಠ ನನ್ನ ಪ್ರಕಾರ 5 to 6 months ಆದರೂ ಟೈಮ್ ಬೇಕು. ಎಸ್ಸೆಗೆ ಕೂಡ ಅಷ್ಟು ಬೇಕು, ಈವನ್ ಟ್ರಾನ್ಸ್ಲೇಷನ್ಗೂ ಅಷ್ಟೇ ಬೇಕು. ಇವೆಲ್ಲ ಜೊತೆಯಾಗೆ ಸಾಕ್ತಾ ಹೋಗಬೇಕು. ಇದಕ್ಕೆ ನೀವೇನು ಮಾಡಬೇಕು, ಪ್ರತಿದಿನ ಮಿನಿಮಮ್ 1 hour ಅಂತ ಇದಕ್ಕಂತೆ ಮೀಸಲಿಡಬೇಕು. ಒಂದು ಹಾಫ್ ಆನ್ ಅವರ್ ಕನ್ನಡ ಟು ಇಂಗ್ಲೀಷು, ಮತ್ತೊಂದು ಹಾಫ್ ಆನ್ ಅವರ್ ಇಂಗ್ಲೀಷು ಕನ್ನಡ, ಅಥವಾ ಟೋಟಲ್ ಆಗಿ 1 hour ನೀವು ಯಾವ ರೀತಿ ಆದರೂ ಬಳಕೆ ಮಾಡಿಕೊಂಡು ಎರಡೂ ಕೂಡ ಎಟ್ ಎ ಟೈಮೇ ಡೆವಲಪ್ ಆಗ್ತಾ ಹೋಗುತ್ತೆ. ಇದು ಇದಕ್ಕೆ ನೀವು ಸಪ್ರೇಟಾಗಿ ನೀವು ಸೆಕೆಂಡ್ ಪೇಪರ್ಗೆ ಓದಂಗೆ ನಾನು 4 ದಿನದಲ್ಲಿ ಹಿಸ್ಟ್ರಿ ಮುಗಿಸ್ಬಿಡ್ತೀನಿ, 1 ವಾರ ಟೈಮ್ ಕೊಟ್ಟರೆ ನಾನು ಇಂಡಿಯನ್ ಪಾಲಿಟಿ ಮುಗಿಸ್ಬಿಡ್ತೀನಿ, ಆ ರೀತಿ ಚಾಲೆಂಜಬಲ್ ಆಗಿ ಬರೋದು ಸ್ವಲ್ಪ ಕಷ್ಟ. ಈ ಸ್ಕಿಲ್ ಸ್ಪೆಷಲಿ ನಮ್ಗೆ ಏನೂ ಬರಲ್ಲ ಅನ್ನೋಂಥವ್ರಿಗೆ ನಾನು ಹೇಳ್ತಾ ಇರೋದು. ಆಲ್ರೆಡಿ ನಿಮಗೆ ಬರುತ್ತೆ ಅಂದರೆ ಓಕೆ, ನೀವು ಫಿನಿಶಿಂಗ್ ವರ್ಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಯಾರಿಗೆ ಬರಲ್ವೋ ಅವರು ಈ ಕೆಲಸ ಮಾಡಿದ್ರೆ ನನ್ನ ಪ್ರಕಾರ ಖಂಡಿತ ನಿಮ್ಮ ಸ್ಕಿಲ್ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಬಂದಾಗ ಸಾರಾಂಶ ಬರವಣಿಗೆ, ಪ್ರೀಸಿ ರೈಟಿಂಗ್ ಅಂತ ಹೇಳೋದು. ಸಾರಾಂಶ ಬರವಣಿಗೆ ಅಂದ್ರೇನು, ಇದು ಆಲ್ಮೋಸ್ಟ್ ಅಲ್ಲಿ ಪ್ರೀವಿಯಸ್ ಎಕ್ಸಾಮ್ ಎಲ್ಲ ನೋಡಿದಾಗ ಕನ್ನಡದಲ್ಲೇ ಇರುತ್ತೆ. ಇದು ಸ್ವಲ್ಪ ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಒಂದು ಸ್ವಲ್ಪ ಚಾಲೆಂಜಬಲ್. ಇದು ಅಂದರೆ ಫಸ್ಟ್ ಪೇಪರ್ ಇದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಪರವಾಗಿ ಇದೆ ಅಂತ ಹೇಳೋಂಗಿಲ್ಲ. ಪ್ರೀಸಿ ಕಂಪಲ್ಸರಿ ಕನ್ನಡದಲ್ಲೇ ಇರುತ್ತೆ, ಅದು ಕನ್ನಡದಲ್ಲೇ ಬರೀಬೇಕು ಅವರು ಕೂಡ. ಓಕೆ, ಏನು ಗೊತ್ತಾ, ಕೊಟ್ಟಿರುವಂಥ ವಿಷಯವನ್ನು 1/3ಗೆ ನೀವು ಇಳಿಸ್ಬೇಕು. ಒಂದು 600 ಶಬ್ದಗಳಲ್ಲಿ ವರ್ಡ್ ಕೊಟ್ಟಾರಂದರೆ 200 ಶಬ್ದಗಳಲ್ಲಿ ಆ ವಿಷಯವನ್ನು ಹಿಡಿದಿಡಬೇಕು. ನೀವು ಸಾರಾಂಶ ಬರೆಯೋದು, ಸಮರಿ ರೈಟಿಂಗ್ ಅಂತ ಹೇಳ್ತೇವಲ್ವ ನಾವು, ಆ ರೀತಿ ಇರುವಂಥದ್ದು. ಒಂದು 300 ಶಬ್ದಗಳಲ್ಲಿ ಒಂದು ವಿಷಯ ಕೊಟ್ಟಿದ್ದಾರೆ ಅಂದರೆ 100 ಶಬ್ದಗಳಲ್ಲಿ ಆ ವಿಷಯವನ್ನು ನೀವು ಹಿಡಿದಿಡಬೇಕು. ಅದಕ್ಕೆ ಸಮರಿ ರೈಟಿಂಗ್ ಅಥವಾ ಸಾರಾಂಶ ಬರಹ ಅಥವಾ ಪ್ರೀಸಿ ಅಂತ ಹೇಳೋದು. ಸಂಪೂರ್ಣ ವಿಷಯವನ್ನು ಕಡಿಮೆ ಪದಗಳಲ್ಲಿ ಹಿಡಿದಿಡಬೇಕು. ಅಂದರೆ ಈಗ 300 ಶಬ್ದಗಳಲ್ಲಿ ಕೊಟ್ಟಿದ್ದಾರಂದರೆ 100 ಶಬ್ದಗಳಲ್ಲಿ ಆ ವಿಷಯವನ್ನು ಹಿಡಿದಿಡಬೇಕು. ಓಕೆ, ಹಾಗಂದ ತಕ್ಷಣಕ್ಕೆ ಅರ್ಧ ವಿಷಯವನ್ನೇ ಕವರ್ ಮಾಡಿ ಇನ್ನೂ ಅರ್ಧ ವಿಷಯ ಬಿಡ್ತೀನಿ ಅನ್ನಂಗಿಲ್ಲ. ಕಂಪ್ಲೀಟ್ ಆ ವಿಷಯವನ್ನು ಓದ್ಕೊಳ್ಬೇಕು. ಕಂಪ್ಲೀಟ್ ಆ ವಿಷಯವನ್ನು ಏನು ಮಾಡಬೇಕು, ನೀವು ಕಡಿಮೆ ಶಬ್ದಗಳಲ್ಲಿ 1/3 ಪಾರ್ಟಲ್ಲಿ ಏನು ಮಾಡಬೇಕು, ಆ ಕಂಪ್ಲೀಟ್ ವಿಷಯವನ್ನು ಹಿಡಿದಿಡಬೇಕು. ಹಾಗಾಗಿ ನಾವು ಸಾರಾಂಶ ಬರವಣಿಗೆಯಲ್ಲಿ ಬಂದಾಗ ಅನವಶ್ಯಕ ಶಬ್ದಗಳನ್ನು ಬಳಕೆ ಮಾಡಲೇಬಾರ್ದು. ಅಲ್ಲಿ ಬಹಳ ಅವಶ್ಯಕ ಶಬ್ದಗಳನ್ನು ಮಾತ್ರ ಬಳಸಬೇಕು. ವ್ಯಾಲ್ಯೂಯಬಲ್ ವರ್ಡ್ಸ್ ಬಳಸಬೇಕು ಹೆಚ್ಚು ಕಡಿಮೆ ಬಂದಾಗ. ಕೆಲವೊಂದು ಸರಿ ಏನಾಗುತ್ತೆ, ಒಂದೊಂದು ಸೆಂಟೆನ್ಸ್ ಮೀನಿಂಗನ್ನು ನಾವು ಒಂದರಲ್ಲೇ ತರ್ಬೋದು. ಫಾರ್ ಎಕ್ಸಾಂಪಲ್, ಭಾರತದ ಪ್ರಧಾನಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲವು ಲೋಕಸಭೆಗೆ ಹೊಣೆಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಬಂದಾಗ ನಾವು ಡೈರೆಕ್ಟಾಗಿ ಕೇಂದ್ರ ಕಾರ್ಯಾಂಗ ಅಂತಲೇ ಬಳಸ್ಬೋದು. ಅದಕ್ಕೆ ಕೇಂದ್ರ ಕಾರ್ಯಾಂಗವು ಲೋಕಸಭೆಗೆ ಹೊಣೆಯಾಗಿರುತ್ತೆ ಅಂತ ಬಳಸ್ಬೋದು. ಭಾರತದ ಪ್ರಧಾನಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲ ಅನ್ನುವಂಥ ಶಬ್ದಕ್ಕೆ ಡೈರೆಕ್ಟಾಗಿ ಕೇಂದ್ರ ಕಾರ್ಯಾಂಗ ಅಂತಲೇ ಬಳಸ್ಬೋದು. ಈ ರೀತಿ ನೀವು ವಾಕ್ಯಗಳಿಗೆಲ್ಲ ಏನು ಮಾಡಬೇಕು, ಸಾಧ್ಯ ಆದಷ್ಟು ವ್ಯಾಲ್ಯೂಯಬಲ್ ವರ್ಡ್ಸ್ಗಳ ಮೂಲಕ ಹಿಡಿದಿಡುವಂಥ ಪ್ರಯತ್ನ ಮಾಡಬೇಕು. ಅಲ್ಲಿ ಉದ್ದೇಶಪೂರ್ವಕವಾಗಿ ಅವ್ರು ಏನು ಮಾಡಿರ್ತಾರೆ, ಹೆಚ್ಚು ಶಬ್ದಗಳನ್ನು ಬಳಕೆ ಮಾಡಿರ್ತಾರೆ.
ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದು ಅವಶ್ಯಕತೆ ಇದೆ, ಯಾವುದಕ್ಕೆ ಬದಲಾಗಿ ನಾವು ಯಾವ ವರ್ಡ್ಸನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕು. ಹಾಗಾಗಿ ನೀವು ಒಂದು ಸ್ವಲ್ಪ ಆರ್ಟಿಕಲ್ಸ್ ಓದ್ತಾ ಹೋದಾಗ ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಅದ್ರ ಜೊತೆಗೆ ಪ್ರತಿ ಸರಿ ಬಂದಾಗಲೂ ಕೂಡ ನಿಮಗೇನು ಸಾರಾಂಶ ಬರವಣಿಗೆ ಏನಿರುತ್ತಲ್ವ ಅದಕ್ಕೆ ಒಂದು ಶೀರ್ಷಿಕೆ ಕೊಡಿ ಅಂತ ಅವ್ರು ನಿಮಗೆ ಕಂಡೀಷನ್ಸಲ್ಲಿ ಹೇಳಿರ್ತಾರೆ. ನೀವು ಕಂಪಲ್ಸರಿ ಅದಕ್ಕೆ ಒಂದು ಟೈಟಲ್ ಕೊಡಬೇಕು. ಅವರು ಏನು ನೀವು ಸಾರಾಂಶ ಬರವಣಿಗೆ ಬರೀತಿರಲ್ವ ಅದಕ್ಕೊಂದು ಟೈಟಲ್ ಕೊಡಬೇಕು. ಟೈಟಲ್ ಕ್ಯಾಸುವಲ್ ಆಗಿ ಬಂದಾಗ ಒಂದು 3 ರಿಂದ 4 ಶಬ್ದಗಳಲ್ಲಿದ್ದರೆ ಬೆಟರ್ ನನ್ನ ಪ್ರಕಾರ. ಅದು ಭಾಳ ಸ್ಟ್ಯಾಂಡರ್ಡ್ ಅಂತ ಹೇಳೋದು. ಅನಿವಾರ್ಯ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದಿಲ್ಲ ಅನ್ನಂಗಿಲ್ಲ, ಬಟ್ ಅಲ್ಲಿ ಶೀರ್ಷಿಕೆ ಅಂತೂ ಕೊಡಬೇಕು. ಶೀರ್ಷಿಕೆ ನಾವು ಹೆಂಗೆ ಸರ್ ಎಕ್ಸಾಕ್ಟಾಗಿ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನಿಮಗೆ ಡೌಟ್ ಬರ್ಬೋದು. ಆ್ಯಕ್ಚುಲಿ ನೀವು ಟೈಟಲ್ ಕೊಡುವಂಥ ಸಂದರ್ಭದಲ್ಲಿ ಟೈಟಲ್ ಎಕ್ಸಾಕ್ಟಾಗಿ ಅವ್ರ ಆನ್ಸರ್ ಕೀದಲ್ಲೇ ಇರಬೇಕು ಅನ್ನಂಗಿಲ್ಲ, ಅದು ಡೈರೆಕ್ಟ್ ಇಂಡೈರೆಕ್ಟಾಗಿ ಅದೇ ಅರ್ಥ ಕೊಡಂಗೆ ಇರಬೇಕು ನಿಮ್ಮ ಟೈಟಲ್. ಹಾಗಾಗಿ ಆಲ್ಮೋಸ್ಟ್ ಫಸ್ಟ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ ಪ್ರೊಫೆಸರ್ಸನ್ನೇ ಅವರು ನೇಮಕ ಮಾಡ್ಕೊಳ್ತಾರೆ. ಬಿಕಾಸ್ ಅವ್ರಿಗೊಂದು ವೊಕ್ಯಾಬ್ಲರಿ ಇರುತ್ತೆ, ಭಾಳ ಸ್ಟ್ಯಾಂಡರ್ಡ್ ಆದಂಥ ವೊಕ್ಯಾಬ್ಲರಿ ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ಸಮಾನಾಂತರ ವರ್ಡ್ಸ್ಗಳು ಅವರಿಗೆಲ್ಲ ಗೊತ್ತಿರುತ್ತೆ ಅಂತ ಕಾರಣಕ್ಕಾಗಿ ಅವರಿಂದಲೇ ಮ್ಯಾಕ್ಸಿಮಮ್ ಇವ್ಯಾಲ್ಯೂಯೇಷನ್ ಮಾಡಿಸ್ತಾರೆ. ಹಾಗಾಗಿ ಶೀರ್ಷಿಕೆ ಎಲ್ಲರದ್ದು ಸೇಮೇ ಇರುತ್ತೆ ಅನ್ನಂಗಿಲ್ಲ, ಬೇರೆ ಬೇರೆ ಮೀನಿಂಗ್ ಕೊಡೋಂಗೆ ಇರ್ಬೋದು, ಆದರೆ ಅದರದ್ದು ಸಮರೈಸ್ ಮಾಡಿದಾಗ ಅದು ಒಂದೇ ರೀತಿ ಮೀನಿಂಗ್ ಕೊಡುವಂಥ ರೀತಿಯಲ್ಲಿ ಬಳಕೆ ಮಾಡಿರ್ತಾರೆ. ಓಕೆ, ಸಾರಾಂಶ ಬರಹ ಅಂತ ಬಂದಾಗ ಕೊಟ್ಟಿರುವ ಗದ್ಯಾಂಶದ ಮುಖ್ಯ ವಿಷಯ ವಸ್ತು ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ 300 ಶಬ್ದದಲ್ಲಿ ಕೊಟ್ಟಿದ್ದಾರೆ, ಅದನ್ನು 100 ಶಬ್ದದಲ್ಲಿ ನಾವು ಹಿಡಿದಿಡ್ಬೇಕು. ಈಗ 100 ಶಬ್ದದಲ್ಲಿ ಹಿಡಿದಿಡಬೇಕಾದ್ರೆ ಆ ಪ್ಯಾಸೇಜಲ್ಲಿ ಅಥವಾ ಆ ಗದ್ಯಾಂಶದಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಆ ವಿಷಯ ಮಿಸ್ ಆಗದ ರೀತಿಯಲ್ಲಿ ಕಂಪ್ಲೀಟ್ ನೀವೇನು ಮಾಡಬೇಕು, 100 ಶಬ್ದದಲ್ಲಿ ಹಿಡಿದಿಡಬೇಕು. 300 ಶಬ್ದ ಇದ್ದರೆ 100 ಶಬ್ದದಲ್ಲಿ ಹಿಡಿದಿಡಬೇಕಾಗತ್ತೆ. ಹಾಗಾಗಿ 1/3 ಪಾರ್ಟಲ್ಲಿ ಹಿಡಿದಿಡಬೇಕಾಗಿರೋದ್ರಿಂದ ಆ ಗದ್ಯಾಂಶದ ಮುಖ್ಯ ವಿಷಯ ವಸ್ತು ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಜೀವಾಳವನ್ನು ನೀವು ಅರ್ಥ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಅಲ್ಲಿ ಆ ಕಂಟೆಂಟ್ ಮಿಸ್ ಆಗುವಂಥ ಸಾಧ್ಯತೆ ಇರೋದಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, 100 ಶಬ್ದ ಓದಿರ್ತೀರ, ಅಲ್ಲೇ ನೀವು ಸಾರಾಂಶ ಬರವಣಿಗೆಯಲ್ಲಿ ಬಂದಾಗ ಅಲ್ಲಿಗೆ 50 ಶಬ್ದ ಆಗಿಬಿಟ್ಟು ಅಂದರೆ ಇನ್ನೂ 200 ಶಬ್ದಗಳಿದ್ದಾವೆ, ಅಲ್ಲಿಗೆ 50 ಶಬ್ದದಲ್ಲಿ ಹಿಡಿದಿಡೋದು ಇಂಪಾಸಿಬಲ್ ಆಗಿಬಿಡುತ್ತೆ. ಇನ್ ಕೇಸ್ ಹಿಡಿದಿಟ್ರು ವಿಷಯ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಸ್ಟ್ ನೀವು ಓದಂಥ ಸಮಯದಲ್ಲಿಯೇ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಯಾವುದಿದೆ, ಅಲ್ಲಿ ಯಾವುದ್ರ ಬಗ್ಗೆ ಹೇಳಿಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ಸುತ್ತಮುತ್ತನೇ ನೀವೇನು ಮಾಡಬೇಕು, ವಿಷಯವನ್ನು ಹಿಡಿದಿಡುವಂಥ ಪ್ರಯತ್ನ ಮಾಡಬೇಕು. ವ್ಯಾಕರಣ ಚಿಹ್ನೆ ಬಳಕೆ ಮಾಡಬೇಕಾ ಇಲ್ಲ ಅಂತ ನೋಡ್ತಾ ಹೋದಾಗ ಆಲ್ರೆಡಿ ಗೊತ್ತು ನಿಮಗೆ. ಆ್ಯಕ್ಚುಲಿ ಅವರು ಬಾಕ್ಸ್ ಕೊಟ್ಟಿರ್ತಾರೆ, ಇದಕ್ಕಾಗಿ ಬಾಕ್ಸ್ ಕೊಟ್ಟಿರ್ತಾರೆ. ನಿಮ್ಮ ಆನ್ಸರ್ ಸೀಟಲ್ಲಿ ಬಂದಾಗ ನೀವು ಬಾಕ್ಸಲ್ಲೇ ಪದಗಳನ್ನು ಬರಿತಾ ಹೋಗಬೇಕಾಗುತ್ತೆ. ಒಂದೊಂದು ಪದಕ್ಕೂ ಒಂದೊಂದು ಬಾಕ್ಸ್ ಬಳಕೆ ಮಾಡ್ಕೊಳ್ತೀರಾ. ವ್ಯಾಕರಣ ಚಿಹ್ನೆ ಬಳಕೆ ಮಾಡಬೇಕು. ನೀವು ಎಲ್ಲಿ ಬಳಕೆ ಮಾಡಬೇಕು, ಯಾವ ವರ್ಡ್ ಮುಂದೆ ನೀವು ವ್ಯಾಕರಣ ಚಿಹ್ನೆ ಬಳಕೆ ಆಗಿದೆ ಅಲ್ವಾ, ಆ ವರ್ಡ್ ಮುಂದೆನೇ ಅದೇ ಬಾಕ್ಸಲ್ಲಿ ನೀವು ವ್ಯಾಕರಣ ಚಿಹ್ನೆ ಕೂಡ ಬಳಕೆ ಮಾಡ್ಕೊಂಡು ಹೋಗ್ಬೋದು. ವ್ಯಾಕರಣ ಚಿಹ್ನೆಗಳು ಶಬ್ದಗಳಲ್ಲ ಆ್ಯಕ್ಚುಲಿ ಬಂದಾಗ, ಹಾಗಾಗಿ ಅವನ್ನು ಕೂಡ ಗಮನಿಸಬೇಕು. ವ್ಯಾಕರಣ ಚಿಹ್ನೆಗಳನ್ನು ಸಂಬಂಧಿಸಿದ ಶಬ್ದದ ಚೌಕದಲ್ಲಿಯೇ ಆ ಚಿಹ್ನೆಗಳನ್ನು ಬಳಕೆ ಮಾಡ್ತಾ ಹೋಗಬೇಕು. ಅದ್ರ ಜೊತೆಗೆ ಸಂಧಿ ಪದಗಳ ಬಳಕೆ ಮಾಡಬೇಕು. ಕನ್ನಡದಲ್ಲೆಲ್ಲ ಬರ್ತಾವಲ್ವ, ನೀವು ಸಂಧಿಗಳನ್ನು ತೊತ್ತೇವಲ್ಲ, 2 ಪದಗಳು ಸೇರಿಸಿ ಒಂದೊಂದೇ ಶಬ್ದ ಆಗ್ತೇವಲ್ವ, ಅಂತಹ ಪದಗಳನ್ನು ಬಳಸಬೇಕು. ನಮ್ಮ ಊರಿನ ಹಿರಿಯ ನಾಗರಿಕರು ಅಂತಿದೆ. ಈಗ ನಮ್ಮ ಊರಿನ ಅನ್ನೋ ಬದಲಾಗಿ ಏನು ಮಾಡಬೇಕು, ಅವು 2 ಶಬ್ದ ಆಗುತ್ತೆ, ಅದನ್ನು ಏನು ಮಾಡ್ಬೋದು, ನಾವು ನಮ್ಮೂರಿನ ಅಂತ ಬಳಸ್ಬೋದು. ಈಗ ಹಾಗಾಗಿ ಈ ರೀತಿ ಸಂಧಿ ಪದಗಳನ್ನು ಬಳಕೆ ಮಾಡಿದಾಗ ಏನಾಗುತ್ತೆ, 2 ಶಬ್ದ ಸೇರಿಸಿ ಒಂದೊಂದೇ ಶಬ್ದ ಬಳಕೆ ಮಾಡ್ಕೋಬೋದಾಗುತ್ತೆ. ಕೆಲವೊಂದು ಸರಿ ಈ ಮೇಲಿನ ಅಥವಾ ಈ ಕೆಳಗಿನ, ಈ ಮುಂದಿನ ಅಂತ ಬಳಸಿದಾಗ ಈನೇ ಒಂದು ವರ್ಡ್ ಆಗುತ್ತೆ, ಅಲ್ಲಿ ಕೌಂಟ್ ಆಗುತ್ತೆ ಬಂದಾಗ. ಹಾಗಾಗಿ ಒಂದೊಂದು ಬಾಕ್ಸು ಒಂದೊಂದು ವರ್ಡು ಕೂಡ ಇಂಪಾರ್ಟೆಂಟ್ ಆಗೋದ್ರಿಂದ ನೀವು ಸಂಧಿ ಪದಗಳನ್ನು ಹೆಚ್ಚಾಗಿ ಬಳಕೆ ಮಾಡಲಿಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲಿ ಬಳಕೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಕೆಲವೊಂದು ಸರಿ ಸೆಂಟೆನ್ಸಿಗೆ ಡಿಫ್ರೆಂಟ್ ಆದಂಥ 1-2 ಶಬ್ದದಲ್ಲಿ ಹಿಡಿದಿಡುವಂಥ ಪ್ರಯತ್ನ ಕೂಡ ಮಾಡಬೇಕು. ಇದು ಮಾಡಬೇಕಾದ್ರೂ ಕೂಡ ನೀವು ರೀಡಿಂಗ್ ಹ್ಯಾಬಿಟ್ ರೂಢಿಸ್ಕೊಳ್ಬೇಕು. ಕತೆ, ಕಾದಂಬರಿ, ಆತ್ಮಕಥೆ ಇಂಥವೆಲ್ಲ ಓದ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಬಳಸ್ಬೋದು, ಯಾವ ರೀತಿ ಮಾಡಬೇಕಂತ. ಮತ್ತು ಇದಕ್ಕೆ ನೀವು ಸಂಪಾದಕೀಯ ಕಾಲಮ್ ಬಳಸ್ಬೋದು. ಪ್ರಾಕ್ಟೀಸ್ ಮಾಡೋರಿಗೆ ನಾನು ಹೇಳ್ತಾ ಇರೋದು, ಈಗ ಪ್ರತಿದಿನ ನ್ಯೂಸ್ ಪೇಪರಲ್ಲಿ ಸಂಪಾದಕೀಯ ಕಾಲಮಲ್ಲಿ ಏನು ಬರ್ತಲ್ವ, ಆ ವಿಷಯವನ್ನು ನೋಡ್ಕೊಡ್ರಿ, ಅಲ್ಲಿ ಎಷ್ಟು ಪದಗಳಿದಾವಂತ ಒಂದು ಸ್ವಲ್ಪ ಕೌಂಟ್ ಮಾಡ್ಕೊಡ್ರಿ ರಫ್ ಆಗಿ, ಅದನ್ನು 1/3 ಹಿಡಿದಿಡುವಂಥ ಪ್ರಯತ್ನ ನೀವು ಮಾಡಿರಿ. ಇದು ಬೆಸ್ಟ್ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ. ಪ್ರತಿದಿನ ಒಂದು ಹಾಫ್ ಆನ್ ಅವರ್ ನೀವು ಪ್ರಾಕ್ಟೀಸ್ ಮಾಡ್ತೀರಂದರೆ ಸಂಪಾದಕೀಯ ಕಾಲಮ್ ಯಾವುದೇ ನ್ಯೂಸ್ ಪೇಪರ್ ತೆಗೆದು ಕೂಡ ಸಂಪಾದಕೀಯ ಬರವಣಿಗೆ ಸಿಗುತ್ತೆ. ಅಲ್ಲೊಂದು ಸುಮಾರು 200-300 ಶಬ್ದ ಬಳಸಿರುವಂಥ ಸಾಧ್ಯತೆ ಇರುತ್ತೆ. ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡಿಕೊಡಿ, ಅದನ್ನು 1/3 ಟೋಟಲ್ ಸಂಪಾದಕೀಯ ಕಾಲಮ್ನಲ್ಲಿ ಬಳಕೆ ಆಗಿರುವಂಥ ವಿಷಯವನ್ನು ಹಿಡಿದಿಡುವಂಥ ಪ್ರಯತ್ನ ನೀವು ಮಾಡಬೇಕು. ಅದನ್ನು ಕೂಡ ನೀವು ನಿಮ್ಮ ಫ್ರೆಂಡ್ಸಲ್ಲೇ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಬೇಕು. ಅಥವಾ ನಿಮ್ಮ ಯಾರಾದರೂ ಗೈಡೆನ್ಸ್ ಇದ್ರಂದರೆ ಅವರ ಗೈಡೆನ್ಸಲ್ಲೇ ಆ ಪ್ರಯತ್ನ ಪಡಬೇಕು. ಇದು ಕೂಡ ಅಷ್ಟೇ, ಸುಮಾರು 1 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಏನಾಗುತ್ತೆ, ಈ ವಿಷಯದ ಮೇಲೆ ನಿಮ್ಗೆ ಹಿಡಿತ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ತಯಾರಿ ಯಾವ ರೀತಿ ಇರಬೇಕು, ಆಲ್ರೆಡಿ ನಾನು ಹೇಳಿದ ಹಾಗೆ ದಿನಪತ್ರಿಕೆಯಲ್ಲಿ ಬರುವಂಥ ಸಂಪಾದಕೀಯ ಲೇಖನಗಳನ್ನು ನೀವು ಬಳಕೆ ಮಾಡ್ಕೊಳ್ಬೇಕು. ಸಂಪಾದಕೀಯ ಲೇಖನ ಓದ್ಕೊಳ್ಬೇಕು. ಓದಿರೋದನ್ನು ಏನು ಮಾಡಬೇಕು, 1/3 ಟೋಟಲ್ ಕಂಪ್ಲೀಟ್ ವಿಷಯವನ್ನು ಹಿಡಿದಿಡುವಂಥ ಪ್ರಯತ್ನ ಮಾಡಬೇಕು. ದಿನಪತ್ರಿಕೆಯಲ್ಲಿ ಬರುವಂಥ ವರದಿಗಳನ್ನು ನೀವು ಚೆನ್ನಾಗಿ ಓದಬೇಕು. ಈಗ ಸ್ಪೋರ್ಟ್ಸ್ ನ್ಯೂಸ್ ಓದ್ತಾ ಇರ್ತೇವೆ ನಾವೀಗ. ಸ್ಪೋರ್ಟ್ಸ್ ನ್ಯೂಸ್ ಏನು ಮಾಡ್ತಾರೆ, ಎಷ್ಟು ವ್ಯಾಲ್ಯೂಬಲ್ ವರ್ಡ್ಸ್ ಬಳಸಿರ್ತಾರೆ ಬಂದಾಗ, ಅಲ್ಲಿ ಕೆಲವೊಂದು ಅನವಶ್ಯಕ ವರ್ಡ್ಸ್ ಬಳಸೋದೇ ಇಲ್ಲ. ಹಾಗಾಗಿ ಅಂತಹ ವರದಿಗಳನ್ನು ಓದ್ತಾ ಇರಬೇಕು ನೀವು ಬಂದಾಗ. ವರದಿಗಳನ್ನು ಓದಿದಾಗ ಗೊತ್ತಾಗುತ್ತೆ ನಿಮಗೆ ಏನು ಇಡಬೇಕು, ಆ ಕಂಟೆಂಟ್ ಏನು ಇಡಬಾರ್ದು ಅಲ್ಲಿ ವಿಷಯಗಳಂತ. ಮತ್ತು ಕನ್ನಡ ಗ್ರಾಮರಲ್ಲಿ ಬಂದಾಗ ಹೈಸ್ಕೂಲಲ್ಲಿ ನೀವು ವರದಿ ತಯಾರಿಕೆ ಅಂತ ಒಂದು ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ನಮ್ಮ ಟೀಚರ್ಸು. ಅಂದರೆ
ಯಾವುದೊಂದು ಪ್ರೋಗ್ರಾಮ್ ಆಗುತ್ತೆ, ಆ ಪ್ರೋಗ್ರಾಮ್ ಬಗ್ಗೆ ವರದಿ ತಯಾರಿಸಿ ಅಂತ ಬರುತ್ತೆ. ಈಗ ವರದಿ ಹೆಂಗಿರಬೇಕು, ನೇರವಾಗಿರುತ್ತೆ, ಮತ್ತು ಅನವಶ್ಯಕ ಶಬ್ದಗಳು ಇರಲ್ಲ, ಮತ್ತು ಮೇಲಿನ ಮೇಲೆ ಅನವಶ್ಯಕ ಶಬ್ದಗಳು ರಿಪೀಟ್ ಆಗಲ್ಲ, ಯಾವ ಶಬ್ದನೂ ಕೂಡ ರಿಪೀಟ್ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಕನ್ನಡ ವ್ಯಾಕರಣದಲ್ಲಿ ವರದಿ ತಯಾರಿಕೆ ಅನ್ನುವಂಥ ಟಾಪಿಕ್ ನಾವು ಪ್ರಾಕ್ಟೀಸ್ ಮಾಡಿದ್ವಲ್ಲ ಹೈಸ್ಕೂಲ್ ಕಾಲೇಜಲ್ಲಿ ಬಂದಾಗ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಡ್ರಿ, ಅಲ್ಲಿ ನಿಮಗೆ ಗೈಡೆನ್ಸ್ ಸಿಗುತ್ತೆ ಒಂದು ಸ್ವಲ್ಪ ಬಂದಾಗ. ಪ್ರತಿಯೊಂದು ಹಾಫ್ ಆನ್ ಅವರ್ ಇದಕ್ಕೆ ಬಳಕೆ ಮಾಡ್ಕೊಳ್ಬೇಕು. ನೀವು ನ್ಯೂಸ್ ಪೇಪರು ಅಥವಾ ಯಾವುದಾದ್ರೂ ಕಂಟೆಂಟ್ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೆ ಅಂಥ ಕಂಟೆಂಟನ್ನು ಏನು ಮಾಡಬೇಕು, ಕಡಿಮೆ ಅದರಲ್ಲಿ ಹಿಡಿದಿಡುವಂಥ ಪ್ರಯತ್ನ ಮಾಡ್ತಾ ಹೋಗಬೇಕು. ಪ್ರಥಮ ಪತ್ರಿಕೆ ತಯಾರಿಕೆ ಸಲಹೆಗಳನ್ನು ಬಂದಾಗ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಕಂಪ್ಲೀಟಾಗಿ 50 ಮಾರ್ಕ್ಸಿಗೂ ಇನ್ನೊಂದು ಸರಿ ನಾನು ಕೆಲವೊಂದು ಸಲಹೆಗಳು ನಿಮಗೆ ಕೊಡೋದಾದರೆ, ಅಕ್ಷರಗಳು ಸಾಧ್ಯವಾದಷ್ಟು ನಿಮ್ಮ ನೀಟಾಗಿರಬೇಕು. ಬಹಳ ನೀಟ್ ಇರಬೇಕಾ ಸರ್, ನನ್ನ ಅಕ್ಷರ ನೀಟ್ ಇಲ್ಲದೆ ಹೋದರೆ ಮಾರ್ಕ್ಸ್ ಕಟ್ ಆಗುತ್ತಾ ಅಂದರೆ, ಅಷ್ಟು ಬಹಳ ನೀಟ್ ಇರಬೇಕು ಅನ್ನಂಗಿಲ್ಲ. ಅಟ್ಲೀಸ್ಟ್ ಅವರಿಗೆ ನಿಮ್ಮ ಅಕ್ಷರಗಳು ಅರ್ಥ ಆಗಂಗಿದ್ರೆ ಸಾಕು ನನ್ನ ಪ್ರಕಾರ. ಆ್ಯಕ್ಚುಲಿ ಅಲ್ಲಿ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಬಂದಾಗ ಅಕ್ಷರಕ್ಕಿಂತ ಅಕ್ಷರ ದುಂಡಿದ್ರೆ ಒಂದು ಸ್ವಲ್ಪ ಅವ್ರ ಮೇಲೆ ಇಂಪ್ರೆಷನ್ ಮೂಡಿಸ್ಬೋದು ನೀವು. ಇನ್ ಕೇಸ್ ಅಕ್ಷರ ದುಂಡಿಲ್ಲ ಅಂದರೆ ನೀವು ಬೇಸರ ಪಡೋಂಥ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಆದರೂ ನಿಮ್ಮ ಅಕ್ಷರಗಳು ಇರಬೇಕು. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. 5 ರಿಂದ 6 ನಿಮಿಷಕ್ಕೆ ಒಂದು A4 ಸೀಟ್ ನೀವು ಬರೀಬೇಕು ಅಂದರೆ ನೀವು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಪ್ರತಿದಿನ ನೀವು ಪ್ರಾಕ್ಟೀಸಿಂಗ್ ಇರಬೇಕು. ಟ್ರಾನ್ಸ್ಲೇಷನ್ ಪ್ರಾಕ್ಟೀಸು ಮತ್ತು ಪ್ರೀಸಿ ರೈಟಿಂಗ್ ಇರ್ಬೋದು. ವಾರಕ್ಕೆ 1 ಎಸ್ಸೆ ಬರಿತಾ ಹೋದರೆ ಏನಾಗುತ್ತೆ, ನಿಮ್ಮ ರೈಟಿಂಗ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಮತ್ತು ನಿಮ್ಮ ಅಕ್ಷರಗಳು ಕೂಡ ದುಂಡಾಗ್ತಾವೆ ಅಂತ ಹೇಳ್ಬೋದು. ಪದಗಳು ಸೀಮಿತವಾಗಿ ಬಳಕೆ ಮಾಡ್ಕೋಬೇಕು. ಎಸ್ಸೆದಲ್ಲಾಗಿರ್ಬೋದು, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಇವನ್ ಪ್ರೀಸಿ ಆಗಿರ್ಬೋದು. ಪದಗಳ ಬಳಕೆ ಸೀಮಿತ ಆಗಿರಬೇಕು. 600 ಪದಗಳಲ್ಲಿ ಎಸ್ಸೆ ಬರೀರಿ ಅಂದರೆ ನೀವು 600ಕ್ಕೆ ಎಕ್ಸಾಕ್ಟಾಗಿ ಎಂಡ್ ಮಾಡಬೇಕಂತೇನಿಲ್ಲ. ಆ್ಯಕ್ಚುಲಿ 600ಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆ ಇದ್ದಾಗಲೇ ನೀವು ಎಂಡ್ ಮಾಡ್ಬೋದು. 560, 70, 80ಕ್ಕೆ ನಿಮ್ಮ ಎಸ್ಸೆ ಕಂಪ್ಲೀಟ್ ಮಾಡ್ಬೋದು. ಕೆಲವೊಂದು ಸರಿ 600ಕ್ಕಿಂತ ಹೆಚ್ಚು ಆಗ್ಬೋದು, ಒಂದು 10-20 ಶಬ್ದ ಹೆಚ್ಚು ಆಗ್ಬೋದು. ಆದರೆ ಸಾಧ್ಯ ಆದಷ್ಟು ನೀವು 600 ಒಳಗಡೆ ಕವರ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಹಾಗಂತ ಕೌಂಟ್ ಮಾಡ್ಕೊಂಡು ಹೋಗಬೇಕಾ ಸರ್ ಪದಗಳಂತಂದರೆ, ಕೌಂಟ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಒಂದು ಪೇಜಲ್ಲಿ ಸರಿಸುಮಾರು 100 ರಿಂದ 120 ಪದಗಳು ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಅಕ್ಷರ ಸ್ವಲ್ಪ ದಪ್ಪ ಇದ್ದರೆ 100, ಒಂದು ಸ್ವಲ್ಪ ಸಣ್ಣ ಇದ್ದರೆ 110, 120 ಇರುತ್ತೆ. ಆ ಅವರೇಜ್ ಮೇಲೆ ಒಂದು 5 ರಿಂದ 6 ಪುಟ, ಒಂದು 5.5 6 ಪುಟದಲ್ಲಿ ನಿಮ್ಮ ಎಸ್ಸೆ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಓಕೆ, ಹಾಗಾಗಿ ಏನು ಮಾಡಬೇಕಂದ್ರೆ ಪದಗಳು ಹೆಚ್ಚು ಬಳಕೆ ಮಾಡ್ಕೊಂಡೋದ್ರೆ, ನಾನು ಹೆಚ್ಚು ಓದಿರ್ತೀನಿ ಸರ್, ಬಹಳಷ್ಟು ಎಸ್ಸೆ ನಾನು ತಯಾರಿ ಮಾಡಿದ್ದೀನಿ, ನಾನು ತಯಾರಿ ಮಾಡಿರುವಂಥ ಎಸ್ಸೆನೇ ಬಂದರೆ ಸಾಕಷ್ಟು ಓದಿದ್ದೀನಿ ಅಂತ ಅನಿಸುತ್ತೆ ನಿಮಗೆ. ಅಥವಾ ಯಾರಾದರೂ KS ತಯಾರಿ ಮಾಡಿರ್ತೀರ, ಸುಮಾರು 1000ಕ್ಕಿಂತ ಹೆಚ್ಚು ಪದಗಳಲ್ಲಿ ಎಸ್ಸೆ ಬರ್ದಿರ್ತೀರಿ 125 ಮಾರ್ಕ್ಸಿಗೆ. ಈಗ ಅದನ್ನು ಹೆಂಗೆ 600ಕ್ಕೆ ಹಿಡಿದಿಡಬೇಕು ಅಂತ ನೋಡ್ತಾ ಹೋದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವ್ದು ಅವಶ್ಯಕತೆ ಇದೆ, ಯಾವ್ದು ಅವಶ್ಯಕತೆ ಇಲ್ಲ ಅಂತ ಡಿಸೈಡ್ ಮಾಡಿ ಎಸ್ಸೆ ಬರೀಬೇಕು. ಹೆಚ್ಚು ಪದಗಳನ್ನು ನೀವೇನಾದರೂ 600 ಕ್ರಾಸ್ ಆಗಿ ಹೋದ್ರೆ ಅಂತ ತಿಳ್ಕೊಳ್ಳೋಣ, ಅಲ್ಲಿ 2-3 ನೆಗೆಟಿವ್ ಪಾಯಿಂಟ್ ನಮಗೆ ಬರ್ತಾವಲ್ಲಿ. ಏನಂದರೆ, ಒಂದು, ಇವ್ಯಾಲ್ಯೂಯೇಟರ್ಗೆ ಗೊತ್ತಾಗುತ್ತೆ ಇವರಿಗೆ ವಿಷಯವನ್ನು ಕಡಿಮೆ ಪದಗಳಲ್ಲಿ ಹಿಡಿದಿಡುವಂಥ ಸಾಮರ್ಥ್ಯ ಇಲ್ಲ ಅನ್ನೋದು ಫಸ್ಟ್ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಅವರಿಗೆ ಅದು ಒಂದು ರೀತಿ ನಿಮ್ಗೆ ನೆಗೆಟಿವ್ ಅಂತಲೇ ಹೇಳೋದು. ನೀವು ಸಾಕಷ್ಟು ಓದಿದ್ದೀರಾ, ಇಲ್ಲ ಅನ್ನಂಗಿಲ್ಲ, ಆದರೆ ಓದಿರುವಂಥ ವಿಷಯವನ್ನು ನೀವು ಕೊಟ್ಟಿರುವಂತಹ ಕಂಡೀಷನ್ಸ್ ಒಳಗಡೆ ಹಿಡಿದಿಡ್ತಿಲ್ಲ ಅಂದರೆ ನಿಮ್ಗೆ ಆ ಸಾಮರ್ಥ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೆಕೆಂಡ್ ಒನ್, ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ 90 ನಿಮಿಷದಲ್ಲಿ ನಾವು ಎಸ್ಸೆ ಒಂದೇ ಬರೆಯೋದಿಲ್ಲ, ಎಸ್ಸೆ ಜೊತೆ ನಾವು ಪ್ರೀಸಿ ಮಾಡಬೇಕು, ಟ್ರಾನ್ಸ್ಲೇಷನ್ ಮಾಡಬೇಕು, ಅಲ್ಲಿ ನಮಗೆ ಟೈಮ್ ಸಾಕಾಗೋದಿಲ್ಲ. ಹಾಗಾಗಿ ನೀವು ಸಾಧ್ಯ ಆದಷ್ಟು 600 ಪದಗಳ ಒಳಗಡೆ ಮುಗಿಸ್ಬೇಕು. ನೀವು 550 ರಿಂದ 570, 80 ಮುಗಿಸ್ಬೋದು ನೀವು. ಏನೂ ಅದರಿಂದ ಯಾವುದೇ ಕಾರಣಕ್ಕೂ 20 ಶಬ್ದ ಕಡಿಮೆ ಆದ ತಕ್ಷಣಕ್ಕೆ ಅದು ಯಾವುದೇ ಕಾರಣಕ್ಕೂ ನೆಗೆಟಿವ್ ಅಲ್ಲ ಆ್ಯಕ್ಚುಲಿ ಬಂದಾಗ. ಹಾಗಾಗಿ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ವಿಷಯ ನಿಮ್ಗೆ ಎಷ್ಟೇ ಗೊತ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ 600 ಅಂದರೆ 600 ಕ್ರಾಸ್ ಆಗಿ ನೀವು ಹೋಗೋ ಹಾಗಿಲ್ಲ. ಹೋದರೆ 2-3 ರೀಸನ್. ಅಂದರೆ ಅವರೇನು ಕೌಂಟ್ ಮಾಡಲ್ಲ. 6ನೇ ಪೇಜಿಗೆ ನೀವು ಮುಗಿಸ್ತಾ ಇಲ್ಲ, ನೀವು 7ನೇ ಪೇಜ್, 7.5, 8ನೇ ಪೇಜಿಗೆ ನಿಮ್ಮ ಎಸ್ಸೆ ಮುಗಿದಿದೆ ಅಂದರೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವಿಷಯವನ್ನು ಹಿಡಿದಿಡುವಂಥ ಸಾಮರ್ಥ್ಯ ಇಲ್ಲ, ವಿಷಯವನ್ನು ವ್ಯಕ್ತಪಡಿಸುವಂಥ ಸಾಮರ್ಥ್ಯ ಇಲ್ಲ, ವೊಕ್ಯಾಬ್ಲರಿ ಇಲ್ಲ ಇವ್ರ ಹತ್ರ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಹೇಳೋದು ಪದಗಳನ್ನು ಬಹಳ ಸೀಮಿತವಾಗಿ ಬಳಸಬೇಕು. ಪ್ಯಾರಾಗ್ರಾಫ್ ರಚನೆ ಬಹಳ ಉತ್ತಮವಾಗಿರಬೇಕು. ಎಲ್ಲಿ ಪ್ಯಾರಾಗ್ರಾಫ್ ಅವಶ್ಯಕತೆ ಇದೆ ಎಸ್ಸೆದಲ್ಲಿ ಅಲ್ಲಿ ಪ್ಯಾರಾಗ್ರಾಫ್ ಬಳಕೆ ಮಾಡ್ಕೊಳ್ಬೇಕು. ಅನವಶ್ಯಕವಾಗಿ ಪ್ಯಾರಾಗ್ರಾಫ್ಗಳನ್ನು ಕ್ರಿಯೇಟ್ ಮಾಡಬಾರ್ದು. ಮತ್ತು ಎಲ್ಲಿಂದ ಲೈನ್ ಸ್ಟಾರ್ಟ್ ಆಗಬೇಕು, ಎಲ್ಲಿ ಎಂಡ್ ಆಗಬೇಕು ಅನ್ನೋದು ಕೂಡ ನೀವು ಕ್ಲಿಯರಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಅದ್ರ ಜೊತೆಗೆ ವಿಶೇಷ ಪದಗಳ ಬಳಕೆ, ಆಲ್ರೆಡಿ ನಾನು ಹೇಳಿದೆ ವ್ಯಾಲ್ಯೂಬಲ್ ವರ್ಡ್ಸ್ ಬಳಕೆ ಮಾಡ್ಕೊಳ್ಬೇಕು. ಇದಕ್ಕಾಗಿ ಸಾಹಿತ್ಯವನ್ನು ಓದಬೇಕು. ಅನವಶ್ಯಕ ಪದಗಳು ಎಲ್ಲೂ ಬಳಕೆ ಮಾಡಬಾರ್ದು. ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರೀಸಿ ಎಲ್ಲೂ ಕೂಡ ಅನವಶ್ಯಕ ಪದಗಳು ಇರಬಾರ್ದು. ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರೀಸಿಯಲ್ಲಿ ಮೇಲಿಂದ ಮೇಲೆ ಪದಗಳು ಸೇಮ್ ಪದ ರಿಪೀಟ್ ಆಗಬಾರ್ದು. ಸೇಮ್ ಪದಗಳು ರಿಪೀಟ್ ಆಗ್ತಾ ಇದ್ದಾವೆ ಅಂದರೆ ಅನವಶ್ಯಕ ಪದಗಳಂತಲೇ ಅರ್ಥ ಆಗುತ್ತೆ ಅದು ಬಂದಾಗ. ಯಾಕಂದರೆ ಇವ್ಯಾಲ್ಯೂಯೇಷನ್ ಮಾಡೋರು ಲ್ಯಾಂಗ್ವೇಜ್ ಪ್ರೊಫೆಸರ್ಸ್ ಆಗಿರೋದ್ರಿಂದ ಅವರಿಗೆ ಭಾಷೆ ಮೇಲೆ ಚೆನ್ನಾಗಿ ಹಿಡಿತಾ ಇರುತ್ತೆ. ಹಾಗಾಗಿ ಅವ್ರು ಅರ್ಥ ಮಾಡ್ಕೊಳ್ತಾರೆ ನೀವು ಬಳಸಿರುವಂಥ ಭಾಷೆ, ಪದ, ವಾಕ್ಯ ರಚನೆಯಲ್ಲೇ ಗೊತ್ತಾಗುತ್ತೆ ನೀವು ಯಾವ ರೀತಿ ಓದಿದ್ದೀರಾ ಅಂತ. ಹಾಗಾಗಿ ಸಾಧ್ಯ ಆದಷ್ಟು ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಇವೆಲ್ಲವನ್ನು ತಿದ್ದಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇದು 1 ದಿನ 2 ದಿನದಲ್ಲಿ ಬರುವಂಥ ಸ್ಕಿಲ್ಲು ಅಥವಾ 1 ಅಥವಾ 2 ದಿನದ ಪ್ರಯತ್ನದಿಂದ ಈ ಸಾಮರ್ಥ್ಯ ಬೆಳೆಸ್ಕೊಳ್ಳಿಕ್ಕೆ ಆಗಲ್ಲ. ಇದಕ್ಕೆ ಒಂದು ಕನಿಷ್ಠ ಒಂದು 5-6 ತಿಂಗಳ ಕಾಲ ಪ್ರಯತ್ನ ಬೇಕಾಗುತ್ತೆ. ಆ್ಯಕ್ಚುಲಿ ನೋಟಿಫಿಕೇಷನ್ಗೆ ಇನ್ನೂ ಟೈಮ್ ಇದೆ ಬಂದಾಗ, PSIಗೆ ಬಂದಾಗ ಹೆಚ್ಚು ಕಡಿಮೆ ಇನ್ನೊಂದು 2 ತಿಂಗಳು 3 ತಿಂಗಳ ಕಾಲ ಒಳ ಮೀಸಲಾತಿಗೆ ರಿಲೇಟೆಡ್ ಆಗಿ ಇನ್ನೂ ಫೈನಲ್
ಫೈನಲ್ ಆಗೋಂಥ ಸಾಧ್ಯತೆ ಇದೆ ಡಿಸಿಷನ್ ಬಂದಾಗ. ಅದಾದಮೇಲೆ ನೋಟಿಫಿಕೇಶನ್ ಆಗುತ್ತೆ, ಅದಾದಮೇಲೆ ಫಿಸಿಕಲ್ ಆಗುತ್ತೆ, ಅದಾದಮೇಲೆ ಎಕ್ಸಾಮ್ ಬರುತ್ತೆ. ಟೈಮ್ ಇದೆ ನಿಮಗೆ, ಇದು ಟೈಮ್ ವೇಸ್ಟ್ ಅನ್ನಂಗಿಲ್ಲ ನೀವು ಬಂದಾಗ. ನಾನು ಹೇಳಿನಲ್ಲ, ಇದಕ್ಕಂತೆ ಒಂದೊಂದು ದಿನ ನೀವು ಯಾವತ್ತೂ ಇಟ್ಕೊಂಡು ಕೊಡಬಾರ್ದು. ಒಂದು ದಿನ ಕಂಪ್ಲೀಟ್ ನಾನು ಇದೇ ಮಾಡ್ತೀನಿ ಅನ್ನಂಗಿಲ್ಲ. ಇದು ಡೈಲಿ ರುಟೀನ್ ಲೈಫಲ್ಲಿ ಹೋಗ್ತಾ ಇರಬೇಕದು. ಅವಾಗ ಮಾತ್ರ ಏನಾಗುತ್ತೆ, ಒಂದು 2-3 ತಿಂಗಳಲ್ಲಿ ನಿಮ್ಮಲ್ಲಿ ಒಂದು ವಿಶೇಷವಾದ ಸಾಮರ್ಥ್ಯ ಬೆಳೆಯುತ್ತೆ. ಮತ್ತು ಇಲ್ಲಿ ಏನೇ ವರ್ಕ್ ಮಾಡಿರಿ ಅದು ಸೆಕೆಂಡ್ ಪೇಪರ್ಗೂ ಕೂಡ ಹೆಲ್ಪ್ ಆಗುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಮತ್ತು ಇನ್ನೊಂದು ಅನಿಸುತ್ತೆ, ನಾವು ಸುಮಾರು ಒಂದು 20 ಎಸ್ಸೆ ರೆಡಿ ಮಾಡಿಕೊಂಡೆ, ಎಕ್ಸಾಮ್ಗೆ ಹೋದಾಗ 20 ಎಸ್ಸೆಯಲ್ಲಿ ಯಾವುದೇ ಎಸ್ಸೆ ಬರಲಿಲ್ಲ ಸರ್, ಅವಾಗೇನು ಮಾಡೋದಂತಲೂ ಅನಿಸ್ಬೋದು ನಿಮಗೆ. ಆದರೆ ಗೊತ್ತಿರಲಿ, 20 ಎಸ್ಸೆ 25 ಎಸ್ಸೆ ನೀವು ಯಾವಾಗ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿರಲ್ವ, ಅವಾಗ ಎಕ್ಸಾಮ್ ಅಲ್ಲ ನಿಮ್ಗೆ ಯಾವುದೇ ಎಸ್ಸೆ ನೀವು ಓದಿರೋದು ಬಂದಿಲ್ಲ ಅಂದರೂ ಕೂಡ ಅದರಲ್ಲಿ ಯಾವುದಾದ್ರೂ ಒಂದು ಎಸ್ಸೆ ಬಗ್ಗೆ ಬರೆಯುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಆಟೋಮೆಟಿಕ್ಕಾಗಿ ಡೆವಲಪ್ ಆಗಿರುತ್ತೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. 20-25 ಎಸ್ಸೆ ನಾವು ಫ್ರೇಮ್ ಮಾಡ್ಕೊಳ್ಳೋದು ಟೈಮ್ ಎಷ್ಟಲ್ಲ ಅನಿಸ್ಬೋದು, ಆದರೆ ಗೊತ್ತಿಲ್ಲ, ರೈಟಿಂಗ್ ಪ್ರಾಕ್ಟೀಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಿಮಗೆ. ಅದು ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ. ಆ ಎಸ್ಸೆ ಬರ್ಬೋದು, ಬರದೇ ಇರ್ಬೋದು, ಆದರೆ ರೈಟಿಂಗ್ ಪ್ರಾಕ್ಟೀಸ್ ಇಂಪ್ರೂವ್ ಆಗುತ್ತೆ, ರೈಟಿಂಗ್ ಸ್ಪೀಡ್ ಹೆಚ್ಚಾಗುತ್ತೆ, ಮತ್ತು ಅಕ್ಷರಗಳು ದುಂಡಾಗ್ತವೆ. ಯಾವ ರೀತಿ ಪ್ಯಾರಾಗ್ರಾಫ್ ಮಾಡಬೇಕು, ಯಾವ ರೀತಿ ನಾನು ವಿಷಯವನ್ನು ವ್ಯಕ್ತಪಡಿಸಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಎಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ನಿಮ್ಗೆ ಗೊತ್ತಿಲ್ಲದ ರೀತಿಯಲ್ಲೇ ಆ ಸಾಮರ್ಥ್ಯ ನಿಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ವೇಸ್ಟ್ ಅನ್ನೋಂಗಿಲ್ಲ. ಭಾಳಷ್ಟು ಆಸ್ಪಿರೆಂಟ್ಸ್ ಮಾಡುವಂಥ ತಪ್ಪೇನೆಂದರೆ, ಇದಕ್ಕೆ ನಾವು ಟೈಮ್ ಕೊಡೋಂಥ ಅವಶ್ಯಕತೆ ಇಲ್ಲ, ಹೆಂಗೋ ನಾನು ಮಾಡ್ಕೊಳ್ತೀನಿ ಅನ್ನೋಂಥ ಒಂದು ಊಹೆಯಲ್ಲಿ ಹೋಗ್ತಾರೆ. ಆದರೆ ಅದ್ರ ರಿಸಲ್ಟ್ ಸರಿಯಾಗಿ ಸಿಗುವಂಥ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಈ ರೀತಿ ಪ್ರಥಮ ಪತ್ರಿಕೆಯಲ್ಲಿ 3 ಭಾಗ ಇರ್ತವೆ. PSI ಸಿವಿಲ್ ಆಗಿರ್ಬೋದು, RSI ಆಗಿರ್ಬೋದು. ನಾವು ಎಷ್ಟೆಷ್ಟು ಟೈಮ್ ಡಿವೈಡ್ ಮಾಡ್ಕೋಬೇಕು ಸರ್ ಅಂತ ನೋಡ್ತಾರೆ. ನನ್ನ ಪ್ರಕಾರ ಎಸ್ಸೆಗೆ ಒಂದು 30 ಮಿನಿಟ್ಸ್ ನೀವು ಇಟ್ಕೊಳ್ಳೋದು ಬೆಟರು. ಭಾಷಾಂತರಕ್ಕೆ ಒಂದು 30 ನಿಮಿಷ, ಕನ್ನಡದಿಂದ ಇಂಗ್ಲೀಷ್ಗೆ ಒಂದು 15 ನಿಮಿಷ, ಇಂಗ್ಲೀಷಿಂದ ಕನ್ನಡಕ್ಕೆ 15 ನಿಮಿಷ. ಅಥವಾ ನೀವು ಸ್ವಲ್ಪ ಬೆಟರ್ ಇದೆ ನಮ್ಮ ಇಂಗ್ಲೀಷ್ ಅಂದರೆ ನೀವು ಒಂದು ಸ್ವಲ್ಪ ಟೈಮ್ ರೆಡ್ಯೂಸ್ ಮಾಡ್ಕೋಬೋದು. ಇದು ನಾನು ಪರ್ಸ್ನಲ್ ಆಗಿ ನಿಮ್ಗೆ ಹೇಳ್ತಾ ಇರೋದು, ಇದೇ ಫೈನಲ್ ಅಲ್ಲ, ಒಂದು ಮಾಡೆಲ್ ಆಗಿ ಹೇಳ್ತಾ ಇರೋದು ಅಷ್ಟೇ. ನೀವು ನಿಮ್ಮ ರೈಟಿಂಗ್ ಸ್ಪೀಡು, ನಿಮ್ಮ ಭಾಷಾ ಹಿಡಿತದ ಮೇಲೆ ಇಲ್ಲಿ ಟೈಮ್ 5 ನಿಮಿಷ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸಾರಾಂಶ ಬರವಣಿಗೆಗೆ ಒಂದು 20 ನಿಮಿಷ ಇಟ್ಕೋಬೋದು, ಅಥವಾ ಸಾರಾಂಶ ಬರವಣಿಗೆಗೆ ಒಂದು 5 ನಿಮಿಷ ಎಕ್ಸ್ಟ್ರಾ ಕೊಟ್ಟು ನೀವು ಭಾಷಾಂತರಕ್ಕೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಆ್ಯಕ್ಚುಲಿ ಇಲ್ಲಿ ಬಂದಾಗ ಎಷ್ಟಾಗ್ತಾ ಇದೆ ಅಂದರೆ 30-30-20 ಅಂತ. 60-20 ಅಂದರೆ ಇಲ್ಲಿ ಎಷ್ಟು ನಿಮಿಷ ಆಗ್ತಾಯಿದೆ, 60 ನಿಮಿಷ, 60 ಪ್ಲಸ್ ಇಲ್ಲಿ 20 ಬಂದಾಗ 80 ನಿಮಿಷ ಆಗ್ತಾಯಿದೆ. ಇನ್ನೂ 10 ನಿಮಿಷ ನಮ್ಗೆ ಎಕ್ಸ್ಟ್ರಾ ಟೈಮ್ ಉಳಿತಾ ಇದೆ. 10 ನಿಮಿಷದಲ್ಲಿ ಏನು ಮಾಡಬೇಕು, ಫಸ್ಟ್ 5 ನಿಮಿಷ ಎಸ್ಸೆಗೆ ನೀವೇನು ಮಾಡಬೇಕು, ಬ್ಲೂ ಪ್ರಿಂಟ್ ಹಾಕೋಬೇಕಾಗುತ್ತೆ, ಅದಕ್ಕೆ 5 ನಿಮಿಷ ಇಟ್ಕೊಳ್ಬೇಕು. ಇನ್ನೂ 5 ನಿಮಿಷ ನೀವು ಸ್ಪೇರಲ್ಲಿ ಇಟ್ಕೋಬೇಕು. ನೀವು 80 ನಿಮಿಷಕ್ಕಂತೆ ರೆಡಿಯಾಗಿ ಹೋಗಬೇಕು. ಅಲ್ಲಿ ನಿಮಗದು 85 ನಿಮಿಷ 90 ನಿಮಿಷಕ್ಕೆ ಆಟೋಮೆಟಿಕ್ ಆಗಲ್ಲಿ ಸೆಟ್ ಆಗಿಬಿಡುತ್ತೆ. ಹಾಗಾಗಿ ಇದಿಷ್ಟು ಕೆಲಸ ನೀವು ಮಾಡಬೇಕು. ಟೈಮ್ ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ, ನಿಮ್ಮ ಒಂದು ಸ್ಕಿಲ್ ಮೇಲೆ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಒಂದು ಜನರಲೈಸ್ ಆಗಿ ನಾನು ನಿಮಗೆ ಹೇಳ್ತಾ ಇರೋದು, ಈ ರೀತಿ ಟೈಮ್ ಡಿವೈಡ್ ಮಾಡಿಕೊಂಡು ಹೋಗೋದು ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದಿಷ್ಟು PSI ಸಿವಿಲ್ ಹುದ್ದೆಯ ಮೊದಲನೇ ಪತ್ರಿಕೆಗೆ ನೀವು ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದಕ್ಕೆ ರಿಲೇಟೆಡ್ ನನ್ನ ಕೆಲವೊಂದು ಸಜೆಷನ್ಸ್ ಆಗಿದ್ದಾವೆ. ಇದರಲ್ಲಿ ನಿಮ್ಗೆ ಯಾವ್ದು ಅವಶ್ಯಕತೆ ಅನಿಸುತ್ತೋ ಅದನ್ನು ಯುಟಿಲೈಸ್ ಮಾಡಿಕೊಡ್ರಿ. ಯಾವ್ದು ಆಲ್ರೆಡಿ ಗೊತ್ತಿರುತ್ತೋ ಅದನ್ನು ಆಲ್ರೆಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಫಿನಿಶಿಂಗ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.